त्र्यंबकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्. ಪ್ರೊನೌನ್ಸಿಯೇಷನ್ ಅಂತ ಇರುತ್ತೆ ಪ್ರಾಬ್ಲಮ್ಸ್. ತ್ರಯಂಬಕಂ ಅಂತಾರೆ ಅಥವಾ ತ್ರಿಯಂಬಕಂ ಅಂತಾರೆ. ಅವೆರಡು ತಪ್ಪೆ. ಫೊನೆಟಿಕಲಿ ಅನೇಕ ದಂತಂ ಅಂತಾನೆ ಆಗೋದು. ಬಟ್ ಪದ ವಿಭಾಗ ಆದಾಗ ಅನೇಕ ದಂ ತಂ ಭಕ್ತಾನ, ಭಕ್ತನಿಗೆ ಅನೇಕ ವರಗಳನ್ನು ಕೊಡುವಂತ. ಹುಡುಗಿಯರ ಮನಸ್ಸು ಎಷ್ಟು ಲೌಡ್ ಆಗ್ಬಿಟ್ಟಿದೆ, ಅವರದ್ದೇ ದೇಹದ ರಿಕ್ವೈರ್ಮೆಂಟ್ ಅನ್ನ ಅವ್ರು ಕೇಳ್ತಾ ಇಲ್ಲ. ಪೀರಿಯಡ್ಸ್ ಟೈಮಲ್ಲಿ ಡೌನ್ವರ್ಡ್ ಎನರ್ಜಿ ಆಫ್ ಪ್ರಾಣ ತುಂಬಾ ಸ್ಟ್ರಾಂಗ್ ಆಗಿ ಆಕ್ಟಿವ್ ಇರುತ್ತೆ, ಆಕ್ಟಿವ್ ಇರಬೇಕು, ಅದು ಕರೆಕ್ಟ್ ಆಗಬೇಕು. ವುಮೆನ್ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ನಮ್ದು ಅದು 21 days ವರ್ಕ್ಶಾಪು. ಅದಾಗಿ ಅಥವಾ ಅದ್ರ ಟೈಮಲ್ಲೇ ಎಷ್ಟೋ ಜನ ನನ್ನ ಪೀರಿಯಡ್ಸ್ ಈ ಸರಿ ಪೇನ್ಲೆಸ್ ಆಗಿದೆ ಅಂತ ಮಾತಾಡಿದ್ದಾರೆ. ಆಯುರ್ವೇದದ ಪ್ರಕಾರ ನಾವೆಲ್ಲರೂ ವಾತಪಿತ್ತ ಕಫದಿಂದ ಮಾಡಲ್ಪಟ್ಟವರು ಸ್ಟ್ರಕ್ಚರಲಿ, ಫಂಕ್ಷನಲಿ. ಬಟ್ ಯಾವುದೋ 1 ಅಥವಾ 2 ಜಾಸ್ತಿ ಇರುತ್ತೆ. What is the difference between being spiritual and being religious? Because ಸುಮಾರು ಜನ ಒಂಥರ ಐ ಆಮ್ ನಾಟ್ ರಿಲಿಜಿಯಸ್ ಬಟ್ ಐ ಆಮ್ ಸ್ಪಿರಿಚುವಲ್ ಅಂತ. ನನಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಿಮ್ಗೆ ಯಾರಿಗೂ ಬೈತಿದ್ದೀನಿ ಅನ್ಕೋಬೇಡಿ, ಒಂಥರ ಮೈ ಜುಮ್ ಅನ್ನೋದಲ್ಲ, ಉಲ್ಟಾ ವೇಲ್ ಜುಮ್ ಅನ್ಸುತ್ತೆ. ಐ ಆಮ್ ಲೈಕ್ ನೋ ದಿಸ್ ಇಸ್ ನಾಟ್ ಟ್ರೂ ಅಂತ. ಆಕ್ಚುಲಿ ಸನಾತನ ಧರ್ಮದ ಇದ್ರನ್ನ ಎಸೆನ್ಷಿಯಲಿ ಯಾರಿಗೆ ಸನಾತನ ಧರ್ಮ ಅರ್ಥ ಆಗಿರುತ್ತೆ ಅವ್ರಿಗೆ ವೆರಿ ಮಚ್ ಗೊತ್ತು ಅವೆರಡು ಬೇರೆ ಅಲ್ಲ. ಹೆಂಗಾಗಿದೆ ಇವಾಗ ಅಂದ್ರೆ, ದೇವ್ರು ಅಂತ ಎಲ್ಲಿ ಪಿಕ್ಚರಲ್ಲಿ ದೇವ್ರ ಪಿಕ್ಚರಲ್ಲಿ ಬಂದ್ರೆ ಅದು ರಿಲಿಜಿಯಸ್ ಆಗ್ಬಿಟ್ಟಿದೆ. ಅಲ್ಲಿ ಎಲ್ಲಿ ಮೈನಸ್ ದೇವ್ರು ಅದು ಸ್ಪಿರಿಚುವಲ್ ಅನ್ನೋ ಒಂದು ಅನುಕೂಲ ತಕ್ಕಂತೆ ಅವ್ರು. ಐ ಫೀಲ್ ಲೈಕ್ ಇಟ್ಸ್ ನಾಟ್ ಜಸ್ಟ್ ಅನುಕೂಲ, ಇವಾಗಿನ ಹೆಂಗೆ ಸೋ ಮಚ್ ಬೇರೆ ಹೊರಗಡೆದೆಲ್ಲ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಅಂಡ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅವೆಲ್ಲ ಇರೋದ್ರಿಂದ ಐ ಥಿಂಕ್ ಮೆನಿ ಫ್ಯಾಕ್ಟರ್ಸ್ ಆರ್ ಪ್ಲೇಯಿಂಗ್ ಪಾರ್ಟ್ ಹಿಯರ್. ಇನ್ ಅಷ್ಟೇ ಏನಕ್ಕೆ ಒಂದು ಸ್ಪಿರಿಚುವಲ್ಲು, ಇನ್ನೊಂದು ದೇವ್ರು ದಟ್ ಇಸ್ ರಿಲಿಜಿಯಸ್, ಮತ್ತೆ ಒಂದು ಲೈಫ್ ಅಂದ್ರೆ ರೆಗ್ಯುಲರ್ ಲೈಫ್. ಈ ತರ 3 ಡಿವಿಷನ್ ಮಾಡ್ಕೊಂಡಿದೀವಿ ನಾವು. ಸನಾತನ ಧರ್ಮದ ಪ್ರಾಕ್ಟೀಸ್ಗಳೆಲ್ಲ ನಾವು ನೋಡಕ್ ಹೋದ್ರೆ ಅದು ಚೀರಿ ಹೇಳ್ತಾ ಇದಾವೆ ಅವೆಲ್ಲ ಬೇರೆ ಬೇರೆ ಅಲ್ಲ. ಯಾವಾಗ ಅವೆಲ್ಲ ಒಂದೇ ಆಗ್ತವೆ ಅವಾಗ್ಲೇ ನಿಮ್ ಲೈಫ್ದು ಕ್ವಾಲಿಟಿ ಇಂಪ್ರೂವ್ ಆಗೋದು ಅಂತ. ಸೊ ನನ್ಗೆ ಅರ್ಥ ಆಗಿರೋ ಪ್ರಕಾರ ಅವೆಲ್ಲ ಬೇರೆ ಬೇರೆ ಅಲ್ಲ. ಪ್ಲಸ್ ದೇವ್ರು ಅಂತ ಬರ್ತಿದ್ದಂಗೆ ರಿಲಿಜನ್ ಅಂತ ಯಾಕೆ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ, ಬೇರೆ ರಿಲಿಜನ್ ಅಂತ ಇಂಟ್ರೊಡ್ಯೂಸ್ ಆಯ್ತು ಈ ಕಲ್ಚರ್ ಅಲ್ಲಿ. ಅಲ್ಲಿವರೆಗೂ ಇದು ನಾವೇನು ಮಾಡ್ತೀವಿ, ಏನು ಪೂಜಾ ಪಾಠ ಕಲಿಯೋದು ಅಥವಾ ಥಿಂಕಿಂಗ್, ಇವೆಲ್ಲದು ವಾಸ್ ಅ ಪಾರ್ಟ್ ಆಫ್ ಲೈಫ್. ಸನಾತನ ಧರ್ಮ ಅಂತಾನೂ ಹೆಸರಿರ್ಲಿಲ್ಲ ಅದಕ್ಕೆ ಒಂದು ಹೆಸರಂತಾನೆ ಇರ್ಲಿಲ್ಲ. ಬಿಕಾಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ಲೈಫ್, ಇಟ್ ವಾಸ್ ಅ ಲೈಫ್ ಸ್ಟೈಲ್. ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ವಾಸ್ ಅ ಪಾರ್ಟ್ ಆಫ್ ಲೈಫ್ ಸ್ಟೈಲ್, ಇನ್ಕ್ಲೂಡಿಂಗ್ ಅವ್ರ ಕೆಲಸ ಕೂಡ. ಕರೆಕ್ಟ್. ಸೊ ಯಾವಾಗ 3ನೇದು ಇನ್ನೇನೋ ಇಂಟ್ರೊಡ್ಯೂಸ್ ಆಯ್ತು ಈ ಕಲ್ಚರ್ಗೆ ಅಥವಾ ಈ ಸಂಸ್ಕೃತಿಗೆ, ಆವಾಗ ಈ ಸಂಸ್ಕೃತಿಗೆ ತನ್ನದೇ ಒಂದು ಐಡೆಂಟಿಟಿ ಬೇಕು ಅನ್ನೋ ಒಂದು ನೀಡ್ ಕಂಡಿರೋದ್ರಿಂದ ಅದಕ್ಕೊಂದು ಹೆಸರು ಹಿಂದೂ ಧರ್ಮ ಅಂತ ಇವಾಗ ಬಂತು. ಇವಾಗ ರೀಸೆಂಟ್ ಆಗಿ ಸನಾತನ ಧರ್ಮ ಅಂತ ಮೇಲ್ ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್. ಯಾಕೆಂದ್ರೆ ಹಿಂದೂ ಧರ್ಮ ವುಡ್ ಹ್ಯಾವ್ ಬಿನ್ ವೆರಿ ಲಿಮಿಟೆಡ್ ಅಂಡ್ ಅಲ್ಲಿ ರಿಲಿಜನ್ ಅಂತ ಕಾನ್ಸೆಪ್ಟ್ ಬಂದಿರೋದು. ಅದರ್ವೈಸ್ ಸನಾತನ ಧರ್ಮ ಅಂತ ಇಟ್ಕೊಂಡ್ರೆ ಸ್ಪಿರಿಚುವಾಲಿಟಿ ಮತ್ತೆ ರಿಲಿಜನ್ ಅಂತ ಇಲ್ವೇ ಇಲ್ಲ. ಯಾವುದೇ ಸ್ಕ್ರಿಪ್ಚರ್ ನೀವು ತೆಗೆದು ನೋಡಿ, ಆಸ್ ಫಾರ್ ಆಸ್ ನನಗೆ ಗೊತ್ತು, ಹಿಂದೂ ಅಂತಾನೂ ವರ್ಡ್ ಇಲ್ಲ, ಸನಾತನ ಧರ್ಮ ಅಂತಾನೂ ಒಂದು ವರ್ಡ್ ಇಲ್ಲ. ಅದೇನಿದ್ರು ಧರ್ಮ ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡೋದೇ ಒಬ್ಬ ಮನುಷ್ಯನಾಗಿ ನಿನ್ನ ಕರ್ತವ್ಯಗಳು ಏನೇನಿದಾವೆ, ನಿನ್ನ ಕಡೆ ನಿನ್ನ ಕರ್ತವ್ಯ ಏನಿದೆ, ನಿನ್ನ ಸುತ್ತ ಇರೋರ ಕಡೆ ನಿನ್ನ ಕರ್ತವ್ಯ ಏನಿದೆ, ಪ್ರಕೃತಿ ಕಡೆ ವಿಚ್ ಇಸ್ ದ ಲೀಸ್ಟ್ ಬಾದರ್ಡ್ ಪಾರ್ಟ್. ಇವಾಗ ಪ್ರಕೃತಿ ಕಡೆ ನಿನ್ನ ಕರ್ತವ್ಯಗಳೇನಿದಾವೆ ಅದಕ್ಕೆ ತಕ್ಕನಾಗಿ ನೀನು ಬದುಕಬೇಕು. ನಿನ್ನ ಪರ್ಸನಲ್ ಲೈಫು ಬದುಕಬೇಕು, ನಿಂದು ಪ್ರೊಫೆಷ್ನಲ್ ಲೈಫು ನೀನು ಅದಕ್ಕೆ ತಕ್ಕನಾಗೇ ಬದುಕಬೇಕು ಅನ್ನೋದೇ ಒಂದು ಧರ್ಮದ ಕಾನ್ಸೆಪ್ಟ್ ಇದ್ದಿದ್ದು. ಬಿಟ್ರೆ ಈ ರಿಲಿಜನ್ ಅಂತ ವಾಸ್ ನಾಟ್ ಎಟ್ ಆಲ್ ದೇರ್. ಸೊ ನನ್ನ ಪ್ರಕಾರ ಅವು ಆಸ್ ಲಾಂಗ್ ಆಸ್ ಅವು 2 ಡಿಫ್ರೆಂಟ್ ಥಿಂಗ್ಸ್, ಸೊಸೈಟಿಲಿ ಪ್ರಾಬ್ಲಮ್ ಇವಾಗ ಏನು ನೋಡ್ತಾ ಇದ್ದೀವಿ ಅದು ಇದ್ದೇ ಇರುತ್ತೆ. ದಟ್ ಇಸ್ 200. ಐ ಆಲ್ವೇಸ್ ಸೇ ದಟ್. ಅಂದ್ರೆ ಈಗ ಕೆಲವರು ತುಂಬಾ ಲೋಕಾರೂಢಿಯಾಗಿ ಹೇಳ್ಬಿಡ್ತಾರೆ, ನಾನ್ ದೇವಸ್ಥಾನಗಳಿಗೆಲ್ಲ ಹೋಗಲ್ಲ ಅಥವಾ ಇದಕ್ಕೆಲ್ಲ ಹೋಗೋದಿಲ್ಲ. ಸೊ ಬೇಸಿಕ್ಲಿ ಐ ಆಮ್ ನಾಟ್ ರಿಲಿಜಿಯಸ್ ಬಟ್ ಯಾ ಐ ಆಮ್ ವೆರಿ ಸ್ಪಿರಿಚುವಲ್. ಸ್ಪಿರಿಚುವಲ್ ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಏನ್ ಮಾಡ್ತಿದ್ದೀರಾ ಅಂದ್ರೆ, ಸಿ ಯು ಆರ್ ಗೋಯಿಂಗ್ ಟು ಪ್ರೇ ಅಂತ ಅಂದ್ರೆ ಪ್ರಾಬಬಲಿ ನಾನು ಹೇಳ್ತೀನಿ ಯು ಕ್ಯಾನ್ ಡಿಫೈನ್ ಲೈಕ್ ದಟ್ ಅಂತ ಹೇಳ್ತೀನಿ. ನಾನು
ತುಂಬಾ ಪೂಜೆ ಪುನಸ್ಕಾರಗಳನ್ನ ಮಾಡದೇ ಇರಬಹುದು, ದೇವ್ರನ್ನ ನಂಬ್ತೀನಿ. ಕೆಲವರಂತೂ ಇನ್ನ ನೆಕ್ಸ್ಟ್ ಲೆವೆಲ್ ನೋಡ್ಬಿಟ್ಟಿದ್ದೀನಿ. ಐ ಮೀನ್ ಏಥಿಸ್ಟ್ ಬಟ್ ಸ್ಟಿಲ್ ಐ ಬಿಲೀವ್ ಇನ್, ಐ ಆಮ್ ಎ ಸ್ಪಿರಿಚುವಲ್ ಪರ್ಸನ್. ಸೊ ಹೆಂಗೆ ನಂಗೆ ಐಡಿಯಾನೇ ಇಲ್ಲ. ಐ ಆಮ್ ಲೈಕ್, ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಆಕ್ಚುಲಿ ದಟ್ ವುಡ್ ಹ್ಯಾವ್ ಬೀನ್ ಮೈ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಅಂದ್ರೆ ಇವಾಗಿನವ್ರ ಪರವಾಗಿ ಇಲ್ಲ ಬೇಡ ಬೇಡ ಬೇಡ. ಸಂಸ್ಕೃತದ ವರ್ಡ್ ಸ್ಪಿರಿಚುಯಾಲಿಟಿಗೆ, ಸಂಸ್ಕೃತದ ಹೋಲ್ಸಮ್ ವರ್ಡ್ ಇಸ್ ಅಧ್ಯಾತ್ಮ ಅಂತ. ಕರೆಕ್ಟ್. ಆತ್ಮನಿ ಅಧಿಕೃತಂ ಅಥವಾ ಆತ್ಮಾನಂ ಅಧಿಕೃತ್ಯ ಅಂತ ಅದ್ರದ್ದು ವ್ಯುತ್ಪತ್ತಿ. ಅಂದ್ರೆ ಏನೇನು ಆತ್ಮಕ್ಕೆ ರಿಲೇಟೆಡ್ ಇದೆ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ದಟ್ ಈಸ್ ಬೇಸ್ಡ್ ಆನ್, ಡಿಪೆಂಡೆಂಟ್ ಆನ್ ಅಥವಾ ರಿಲೇಟೆಡ್ ಟು. ಆತ್ಮ ಅಂದ್ರೆ ಏನು? ನಾವು ಸೋಲ್ ಅಂತ ನಮ್ಮ ಇದು, ಬಟ್ ಅದು ಅಲ್ಟಿಮೇಟ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಮನಸ್ಸು, ನಮ್ಮ ದೇಹ, ಇವೆಲ್ಲದೂ ನಾನೇ. ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅರ್ಥದ ಪ್ರಕಾರ ನನ್ನ ದೇಹ, ಬಾಡಿ ಮೈಂಡ್ ಕಾಂಪ್ಲೆಕ್ಸು ಆತ್ಮನೇ, ಅಂದ್ರೆ ಸೆಲ್ಫ್ ಪ್ಲಸ್ ದೆರ್ ಇಸ್ ಒನ್ ಪ್ಯೂರ್ ಕಾನ್ಷಿಯಸ್ನೆಸ್ ವಿಚ್ ಇಸ್ ವಾಟ್ ವಿ ಇನ್ ಜನರಲ್ ಕನ್ಸಿಡರ್ ಆಸ್ ಆತ್ಮ. ಸೊ ಇವಿಷ್ಟು ಸೇರಿಸಿನೇ ಸೆಲ್ಫ್ ಅಂತ ಆಗುವಂಥದ್ದು. ಸೊ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅದು ಇದಕ್ಕೆ ರಿಲೇಟೆಡ್ ಏನಿದೆ ಅವೆಲ್ಲದೂ ಬಂದ್ಬಿಟ್ಟು ಸ್ಪಿರಿಚುಯಾಲಿಟಿನೇ ಆಗುವಂಥದ್ದು, ಸ್ಪಿರಿಚುವಲ್ ಅಧ್ಯಾತ್ಮನೇ ಆಗುವಂಥದ್ದು. ನನ್ನ ದೇಹದ ಆರೋಗ್ಯವನ್ನು ನಾನು ನೋಡ್ಕೋತಿದ್ದೀನ, ಅದು ಒಂದು ಪಾರ್ಟ್ ಆಫ್ ಅಧ್ಯಾತ್ಮ. ನನ್ನ ಮನಸ್ಸಿನ ಆರೋಗ್ಯವನ್ನು ನಾನು ನೋಡ್ಕೋತಿದ್ದೀನ, ನನ್ನ ಭಾವನೆಗಳು, ನನ್ನ ಥಿಂಕಿಂಗು, ನನ್ನ ಡಿಸಿಷನ್ ಮೇಕಿಂಗು, ನನ್ನ ಕಪಾಬಿಲಿಟೀಸು, ಇವುದ್ರೆಲ್ಲದ್ರದಕ್ಕೂ ಏನೋ ಒಂದು ಕೆಲಸ ಮಾಡ್ತಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ತುಂಬ ಸ್ಟ್ರೆಸ್ ಇದೆ, ಪ್ರಾಣಾಯಾಮ ಮಾಡ್ತೀನಿ, ಆಯಿತು, ಅದು ಅಧ್ಯಾತ್ಮನೇ. ಸೊ ಅಥವಾ ನನ್ನ ಬಿಹೇವಿಯರ್ ಮೇಲೆ ನಾನು ಏನು ಮಾತಾಡ್ತೀನಿ, ಓಕೆ ನನಗೆ ತುಂಬ ಜನ ಹೇಳಿದ್ದಾರೆ ನಿನ್ನ ಮಾತು ತುಂಬ ಖಾರ ಇದೆ, ನೀನು ಸ್ವಲ್ಪ ಸಾಫ್ಟ್ ಆಗಬೇಕು, ಜನರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ನಾನು ಬದಲಾವಣೆ ತರ್ತಿದ್ದೀನ ನನ್ನ ಬಿಹೇವಿಯರಲ್ಲಿ ಇರ್ಬೋದು, ಮಾತುಗಳಲ್ಲಿ, ಅದೂ ಅಧ್ಯಾತ್ಮನೇ. ಇವೆಲ್ಲದೂ ಅಥವಾ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನಾನೀಗ IT ಪ್ರೊಫೆಷ್ನಲ್ಲು, ಅಲ್ಲಿ ಯಾವ ಆ್ಯಟಿಟ್ಯೂಡ್ ಇಟ್ಕೊಂಡು ಐ ಮೈ ಸ್ಟ್ರೆಸ್ ಡ್ರಿವನ್, ಅಥವಾ ನಂದು ಅಂಡರ್ ಪ್ರೆಷರ್ ಸರ್ಕಮ್ಸ್ಟಾನ್ಸಲ್ಲೂ ನಾನು ಬಿಟ್ಕೊಡ್ದೇನೆ ನಂದು ಕೆಪಾಸಿಟಿನ ಫುಲ್ ಯೂಸ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ. ತುಂಬ ಸ್ಟ್ರೆಸ್ ಮಾಡಿಕೊಂಡು ಅರ್ಧಂಬರ್ಧ ಕೆಲಸ ಮಾಡೋದು ಅಥವಾ ಓಡ್ ಹೋಗೋ ಮೆಂಟಾಲಿಟಿ, ಈ ಥರ ಎಲ್ಲ, ಇದನ್ನು ನಾನು ಕರೆಕ್ಟ್ ಮಾಡ್ಕೋತಿದ್ದೀನ, ನನ್ನ ಕೆಲಸದಲ್ಲಿ ನನ್ನ ಕ್ವಾಲಿಟಿನ ನಾನು ಇಂಪ್ರೂವ್ ಮಾಡ್ಕೋತಿದ್ದೀನ, ಅದೂ ಅಧ್ಯಾತ್ಮನೇ. ಇವಾಗ ನಾವು ಏನೇನು ಪ್ರಾಕ್ಟೀಸ್ ಅಂತ ಮಾತಾಡ್ತೀವಿ, ಮೆಡಿಟೇಷನ್ನು, ಜಪ, ಯೋಗಾಸನ ಪ್ರಾಕ್ಟೀಸು, ಅಥವಾ ಪ್ರಾಣಾಯಾಮ, ಅಥವಾ ಶ್ಲೋಕಗಳನ್ನು ಹೇಳುವಂಥದ್ದು, ಇವೆಲ್ಲದು ನಮ್ಮ ಈ ಎಲ್ಲ ಆಸ್ಪೆಕ್ಟನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇರುವಂಥದ್ದು, ದೇವ್ರನ್ನೂ ಸೇರಿಸಿ. ಯಾಕೆಂದರೆ ನಮಗೆ ವೇದಗಳ ಪ್ರಕಾರ ಅಥವಾ ಶಾಸ್ತ್ರದ ಪ್ರಕಾರ ದೇವ್ರು ಈಸ್ ನಾಟ್ ಅ ಸಪ್ರೇಟ್ ಎಂಟಿಟಿ. ಈಗ ನಾವು ಉಪನಿಷತ್ತು ಅಂತ ತಗೊಂಡ್ರೆ, ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ನಿಮಗೆ ವೇದಾಂತದಲ್ಲಿ ಸಿಗುವಂಥದ್ದು. ಹೇಗೆ ನಮ್ಮ ಮತ್ತು ದೇವರ ರಿಲೇಶನ್ಶಿಪ್ ಏನು, ಅಲ್ಲಿ ಆ್ಯಕ್ಚುಲಿ ರಿಲೇಶನ್ಶಿಪ್ ಅಂತ ಮಾತಾಡ್ತಿದ್ದೀವಿ ಅಂದರೆ ಏನೋ ಎರಡಿದೆ ಅಂತ ಅರ್ಥ. ಬಟ್ ಹಂಗಂತ ಒಂದು ಇಲ್ವೇ ಇಲ್ಲ. ನಮಗೆ ಕಾಣುವಂಥದ್ದು ನಾನು ಬೇರೆ ಅವ್ರು ಬೇರೆ ಅಂತ ನಮಗೆ ಕಾಣುವಂಥದ್ದು ಅದು ಒರಿಜಿನಲಿ. ಏನಕ್ಕೆ ಹಂಗಾಗಿದೆ ಅಂದರೆ, ಅವರು ತುಂಬ ಸ್ಟ್ರಾಂಗ್ ಎಕ್ಸಾಂಪಲ್ ಏನು ಕೊಡ್ತಾರೆ ಅಂದರೆ, ಬೀಚ್ ಅಂದರೆ ಇದು ಓಷನ್ ಕನ್ಸಿಡರ್ ಮಾಡಿ. ನೀವು ಬೀಚ್ಗೆ ಹೋದಾಗ ಅಲ್ಲಿ ಸಮುದ್ರ ಇರುತ್ತೆ, ಎದುರುಗಡೆ ವೇವ್ಸ್ ಬರ್ತಾ ಇರ್ತವೆ. ಸಮುದ್ರ ಬೇರೆ ಅಲ್ಲ, ವೇವ್ಸ್ ಬೇರೆ ಅಲ್ಲ, ವೇವ್ಸ್ ಸಪ್ರೇಟಾಗಿ ಕಾಣ್ತವೆ ಅನ್ಕೊಳ್ಳಿ. ಈಗ ಆ ವೇವ್ಸ್ಗೆ ಎಲ್ಲಾದರೂ ಒಂದು ಅಹಂಕಾರ ಅನ್ನೋ ಒಂದು, ಅಹಂಕಾರ ಅಂದ್ರೆ ಏನು, ಸೆನ್ಸ್ ಆಫ್ ಐನೆಸ್, ಸೆನ್ಸ್ ಆಫ್ ಇಂಡಿವಿಜುವಾಲಿಟಿ ಬಂದ್ಬಿಡ್ತು ಅಂದ್ಕೊಳ್ಳಿ. ಅವಾಗ ಆ ವೇವ್ಸ್ಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ, ನಾವ್ ಹೆಂಗೆ ಯೋಚನೆ ಮಾಡ್ತಿದೀವಿ ಹಂಗೆ ಮಾಡೋದು. ನಾನೊಂದು ಸಣ್ಣ ವೇವು, ನಾನೊಂದು ದೊಡ್ಡ ವೇವು, ಓ ಅಲ್ಲಿ ಸಮುದ್ರ ಇದೆ, ನಾನೀಗ ಅಲ್ಲಿ ಹೋಗ್ತಾ ಇದ್ದೀನಿ, ಓ ಇಲ್ಲಿ ದಡ ಇದೆ, ದಡ ಎಷ್ಟು ಚೆನ್ನಾಗಿದೆ, ಈ ದಡದಲ್ಲಿ ಉಳ್ಕೊಂಡು ಕೆಲಸ ಮಾಡೋಣ, ಈ ಥರ ಇಲ್ಲ. ಅದನ್ನೇ ನಾವು ಮಾಡ್ತಾ ಇರೋದು. ಆ ಈಗೋನ ಈಕ್ವೇಶನ್ ಇಂದ ತೆಗೆದ್ಬಿಟ್ವಿ ಅಂದ್ರೆ, ವೇವ್ ಮತ್ತೆ ಸಮುದ್ರ ಬೇರೆ ಬೇರೆ ಅಲ್ವೇ ಅಲ್ಲ. ಎಸೆನ್ಷಿಯಲಿ ಅವರೆಲ್ಲ ಒಂದೇ, ಎರಡೂ ಒಂದೇ. ಬಟ್ ಸಮುದ್ರ ಅನ್ನೋದು ಅದೊಂದು ಪೂಲ್ ಆಫ್ ವಾಟರ್ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಪೂಲ್ ಆಫ್ ಲೈಫ್. ವೇವ್ಸ್ ಅನ್ನೋದು ಒಂದು ಸ್ಮಾಲ್ ಎಕ್ಸ್ಪ್ರೆಷನ್ ಆಫ್ ಇಟ್, ಆರ್ ಇಟ್ಸ್ ನಾಟ್ ಈವನ್ ಅ ಡಿಫ್ರೆಂಟ್ ಫ್ರಾಗ್ಮೆಂಟ್, ಒಂದು ಸಪ್ರೇಟ್ ಪಾರ್ಟು ಅಲ್ಲ ಅದು, ಬಟ್ ಇಟ್ ಲುಕ್ಸ್ ಲೈಕ್ ಸಪ್ರೇಟ್ ಅಷ್ಟೇ. ನಾವು ಅಷ್ಟೇ. ಎಸೆನ್ಷಿಯಲಿ ನಾವು ಯಾವ ದೇವ್ರಿಗೆ ನಾವು ಪೂಜೆ ಮಾಡ್ತಿದ್ದೀವಿ ಅದೆಲ್ಲ ಒಳಗಡೆನೇ ಇರುವಂಥದ್ದು ಅಷ್ಟೇ. ಇವಾಗ ನಾವು ಯಾವಾಗ ಸರಸ್ವತಿಗೆ ಪೂಜೆ ಮಾಡ್ತೀವಿ ಅಥವಾ ಗಣೇಶಂಗೆ ಪೂಜೆ ಮಾಡ್ತೀವಿ ಅಂದ್ಕೊಳ್ಳಿ, ವಿಘ್ನ ವಿನಾಶಕ, ನಾನು ಏನೋ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ದಾರಿಲಿ ಬರೋಂಥ ವಿಘ್ನಗಳನ್ನು ಪ್ಲೀಸ್ ಹರಿಸು, ಅದು ತೆಗೆದ್ಬಿಡು ಅಂತ. ಅದು ಹೆಂಗೆ ತೆಗಿಯೋಕ್ಕಾಗುತ್ತೆ ಅಂದರೆ, ಯಾವಾಗ ವಿಘ್ನ ಬರುತ್ತೆ ಅವ್ರು ಹೆಂಗೆ ನಮ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ? ವಿಘ್ನ ಬಂದ ಕೂಡಲೇ ನಾನು ಬಿಟ್ಬಿಟ್ಟು ಕೂತ್ಬಿಟ್ರೆ ಹೌ ಇಸ್ ಇಟ್ ಪಾಸಿಬಲ್? ಆ ವಿಘ್ನ ಹೋಗ್ಲಾಡ್ಸೋಕ್ಕಾಗಲ್ಲ. ವಿಘ್ನವನ್ನು
ತೆಗಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದರ ಅರ್ಥ ಇಷ್ಟೇ, ಸಿಗ್ನಿಫಿಕೆನ್ಸ್ ಏನಿದೆ, ವಿಘ್ನ ಬಂದ್ರೂ ನನಗೆ ಮುಂದೋಗುವಂಥ ಶಕ್ತಿ ಕೊಡು ಅಂತ. ಕರೆಕ್ಟ್, ವೆರಿ ಟ್ರೂ. ಟ್ರ್ಯಾಕಲ್ಲಿ ಇದ್ರೂ ನನಗೆ ಅದು ಏನು ಮಾಡಬೇಕು ಅದನ್ನ ಮಾಡೋಂಥ ಶಕ್ತಿನೇ ಅವ್ರು ಕೊಡೋದು, ಬೇರೆ ಏನೂ ಮಾಡೋಕ್ಕಾಗಲ್ಲ. ವಿಘ್ನಗಳು ಅಗೇನ್ ನಮ್ಮ ಕರ್ಮ ಇತ್ತು ಅಂದರೆ ವಿಘ್ನಗಳು ಬಂದೇ ಬರ್ತವೆ. ನಾವು ವಕ್ರತುಂಡ Very nice. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಇದೆಲ್ಲದು ವೇ ಆಫ್ ನಾವು ಸಬ್ಕಾನ್ಷಿಯಸ್ಲಿ ಅವರ ಫಾರ್ಮನ್ನು ನಾವು ವಿಜುವಲೈಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಸಬ್ಕಾನ್ಷಿಯಸ್ಲಿ ಇಟ್ ಇಸ್ ಅ ಮೆಸೇಜ್ ದಟ್ ಅದು ಒಳಗಡೆ ಇರುವಂಥದ್ದು. ಸೊ ಆ ಶಕ್ತಿ ಒಳಗಡೆಯಿಂದನೇ ಬರಬೇಕು ಅಂತ. ಯಾರಿಗೆ ಅದು ಅಷ್ಟು ಸೆಲ್ಫ್ ರಿಲಯನ್ಸ್ ಕಷ್ಟ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದು, ಅಂಥವ್ರಿಗೆ ದೇವರು ಅಂತ ಒಬ್ಬ ಇದ್ದಾನೆ, ಅವನಿಗೆ ನೀನು ಬೇಡ್ಕೋ, ಅವ್ನು ನಿನಗೆ ಹೆಲ್ಪ್ ಮಾಡ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟು. ಅಗೇನ್ ಅದಕ್ಕೆ ಮನಸ್ಸುಗಟ್ಟೆ ಅದೇ ಅನುಷ್ಠಾನ ಅಂತ ಮಾತಾಡಿದ್ವಲ್ಲ, ಅದು ಹೆಂಗೆ ಅಂದರೆ ಅನುಷ್ಠಾನ ಮಾಡಿದಷ್ಟು ಇದೇ ಮನಸ್ಸು ಸಂಸ್ಕಾರ ಪೂರ್ಣ ಹಾಕ್ಕೊಂಡು ಹೋಗುತ್ತೆ, ಇದೇ ಮನಸ್ಸು ಪ್ಯೂರಿಫೈ ಹಾಕ್ಕೊಂಡು ಹೋಗುತ್ತೆ. ದ ಮೋರ್ ಪ್ಯೂರರ್ ಇಟ್ ಬಿಕಮ್ಸ್, ದ ಹೈಯರ್ ಅದರ ಫ್ರೀಕ್ವೆನ್ಸಿ ಲೆವೆಲ್ ಏನಿದೆ ಅದು ಹೈಯರ್ ಆಗುತ್ತೆ. ನಾವಿವಾಗ ತುಂಬ ಲೋ ಲೆವೆಲ್ ಫ್ರೀಕ್ವೆನ್ಸಿಲಿ ಡೀಲ್ ಮಾಡ್ತಾ ಇದೀವಿ. ನಾವಾಯ್ತು, ನಮ್ಮ ಕಷ್ಟ ಆಯಿತು, ಅದರಿಂದ ಹೊರಗಡೆ ಎಷ್ಟೋ ಸರಿ ರೆಗ್ಯುಲರ್ ಲೈಫಲ್ಲೇ ಪ್ರಾಬ್ಲಮ್ ಇಂದ ಹೊರಗಡೆ ನಿಂತು ನೋಡೋದು ನಮಗೆ ಬರಲ್ಲ. ಬಟ್ ಈ ಮನಸ್ಸು ಶುದ್ಧತೆ ಅನ್ನೋದೇನಿದೆ ಅದು ಆದಷ್ಟು ನಾವು ಯೋಚನೆ ಮಾಡೋದಿರ್ಬೋದು, ನಾವು ನೋಡೋದು ನಮ್ಮ ಲೈಫಲ್ಲಿ ಆಗುವಂತಹ ವಿಚಾರಗಳನ್ನು ನೋಡುವಂಥ ರೀತಿನೇ ಬದಲಾಗ್ಬಿಡುತ್ತೆ. ಅದೇನೇ ನಾವು ದೇವರು ಬ್ಲೆಸ್ಸಿಂಗ್ಸು ಹಂಗಿದಂತೆಲ್ಲ ಅದಕ್ಕೊಂದು ಹೆಸರು ಕೊಡ್ತೀವಿ. ಬಿಟ್ರೆ ಅದು ಒಳಗಡೆ ಬರುವಂತಹ ಶಕ್ತಿ ಅದು. ದೇವರು ಈಗ ಗಣಪತಿ ನೀವು ಪೂಜೆ ಮಾಡ್ತಿದ್ದೀರಾ, ವಿಘ್ನ ವಿನಾಶಕ ಅವನು ಅಂದರೆ ಅವನ ಜೊತೆ ನೀವು ಕನೆಕ್ಟ್ ಆದಷ್ಟು ನಿಮ್ಮ ಮನಸ್ಸಿಗೆ ಅದೇ ಗುಣ ಬರುವಂಥದ್ದು. ಯಾವ ಗುಣ? ಏನು ಕಷ್ಟ ವಿನಾಶ ಅಂದರೆ ಏನು? ಬಂದಿರೋ ಕಷ್ಟನ ಸಾಲ್ವ್ ಮಾಡೋಕ್ಕಾಗತ್ತಾ? ಸಾಲ್ವ್ ಮಾಡೋದು ಇಲ್ಲ, ಬೇರೆ ಏನಿದೆ ಅದನ್ನ ಮಾಡೋದು, ಅದೇ ವಿಘ್ನ ವಿನಾಶಕ ಪವರ್. ಎಲ್ಲಾ ದೇವ್ರದ್ದು ಹಂಗೆ. ಸೊ ಯು ಮೀನ್ ಟು ಸೇ, ನಾನು ಎಷ್ಟೊಂದ್ಸಲಿ ಅಂತ ಅನ್ಕೊಂತೀನಿ, ಈಗ ಒಬ್ಬ ಮನುಷ್ಯ ಐ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪಿರಿಚುವಲ್ ಜರ್ನಿ ಅಂದ್ರೆ ವಾಟ್ ಆರ್ ದ ಬೇಸಿಕ್ ಸ್ಟೆಪ್ಸ್ ಹಿ ನೀಡ್ ಟು ಫಾಲೋ? ಇದೇನೆ ಅವರ ಆಸ್ ಸಿಂಪಲ್ ಆಸ್ ಮಾರ್ನಿಂಗ್ ಬೆಳಗ್ಗೆ ಬೇಗ ಹೇಳೋವಂಥದ್ದು. ಐ ನೋ ಇಟ್ ಈಸ್ ವೆರಿ ಇಂಪ್ರಾಕ್ಟಿಕಲ್ ಗಿವನ್ ಇವಾಗಿನ ಲೈಫ್ ಸ್ಟೈಲ್ ಬೇಸ್ ಮೇಲೆ ಅದು ತುಂಬ ಕಷ್ಟ ಆಗುತ್ತೆ. ಬಟ್ ಸತ್ವದ ಇನ್ಕ್ರೀಸ್, ನಮ್ಮ ಮನಸ್ಸಿನ ಖುಷಿ, ನಮ್ಮ ಮನಸ್ಸಿನ ಆರೋಗ್ಯ, ನಮ್ಮ ಮನಸ್ಸಿನ ಶಾಂತಿ, ಇದನ್ನ ಕಾಪಾಡುವಂಥ ಯಾವ್ಯಾವ್ದು ಕೆಲಸಗಳಿದಾವೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಆಯ್ತು. ಆಸ್ ಸಿಂಪಲ್ ಆಸ್ ಸ್ನಾನ ಮಾಡೋದು, ಫಸ್ಟ್ ಥಿಂಗ್ ಇನ್ನು ಬೆಳಗ್ಗೆ ಬೇಗ ಹೇಳೋದು. ಬೆಳಗ್ಗೆ ಬೇಗ ಹೇಳೋದೇ ಒಂದು ದೊಡ್ಡ ಸತ್ವ ಪ್ರಧಾನ ಆಕ್ಟಿವಿಟಿ. ಐಡಿಯಲ್ ಟೈಮ್ ಅದು ಅದೇ ಪ್ರಾಕ್ಟಿಕಲಿ ಮಾತಾಡೋದು ಬೇರೆ ಬೇರೆ. ಬಟ್ ಐಡಿಯಲ್ ಸಿನ್ಸ್ ಯು ಆಸ್ಕ್ಡ್ ಬಿಫೋರ್ ಸನ್ರೈಸ್. ಅದು ಬಿಫೋರ್ ಸನ್ರೈಸ್ ಇಸ್ ಗಿವನ್. ಆಯುರ್ವೇದ ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ. ಇಸ್ ದಟ್ ಎ ನ್ಯೂ ಟ್ರೆಂಡ್ ವಿಚ್ ಇಸ್ ಫಾಲೋಯಿಂಗ್ ಆನ್ ಇನ್ಸ್ಟಾಗ್ರಾಮ್ ಅಲ್ಲಿ? ಎಷ್ಟೋ ಜನ ಲೈಕ್ ನಾರ್ಮಲ್ ಇನ್ಫ್ಲುಯೆನ್ಸರ್ಸ್ಗಳು ದೇ ಪೋಸ್ಟ್ ವಿಡಿಯೋಸ್ ಹಿಂಗ್ ಲೈಕ್ ಓಕೆ ಅರ್ಲಿ ಮಾರ್ನಿಂಗ್ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂಥರ ವಾಟ್ ಎವರ್ ಲೈಕ್ ದೇರ್ ಅನುಷ್ಠಾನಗಳನ್ನ ಮಾಡಿಕೊಂಡು, ದಟ್ಸ್ ಅ ವೆರಿ ಗುಡ್ ಟ್ರೆಂಡ್ ಬೈ ದ ವೇ. ನಾನು ಅದನ್ನ ಯಾರ್ಯಾರು ಮಾಡ್ತಿದ್ದೀರೋ ಐ ರಿಯಲಿ ಅಪ್ರಿಷಿಯೇಟ್ ಯು. ಅಂದರೆ ಯು ಆರ್ ಟ್ರೈಯಿಂಗ್ ಟು ಪುಷ್ ಸರ್ಟನ್ ಗುಡ್ ಪ್ರಾಕ್ಟೀಸಸ್ ಆನ್ ಪೀಪಲ್ ಅಂತ ಹೇಳ್ತೀನಿ, ಇನ್ಸ್ಟೆಡ್ ಆಫ್ ನಾನು ಯಾವುದೋ ಬೇರೆ ಮಾಡೋದಕ್ಕಿಂತ. ನಾನು ಎಷ್ಟೊಂದ್ಸಲ ಅನ್ಕೊಂತೀನಿ ಸನ್ರೈಸ್ ಮುಂಚೆ ಹೇಳೋಣ ಅಂತ ಅನ್ಕೊಂತೀನಿ, ಬಟ್ ನೆವರ್ ಎವರ್. ಎಲ್ಲಿಂದ ಅಂದ್ರೆ ಏಳಣಕ್ಕಿಂತ ಮೊದಲು ಮಲಗಣ ಸ್ಟಾರ್ಟ್ ಆಗ್ಬೇಕು. ಮಲಗಣಕ್ಕಿಂತ ಮೊದಲು ಊಟ, ರಾತ್ರಿ ಎಷ್ಟು ಲೇಟ್ ಊಟ ಮಾಡ್ತೀವಿ ಅಷ್ಟು ನಿದ್ದೆ ಹಾಳು. ಆ ನಿದ್ದೆ ಹಾಳಾದಾಗ ಬೆಳಗ್ಗೆ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ರಾತ್ರಿ ಎಷ್ಟು ಲೇಟಾಗಿ ಮಲಗ್ತೀವಿ, ಆ ವೈಂಡ್ ಡೌನ್ ಇಲ್ಲ ಅಂದ್ರೆ ಹಿಂದಿನ ದಿನ ರಾತ್ರಿ ಮರುದಿನ ಬೆಳಗ್ಗೆ ಅನ್ಕೊಂಡಂಗೆ ಹೇಳಕ್ಕಾಗಲ್ಲ. ಸೊ ಇಟ್ ಇಸ್ ಆಲ್ ಇಂಟರ್ ಕನೆಕ್ಟೆಡ್. ನಾವು ಡಿಸ್ಕಷನ್ ಅಂತ ಬೇರೆ ಬೇರೆ ಮಾಡ್ತೀವಿ, ಬಟ್ ಇಟ್ ಇಸ್ ಆಕ್ಚುಲಿ ಇಂಟರ್ ಕನೆಕ್ಟೆಡ್. ಸೊ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ದಟ್ ಆಸ್ ಸಿಂಪಲ್ ಆಸ್ ನಿಮ್ಮ ಮನಸ್ಸಿನ ಮೆಂಟಲ್ ಹೆಲ್ತ್ ಟು ಬಿಗಿನ್ ವಿತ್, ಅದಕ್ಕೆ ನಿಮ್ಗೆ ಏನೇನು ಹೆಲ್ಪ್ ಆಗುತ್ತೆ ಅದರಿಂದ ಸ್ಟಾರ್ಟ್ ಮಾಡಿದ್ರು ಅದು ಸ್ಪಿರಿಚುಯಾಲಿಟಿನೇ. ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಯೋಗಾಸನ ಇನ್ನೂ ಒಳ್ಳೇದು. ಯಾಕೆಂದರೆ ಎಕ್ಸಸೈಸ್ ಅಂದರೆ ಮೂವ್ಮೆಂಟ್ ಬೇಸ್ಡ್ ಯೋಗಾಸನ. ನಮ್ಮದು ನಿರ್ವಾಣದಲ್ಲಿ ನಾವು ಕ್ಲಾಸ್ ಮಾಡ್ತೀವಿ, 3 days a week ಇರುತ್ತೆ. ನಾವು ಟ್ರೆಡಿಷ್ನಲ್ ಆಸನ ಅಂತ ತುಂಬ ಕಡಿಮೆ ಹೇಳ್ಕೊಡೋದು, ಮೂವ್ಮೆಂಟ್ ಬೇಸ್ಡ್ ಆಸನನೇ ಹೇಳ್ಕೊಡೋದು. ಆಸನ ಇನ್ಸ್ಪೈರ್ಡ್ ಮೂವ್ಮೆಂಟ್ಸ್ ಹೇಳ್ಕೊಡ್ತೀವಿ. ಅದು ಯಾಕೆ ಅಂದರೆ ಗಿವನ್ ದ ಲೈಫ್ ಸ್ಟೈಲ್ ಟುಡೇ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಆಸ್ ಸಚ್ ಜನ ಥ್ರೂ ಔಟ್ ದ ಡೇ ಮೂವ್ ಆಗೋದಿಲ್ಲ. ಸೊ ಅಲ್ಲಿ ಬಂದು ಹೋಲ್ಡಿಂಗ್ ದಿ ಆಸನ ಬಿಕಮ್ಸ್ ವೆರಿ ಡಿಫಿಕಲ್ಟ್, ಕ್ಯಾನ್ ಬಿ ಇಂಜುರಿಯಸ್. ಹಾಗಾಗಿ ನಾವು ವಾರ್ಮ್ ಅಪ್ ಮೂವ್ಮೆಂಟ್ ಬೇಸ್ಡೇ ಹೇಳ್ಕೊಡೋಂಥದ್ದು. ಅದರಿಂದ ಹಿಡಿದು, ಯಾಕೆಂದರೆ ದಟ್ ಇಟ್ ಸೆಲ್ಫ್ ಕ್ಯಾನ್ ಚೇಂಜ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ಯುವರ್ ಬಾಡಿ. ಆವಾಗ ನಿಮ್ದು ಬ್ರೈನ್ದು ಎಫಿಷಿಯನ್ಸಿ ಡಿಫ್ರೆಂಟ್ ಹಾಕ್ಕೊಂಡು ಹೋಗುತ್ತೆ. ಅದು ಸ್ಪಿರಿಚುಯಾಲಿಟಿನೇ.
ಸೊ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ರಾತ್ರಿ ಅರ್ಧಂಬರ್ಧ ನಿದ್ರೆ ಮಾಡಿದ್ರು ಯೂಸ್ ಇಲ್ಲ. ಕರೆಕ್ಟ್. Quality ಬಾಡಿ sleep ನೀಡ್ಸ್, ಬೇಕೇ yes, ಬೇಕು. ಕರೆಕ್ಟ್. ಇಲ್ದಿದ್ರೆ ಎಸ್ಪೆಷಲಿ ಇನ್ ದ ಲಾಂಗ್ ರನ್ ಅನುಷ್ಠಾನ ಬೆಳಗ್ಗೆ ಎದ್ದು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಒಂದು 5 hours ತುಂಬಾ ಸ್ಟ್ರೆಸ್ಫುಲ್ ವರ್ಕ್ ಇದೆ ಅನ್ಕೊಳ್ಳಿ, 5 hours ನಿದ್ದೆ ಮಾಡಿ ಎದ್ದು ಅನುಷ್ಠಾನ ಮಾಡಿದೆ ಅಂದ್ರೆ ಇನ್ ದ ಲಾಂಗ್ ರನ್ ಅದೇ ನಮಗ್ ಪ್ರಾಬ್ಲಮ್ ಕೊಡುವಂಥದ್ದು. ಸೊ ಯಾವ ದೇವ್ರು ಕಾಪಾಡಕ್ ಬಟ್ ಅದನ್ನ ಕೆಲವರು ಹೇಳ್ತಾರೆ, ಅಂದ್ರೆ ತುಂಬಾ ಗುರುಗಳು ಹೇಳ್ತಾರೆ, ಒಂದು ರೀತಿಲಿ ಮನುಷ್ಯನಿಗೆ ಒಂದು 3-4 ಡೀಪ್ ಅವರ್ ಸ್ಲೀಪ್ ಸಿಗುತ್ತಲ್ಲ, ಅದು ಸಾಕು, ದೇಹಕ್ಕೆ ಬೇಕಾಗಿರೋದು ಅಷ್ಟೇ, ಮನಸ್ಸಿಗೆ ನಮ್ಗೆ ಹಂಗ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರ ಬಗ್ಗೆ ನೀವೇನಂತೀರಾ? ಯಾಕೆಂದ್ರೆ ಗುರುಗಳು ಆ ಒಂದು ಇದ್ರಲ್ಲಿ ಬದುಕ್ತಾ ಇರ್ತಾರೆ. ಅದನ್ನ ನಾವು ನಮ್ದೇನ್ ಗೊತ್ತಾ, 2 ಪಾರ್ಟ್ ಆಫ್ ಬ್ರೈನ್ ಅದು ಕನೆಕ್ಟೆಡ್, ಒಂದು ಕಾರ್ಪಸ್ ಕೊಲೋಸಮ್ ಅಂತ ಇಂಟರ್ ಕನೆಕ್ಟೆಡ್. ಅದು ಅಲ್ಲಿ ಆಕ್ಟಿವಿಟಿ ಎಷ್ಟು ಹೈ ಆಗಿರುತ್ತೆ, ಎಷ್ಟು ಕೆಯಾಟಿಕ್ ಆಗಿರುತ್ತೆ, ಅಷ್ಟು ಜಾಸ್ತಿ ನಿದ್ದೆ ಬೇಕು ನಮ್ಗೆ. ನೈಸ್. ಅಲ್ಲಿ ಎಷ್ಟು ಅಂದ್ರೆ ನಾವು ಎಕ್ಸ್ಟರ್ನಲಿ ತುಂಬಾ ಆಕ್ಟಿವ್ ಆಗಿರ್ತೀವಿ, ಬಟ್ ಒಳಗಡೆಯಿಂದ ತುಂಬಾ ಕಾಮ. ಅದೇ ಅಲ್ವಾ ಯೋಗದೆಲ್ಲ ಪರ್ಪಸ್ ಏನು ಅಂದ್ರೆ, ಹೊರಗಡೆ ನೀವು ಆಕ್ಟಿವ್ ಆದ್ರೂ ಒಂದು ಏನ್ ಹೇಳ್ತಾರೆ, ಒಂದು ಸಾಕ್ಷಿ ಭಾವದಿಂದ. ಐ ನೋ ಇಟ್ ಇಸ್ ವೆರಿ ಟೆಕ್ನಿಕಲ್, ಅಂದ್ರೆ ಇಟ್ಸ್ ನಾಟ್ ಡಸಂಟ್ ಸೌಂಡ್ ವೆರಿ ಪ್ರಾಕ್ಟಿಕಲ್, ಬಟ್ ಇವೆಂಚುಯಲಿ ಅದೇ ಇರುವಂತದ್ದು. ನಮ್ಮ ಮನಸ್ಸಿನ ಕಾಮನ್ನ ಮೇಂಟೈನ್ ಮಾಡ್ಕೊಂಡು ಹೊರಗಡೆ ಆಕ್ಟಿವಿಟಿ ಮಾಡೋದು ಪಾಸಿಬಲ್ ಅಂತ ಯೋಗ ಹೇಳುತ್ತೆ. ಅಗ್ರೀಡ್. ಸೊ ಅಷ್ಟು ಸಾಧ್ಯವಾದ್ರೆ ಅಂತವ್ರಿಗೆ 3 to 4 hours ಆಫ್ ಸ್ಲೀಪ್ ಇಸ್ ಇನಫ್. ಅದು ಬಟ್ ನಮ್ದು ಹಂಗಿಲ್ವೇ, ನಾವು ಎಲ್ಲಿ ಇನ್ವಾಲ್ವ್ ಆಗ್ತೀವಿ ಅಲ್ಲಿ ತುಂಬಾ ಡಿಸ್ಟರ್ಬ್, ಒಂದ ಗುಡ್ ವೇ ಆಫ್ ಡಿಸ್ಟರ್ಬಿಂಗ್ ಆರ್ ಇಲ್ಲ ಬ್ಯಾಡ್ ವೇ ಆಫ್ ಡಿಸ್ಟರ್ಬಿಂಗ್, ಬಟ್ ಅಷ್ಟು ಕೆಯಾಟಿಕ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಲೈಫ್ ಅಲ್ಲಿ ನಮ್ದು ಲೈಫ್ ಎಷ್ಟು ಚಾಲೆಂಜಿಂಗ್ ಇದೆ, ಅಷ್ಟು ಅವರ್ ನಿದ್ದೆ ಬೇಕೇ ಬೇಕು. ಅದಕ್ಕೆ ಮೆಡಿಟೇಷನ್ ಎಲ್ಲ ಯಾರ್ದು ರೆಗ್ಯುಲರ್ ಪ್ರಾಕ್ಟೀಸ್ ಆಗುತ್ತೆ, ಡೈಲಿ ಒಂದು ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಆದಾಗ ಅವ್ರು ನೋಡ್ತಾರೆ ಅವ್ರ ನಿದ್ದೆ ಕ್ವಾಲಿಟಿ ಇಂಪ್ರೂವ್ ಹಾಕೊಂಡು ಕ್ವಾಂಟಿಟಿ ಕಡಿಮೆ ನ್ಯಾಚುರಲ್ ಆಗುತ್ತೆ. ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗೇ ಹೇಳ್ತಾರೆ. ಅದೆಲ್ಲ ನ್ಯಾಚುರಲ್ ಆಗಿ ಹಾಕೊಂಡು ವಿ ಡೋಂಟ್ ಹ್ಯಾವ್ ಟು ಫೋರ್ಸ್ ಇಟ್. ನಾವೇ ಫೋರ್ಸ್ಫುಲಿ ನಾನು ಅನುಷ್ಠಾನ ಮಾಡ್ತಿದ್ದೀನಿ ಹಂಗಾರೆ 4 hour ನಿದ್ದೆ ಸಾಕು ನನಗೆ ಅಂತ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಬಾಡಿ ಇಟ್ ಸೆಲ್ಫ್ ಸಿಗ್ನಲ್ ಕೊಡುತ್ತೆ, ಅಷ್ಟು ಇಂಟೆಲಿಜೆಂಟ್ ಇದೆ ನಮ್ಮ ಬಾಡಿ. ಬಟ್ ಇದು ಅವ್ರು ಹೇಳ್ತಾರಲ್ಲ 3-4 hours ಸಾಕು ಅಂತ, ಅದ್ರ ಹಿಂದಿನ ಅರ್ಥ ಇದಿರಬೇಕು ಆಲ್ವೇಸ್. ಅವ್ರು ಹೇಳಿದ್ರು ಅಂತ ನಾವು ಮಾಡೋಕ್ಕಾಗಲ್ಲ, ಮಾಡಬೇಕು, ಬಟ್ ಬಾಡಿ ಆದ್ರೆ ಕರೆಕ್ಟ್. ಎಕ್ಸಾಕ್ಟ್ಲಿ. ಅವ್ರು ಬೇರೆದು ಹೇಳ್ತಾರೆ, ಈ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ, ಅದನ್ನ ನಾವು ಮಾಡ್ತಿಲ್ಲ. 4 hours ನಿದ್ದೆ ಸಾಕು ಅಂದಿದ್ದಾರೆ, ಅದಷ್ಟೇ ಮಾಡ್ತಾರೆ. ಅಥವಾ ಊಟ ತಿಂಡಿ ಬಗ್ಗೆ ಅವ್ರು ಹೇಳ್ತಾರೆ, ಅದನ್ನ ನಾವು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸೊ ಇಟ್ ಕೆನಾಟ್ ಬಿ ಪಾರ್ಷಿಯಲ್. ಅವ್ರು ಬೇರೆದು ಎಲ್ಲ ಸೇರಿಸಿ ಅದ್ರ ಬಗ್ಗೆ ಮಾತಾಡಿರ್ತಾರೆ. ಸೊ ನಾವು ಪ್ರಾಕ್ಟೀಸು ಹಾಗೆ ಮಾಡ್ಬೇಕಾಗುತ್ತೆ. ಓಕೆ, ಸೊ ಶ್ಯೂರ್, ನೀವು ಹೇಳ್ದಂಗೆ ಸೊ ಬೆಳಗ್ಗೆ ಸನ್ರೈಸ್ ಮುಂಚೆ ಎದ್ದು ದೆನ್ ಆಫ್ಟರ್ವರ್ಡ್ಸ್ ಅದಾದ್ಮೇಲೆ ನೀವು ನಿಮ್ದೇನು ಎಕ್ಸಸೈಸ್ ಒಂದು ಸ್ವಲ್ಪ ಆದ್ರೂ ಒಂದು ಎಕ್ಸಸೈಸ್ ಇದು ಮಾಡ್ಕೊಂಡು ನಿಮ್ ಸ್ನಾನ ತಿಂಡಿಗೂ ಮೊದಲು ಸ್ನಾನ ಮಾಡುವಂತ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮ್ಯಾಕ್ಸಿಮಮ್ ನಾವೇನು ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಟ್ರೆಡಿಷನ್ ಅಂತ ಒಂದು ಇರುತ್ತೆ, ಅದು ತುಂಬಾ ಐಡಿಯಲಿಸ್ಟಿಕ್ ವೇ ವುಡ್ ಬಿ ಐಡಿಯಲಿಸ್ಟಿಕ್. ಇಟ್ ವುಡ್ ಬಿ ಗ್ರೇಟ್ ನಾವು ಆ ಥರ ಬದುಕಕ್ಕಾಯ್ತು ಅಂದ್ರೆ, ಆಗಲ್ಲ. ಯಾಕೆಂದ್ರೆ ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ, ಜಾಬ್ ಕಮಿಟ್ಮೆಂಟ್ ಇದೆ, ಇದೆಲ್ಲ ಕಾರಣಕ್ಕೆ ಸಣ್ಣಗೂ ಮೊದಲು ಹೇಳಕ್ ಆಗಿಲ್ಲ ಅಂದ್ರೂ 6-6:30 ಒಳಗಡೆ ಆದ್ರೂ ಹೇಳ್ಬೇಕು. ಆಮೇಲೆ ರಾತ್ರಿ ಇಡೀ ಬಿಂಜ್ ವಾಚಿಂಗ್ ಮಾಡಿ ನೆಟ್ಫ್ಲಿಕ್ಸು, ನನಗೆ ಬೆಳಗ್ಗೆ ನನಗೆ ಫೋಕಸ್ ಬರ್ತಿಲ್ಲ ಓದಕ್ಕೆ, ಮೆಮರಿ ಪವರ್ ಕಡಿಮೆ ಆಗಿದೆ, ನನ್ನ ಕೆಲಸದಲ್ಲಿ ನನಗೆ ಎಫಿಷಿಯನ್ಸಿ ಕಾಣಿಸ್ತಾ ಇಲ್ಲ. ಯಾಕೆ? ನಾವು ತುಂಬ ಎಕ್ಸ್ಪ್ಲಾಯ್ಟ್ ಮಾಡಾಗಿದೆ ಸಿಸ್ಟಮನ್ನು. ಅದರಿಂದ ಮತ್ತೆ ಇವಾಗ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಸೊ ನಾನೇನು ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಇವಾಗಿನ ಕಾಲಕ್ಕೆ ಅದೊಂದು ಎಂಟರ್ಟೈನ್ಮೆಂಟ್ ಮಾಡಲೇಬೇಕು. ಲಿಮಿಟ್ ಮಾಡೋದು ತುಂಬ ಒಳ್ಳೆಯದು. ಸೊ ರಾತ್ರಿ ನಿಮಗೆ ಯಾವತ್ತೋ ಒಂದಿನ, ವಾರದಲ್ಲಿ ಒಂದಿನ ಅಂತನೋ ಏನೋ ಒಂದು ನೀವು ಮಾಡ್ತೀರಾ ಅಂದರೆ ಅದು ಇನ್ನೂ ಬೆಟರು. ದಟ್ಸ್ ವೇರ್ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್. ಬಿಂಜ್ ವಾಚಿಂಗ್ ಬದಲು ಸ್ವಲ್ಪ ಮಾಡೋದು ಅಲ್ಲ, ಹಾಗೆ ಆ ಥರ ಮಾಡಿಕೊಂಡು ರಾತ್ರಿ ನಿದ್ದೆ ಕ್ವಾಲಿಟಿನ ಇಂಪ್ರೂವ್ ಮಾಡಿಕೊಂಡ್ರೆ ಬೆಳಗ್ಗೆ ನ್ಯಾಚುರಲಿ ಏಳೋದು ಇಂಪ್ರೂವ್ ಆಗುತ್ತೆ. ಅದನ್ನ ಇಟ್ಕೊಂಡು ಅವ್ರ ಎಕ್ಸಸೈಸು ಅಥವಾ ಯೋಗಾಸನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ಅದರಲ್ಲಿ ಒಂದು ಬ್ರೀದಿಂಗ್ ಏನು ಹೇಳ್ತಾರೆ, ಬ್ರೀದಿಂಗ್ ಇಂಪ್ಯಾಕ್ಟ್ ಅದರಲ್ಲಿ ಆಗುತ್ತೆ, ಬ್ರೀದಿಂಗ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಫೋಕಸ್ ಅವೇರ್ನೆಸ್ ಇನ್ವಾಲ್ವ್ಮೆಂಟ್ ಅದರಲ್ಲಿರುತ್ತೆ. ಅದನ್ನು ಮಾಡ್ಬೋದು. ಅದಾದಮೇಲೆ ಅವ್ರು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು. ಅದಾದಮೇಲೆ ಅವ್ರ ಕೆಲಸ ಏನಿದೆ ಅದು ಮಾಡ್ಕೋಬೋದು. ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಶ್ಲೋಕ ಹೇಳುವಂಥದ್ದು ಅಥವಾ ಸ್ತೋತ್ರಗಳನ್ನು ಹೇಳುವಂಥದ್ದು, ಜಪ ಮಾಡುವಂಥದ್ದು, ಇಷ್ಟು ಬೇಸಿಕ್ ಟು ಬಿಗಿನ್ ವಿತ್. ಇದು ಅಲ್ಲದೆ ಅವ್ರ ಲೈಫಲ್ಲಿ ಹೆಂಗಿದ್ದಾರೆ ಅಂತ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸ್ಪಿರಿಚುವಾಲಿಟಿಗೆ 4 ಡಿಫ್ರೆಂಟ್ ಪಾತ್ಸ್ ಹೇಳ್ತಾರೆ.
ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಜ್ಞಾನಯೋಗ ಅಂತ 4 ಡಿಫ್ರೆಂಟ್ ಪಾತನ್ನ ಹೇಳ್ತಾರೆ. ಯಾವ ಪಾತ್ ಯಾರಿಗೆ ಸೂಟೇಬಲ್? ಕರ್ಮಯೋಗ ಅಂದರೆ ಒಂಥರ ತುಂಬ ಸಿಂಪಲ್ ಆಗಿ ಹೇಳೋದಂದ್ರೆ ಪ್ರಸಾದ ಬುದ್ಧಿ. ಕೆಲಸ ಏನಿದೆ ಅದನ್ನು ನಾನು ಮಾಡ್ತೀನಿ, ವಾಪಸ್ ಬರುತ್ತೋ ಅದು ಬೇರೆ, ಹಂಗಂತ ಒಟ್ರಾಸಿ ಕೆಲಸ ಮಾಡ್ಕೊಂಡು ಒಂದು ಗೋಲ್ ಇಟ್ಕೋಬೇಕು. ಬಟ್ ಅದು ಅಂದ್ಕೊಂಡಂಗೆ ಆಗಿಲ್ಲ ಅಂದ್ಕೊಳ್ಳೆ ಡಿಸ್ಟರ್ಬ್ ಆಗಿ ಕೆಲಸದಿಂದ ವಿಡ್ರಾ ಮಾಡ್ಕೊಳ್ಳೋದು, ಲೈಫಿಂದನೇ ವಿಡ್ರಾ ಮಾಡ್ಕೊಳ್ಳೋದೆಲ್ಲ ಆಗೋ ಚಾನ್ಸಸ್ ಇದೆ. ಆ ಥರ ಎಲ್ಲ ಇಟ್ಕೋಬಾರ್ದು. ಅದು ಸೊ ಹಂಗಾಗಿ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಕಂಟ್ರೋಲಲ್ಲಿ ಏನಿದೆ ಅದನ್ನು ನೀವು ಮಾಡಿ, ಅಲ್ಲಿ ಎಫಿಷಿಯೆಂಟಾಗಿ ಮಾಡಿ. ಅಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿ. ರಿಸಲ್ಟ್ ಏನಿದೆ ಅದು ಒಂದು ನಿಮ್ಮ ಕರ್ಮಫಲಕ್ಕೆ ತಕ್ಕದ್ದು, ಇಲ್ಲ ದೇವರು ಏನು ಬ್ಲೆಸ್ಸಿಂಗ್ ಮಾಡ್ತಾರೆ ಅದು ಕರ್ಮಯೋಗ ಇನ್ ಸಿಂಪಲ್ ಟರ್ಮ್ಸ್. ದೇವಸ್ಥಾನಕ್ಕೆ ಹೋಗೋದಷ್ಟೇ ನಮ್ಮ ಕೆಲಸ, ಪ್ರಸಾದ ಕೇಳೋದಷ್ಟೇ ನಮ್ಮ ಕೆಲಸ. ಏನು ಸಿಗೋದು, ನಂಗೆ ಬಾಳೆಹಣ್ಣು ಇಷ್ಟ ಇಲ್ಲ, ನಂಗೆ ಇನ್ನೊಂದು ಹಣ್ಣು ಕೊಡಿ, ಹಂಗೆ ನಾವು ಯಾವತ್ತೂ ಅಂದ್ಕೊಳ್ಳಲ್ವೇ? ಯಾವ ಹಣ್ಣನ್ನು ಕೊಡ್ತಾರೆ ಅದು ಪ್ರಸಾದ, ದೇವ್ರು ಕೊಟ್ಟಿದ್ದು ಅಂದ್ಕೊಂಡು ತೊಗೊಂಡ್ಬಿಡ್ತೀವಿ. ಕರ್ಮಯೋಗದ ಕಾನ್ಸೆಪ್ಟ್ ಅಷ್ಟೇ, ತುಂಬ ಕಷ್ಟ, ಹೇಳೋದು ಈಸಿ, ಮಾಡೋದು ತುಂಬ ಕಷ್ಟ. ಬಟ್ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಅದು ಒಂದಿದೆ. ಭಕ್ತಿ ಯೋಗ ಇಷ್ಟೊತ್ತು ಮಾತಾಡಿದ್ವಿ, ಅದಿದೆ. ಇದು ರಾಜಯೋಗ ಅಂದ್ರೇನೆ ಮನಸ್ಸು. ರಾಜಯೋಗ ಬಂದ್ಬಿಟ್ಟು ತುಂಬಾ ಇಂಡಿಪೆಂಡೆಂಟ್ ಪ್ರಾಕ್ಟೀಸು. ಅಲ್ಲಿ ದೇವ್ರು ಅನ್ನೋ ಕಾನ್ಸೆಪ್ಟ್, ಈಗ ಭಕ್ತಿ ಯೋಗದಲ್ಲಿ ದೇವ್ರಿಗೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆಧಾರ ಇರುತ್ತೆ. ದೇವ್ರಿಗೋಸ್ಕರ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕಾದ್ರೂ ನಾನು ಮಾಡ್ತೀನಿ. ಅದರಲ್ಲೇ ನನ್ನ ಎಮೋಷನಲ್ ಕಲ್ಚರಿಂಗು, ಸೈಕಲಾಜಿಕಲ್ ಇಂಪ್ರೂವ್ಮೆಂಟ್ ಎಲ್ಲ ಆಗುತ್ತೆ. ಬಟ್ ರಾಜಯೋಗ ಹಾಗಲ್ಲ. ರಾಜಯೋಗ ಅಂದ್ರೆ ನಾವೇನು ಯೋಗ ಅಂತ ಪ್ರಾಕ್ಟೀಸ್ ಮಾಡ್ತೀವಿ, ಅದು ಅಲ್ಲಿ ಇಟ್ ಇಸ್ ಎಂಟೈರ್ಲಿ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್. ಬೇರೆ ಏನೋ ಒಂದು ಪವರ್ಗೋಸ್ಕರ ಮಾಡೋದಿರಲ್ಲ, ನನ್ನ ಮನಸ್ಸಿನ ಡಿಸಿಪ್ಲಿನ್ಗೋಸ್ಕರನೇ ಮಾಡೋದಿರುತ್ತಲ್ಲಿ. ಅದಕ್ಕೆ ಅವ್ರು ಬೇರೆ ಬೇರೆ ಅಭ್ಯಾಸಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಆಸನ ಪ್ರಾಣಾಯಾಮ ಒನ್ ಪಾರ್ಟ್ ಆಫ್ ಇಟ್. ಮಲ್ಟಿಪಲ್ ಯಮ ನಿಯಮ ಇಂದ ಸ್ಟಾರ್ಟ್ ಆಗುತ್ತೆ. ಯಮ ನಿಯಮ ಅಂದ್ರೆ ನಮ್ದು ಲೈಫ್ ಸ್ಟೈಲ್, ಬೇರೆಯವ್ರ ಜೊತೆ ಹೆಂಗಿರ್ಬೇಕು, ನನ್ನ ಜೊತೆ ನಾನು ಹೆಂಗೆ ನೋಡ್ಕೋಬೇಕು, ಅದರಿಂದ ಹಿಡ್ಕೊಂಡು ಆಮೇಲೆ ಅವ್ರು ಮ್ಯಾಟಿಗೆ ಕರ್ಕೊಂಬರೋಂಥದ್ದು. ಪತಂಜಲಿಗಳ ಪ್ರಕಾರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಮ್ಯಾಟಿಗೆ ಬನ್ನಿ ಅಂತ. ಅದು ನಾವು ಮ್ಯಾಟಿಂದನೇ ಸ್ಟಾರ್ಟ್ ಮಾಡ್ತೀವಿ, ವಿಚ್ ಇಸ್ ಸ್ಟಿಲ್ ಗುಡ್. ಬಟ್ ಅದನ್ನ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಅದನ್ನು ಯಮ ನಿಯಮಗಳನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಹೋಗೋದು. ಹಾಗೆ ಅದು ರಾಜಯೋಗ ಆಗುತ್ತೆ. ಅದಾದ್ಮೇಲೆ ಜ್ಞಾನಯೋಗ, ಅಲ್ಲಿ ಸ್ವಲ್ಪ ಎಜುಕೇಶನ್ ಲೈಕ್ ಸ್ಕ್ರಿಪ್ಚರ್ ಸ್ಟಡೀಸ್ ಮಾಡೋದು. ಯಾಕೆಂದ್ರೆ ಸೆಲ್ಫ್ ನಮ್ಮ ಬಗ್ಗೆ ಜಾಸ್ತಿ ಮಾತಾಡಿರೋದು ಸ್ಕ್ರಿಪ್ಚರ್ಗಳೇ. ನಾವು ನಮ್ಮ ಬಗ್ಗೆ ಏನೊಂದು ಐಡಿಯಾ ಇಟ್ಕೊಂಡಿದೀವಿ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿ ಸ್ಕ್ರಿಪ್ಚರ್, ತುಂಬಾ ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಸ್ಕ್ರಿಪ್ಚರ್ಗಳು ಮಾತಾಡ್ತವೆ, ನೀವ್ ಯಾರು ಆಕ್ಚುಲಿ ಅಂತ. ಸೊ ಅದು ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾವು ಅಟ್ಲೀಸ್ಟ್ ಅದನ್ನ ಓದ್ಕೊಂಡು ಅದ್ರ ಬಗ್ಗೆ ಕಾಂಟಂಪ್ಲೇಟ್ ಮಾಡಿದ್ರೆ ನಮ್ಮ ಬಗ್ಗೆ ಇರೋ ನಮ್ಮದೇ ಅಭಿಪ್ರಾಯಗಳು ಚೇಂಜ್ ಹಾಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಪ್ಲಸ್ ಅನುಷ್ಠಾನ ಇತ್ತು ಅಂದ್ರೆ ಅದು ಇನ್ನೂ ಫಾಸ್ಟರ್. ಸೊ ಇವೆಲ್ಲ ಡಿಫ್ರೆಂಟ್ ವೇಸ್ ಆಫ್ ಪ್ರಾಕ್ಟಿಸಿಂಗ್ ಸ್ಪಿರಿಚುವಾಲಿಟಿ. ಇದಕ್ಕೆಲ್ಲ ನಾವು ಮ್ಯಾಟಲ್ಲಿ ಕೂತ್ಕೊಂಡೇ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನೇ ನಾವು ಹೊರಗಡೆ ಇರ್ತಾನು ಇದನ್ನೇ ಪ್ರಾಕ್ಟೀಸ್ ಮಾಡೋದು. ಈಗ ಭಕ್ತಿ ಯೋಗ ಅಂದ್ರೆ ಏನು? ಪ್ರಾಕ್ಟಿಸಿಂಗ್ ಡಿವೋಷನ್ ಅಂದ್ರೆ ಲವ್ ಅಂತ. ನಾವು ಒಂದು 10 ನಿಮಿಷ ಕುತ್ಕೊಂಡು ದೇವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿ, ಹೊರಗಡೆ ಬಂದು ಮನೇಲಿ ಇರೋರಿಗೆ ಬಾಯಿಗೆ ಬಂದಂಗೆ ಬೈಯೋದು, ಅವ್ರ ಜೊತೆ ಹೆಂಗೋ ಆಡ್ಕೊಳ್ಳೋದು, ಅದೆಲ್ಲ ಮಾಡಿದಾಗ ಇಲ್ಲಿ ಮಾಡಿರೋದು ಯೂಸ್ ಇಲ್ಲ. ವೆರಿ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಹೌ ಡು ಯು ಥಿಂಕ್ ಒಂದು ಆಂಗರ್ನ ಕಂಟ್ರೋಲ್ ಮಾಡಬಹುದು ಅಂತಂದ್ರೆ, ಲೈಕ್ ಅದು ಯೂಶಲಿ ತುಂಬ ಜನ ನನಗೆ ಕೇಳ್ತಾರೆ ಆ್ಯಕ್ಚುಲಿ ಮೆಸೇಜ್ ಹಾಕ್ಬೇಕಾದ್ರೆ, ಸೇಂಗ್ಲಿ ಸಿಕ್ಕಾಬಡೆ ನಂಗೆ ಕೋಪ ಬಂದ್ಬಿಡುತ್ತೆ, ಅಥವಾ ಸಿಕ್ಕಾಬಡೆ ಒಂದು ಹೇಟ್ರೆಡ್ನೆಸ್ ಅಥವಾ ಒಂಥರ ಬಿಲ್ಡ್ ಮಾಡೋದಕ್ಕೆ ಅಂತ. ಅಂದರೆ ಮನಸ್ಸು ನನಗೆ ಸ್ಥಿಮಿತದಲ್ಲಿ ಇರೋದಿಲ್ಲ, ಐ ನೀಡ್ ಟು ಕಂಟ್ರೋಲ್ ದಟ್ ಅಂತ ಹೇಳ್ತಾರೆ. ತುಂಬ ಲೋಕಾರೂಢಿಯಾಗಿ ಪ್ರಾಣಾಯಾಮ ಮಾಡು ಅಂತ ಹೇಳ್ಬಿಡ್ತೀವಿ, ಬಟ್ ದಟ್ಸ್ ನಾಟ್ ದ ಸೊಲ್ಯೂಷನ್. ಐ ನೋ ಕಷ್ಟ ಅಂದ್ರೆ ಅದು ಆಕ್ಚುಲಿ ಒಳ್ಳೆ ಸೊಲ್ಯೂಷನ್, ಬಟ್ ಅವ್ರಿಗೆ ಅದು ಅನ್ಸಲ್ಲ. ಪ್ರಾಣಾಯಾಮ ಹೆಂಗ್ ಮಾಡಿ ಅದನ್ನೇ ಹೇಳೋದು. ಈಗ ನೀವು ಯಾರೋ ಒಬ್ರು ಪ್ರಾಕ್ಟೀಸ್ ಮಾಡ್ತಿದ್ರಿ, ನೀವು ಈಗ ಇಷ್ಟೊತ್ತರೆಗೂ ಹೇಳಿದ್ರಲ್ಲ ದಿನನಿತ್ಯದ್ದು, ಐ ಆಮ್ ಗ್ಲಾಡ್ ದಟ್ ಯು ಸೆಡ್. ಯಾಕೆಂತಂದ್ರೆ ಇಟ್ ಮೇ ನಾಟ್ ಒಂಥರ ಸೇಯಿಂಗ್ ಲೈಕ್ ಇಟ್ ಮೇ ಸೌಂಡ್ ಆನ್ ಅ ಸರ್ಫೇಸ್ ಲೆವೆಲ್ ಅಂತ ಅನ್ಸ್ಬೋದು ಕೆಲವ್ರಿಗೆ. ಇಟ್ ಈಸ್ ನಾಟ್, ಬಿಕಾಸ್ ಆ ಸರ್ಫೇಸ್ ಲೆವೆಲಲ್ಲಿ ನಾನು ಅಳವಡಿಸ್ಕೊಂಡು ಮಾಡ್ಕೊಳ್ಳೋದಕ್ಕೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನೋಬಡಿ ಟಾಕ್ಸ್ ಅಬೌಟ್ ಇಟ್. ನಾನು ಅದಕ್ಕೆ ಹೇಳಿದ್ದು ಲೈಕ್ ಸಿಂಪ್ಲರ್ ವೇಲ್ ನೀವು ಹೇಳ್ತಿದ್ದೀರಾ. ದಿಸ್ ಇಸ್ ವಾಟ್ ಐ ನೀಡೆಡ್. ಸಿಂಪ್ಲರ್ ನಾನು ಒಂದು ಬೆಳಗ್ಗೆ 6 ಗಂಟೆಗೆ ಹೇಳ್ತೀನೋ ಅಥವಾ ಸೂರ್ಯದ ಮುಂಚೆ ಹೇಳ್ತೀನೋ, ಈ ಥರ ಒಂದು ಚಾನಲೈಸ್ ಮಾಡಿಕೊಂಡು ನಾನು ಅದನ್ನು ಸ್ಟ್ರಕ್ಚರ್ ಮಾಡ್ಕೊಳ್ಳೋದಿರುತ್ತಲ್ಲ, ಅದನ್ನು ಮಾಡೋದಿಲ್ಲ ನಾವು. ವಿ ಗೋ ಇನ್ ಟು ದ ಡೀಪ್ ಹೊಟ್ಟೋಗ್ತೀನಿ ಕೆಲವೊಂದ್ಸಲಿ. ನಾನೇ ಎಷ್ಟೊಂದ್ಸಲಿ ತಪ್ಪು ಮಾಡ್ತೀನಿ, ಮಾತಾಡೋದು ಆಳದಲ್ಲಿ ಮಾತಾಡ್ತೀನಿ. ಈಗ ಇಷ್ಟು ಮಾತಾಡಿರ್ತೀನಿ, ಮಾಡೋದು ನೀವು ಹೇಳ್ದಂಗೆ ನೆನ್ನೆ ರಾತ್ರಿನೂ ನಾನು ನೆಟ್ಫ್ಲಿಕ್ಸ್ ಬಿಂಜ್ ವಾಚ್ ಮಾಡೇ ಮಲಗಿದ್ದು ನಾನು ರಾತ್ರಿ. ಐ ಮೀನ್ ಇಟ್ಸ್ ದ ಎಕ್ಸಾಂಪಲ್, ಬಟ್ ಇಟ್ ಇಸ್ ಟ್ರೂ. ಯು ಸೆಡ್ ನಾನು 2 ಗಂಟೆಗೆ ರಾತ್ರಿ ಮಲಗ್ಬಿಟ್ಟು ಇವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದಾಗ ಐ ನ್ಯೂ ದಟ್ ಫೀಲಿಂಗ್, ಐ ಆಮ್ ಲೈಕ್ ಲ್ಯಾಕಿಂಗ್ ಆಫ್ ಸ್ಲೀಪ್ ಅನ್ನೋದು ನನ್ನ ತಲೆಯಲ್ಲಿ ಇತ್ತು.
But yeah, I'm so used to getting a focus from a different source of energy, which I've done. But that may not be the right way. If you are ಇಟ್ ವುಡ್ doing, ಬಿ ಡಿಪೆಂಡೆಂಟ್ ವೇ. it would, yes, exactly. ಅದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನ್ಯಾಚುರಲ್ ಆಗಿ ಬರುತ್ತೆ. ಕರೆಕ್ಟ್. ಸೊ ಹಾಗಾಗಿ ನಾನು ಎಷ್ಟೊಂದ್ಸಲಿ ಅನ್ಕೊಂತೀನಿ, ಎಷ್ಟೋ ಜನ ಹೇಳ್ಬೇಕಾರೆ ನಾನು ಪ್ರಾಣಾಯಾಮ ಮಾಡ್ಬಿಡ್ತೀನಿ, ಈಸಿಯಾಗಿ. ಏನ್ ಮಾಡ್ತೀರಾ? ನಾನು ಏನ್ ಹೇಳೋದು ಗೊತ್ತಾ, ಈ ನಮ್ದು ಅದಕ್ಕೆ ನಮ್ದು ನೀವು ಸನಾತನ ಧರ್ಮ ನೋಡಿ, ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ಅವರು ಇರೋದಿಲ್ಲ. ಅವ್ರದ್ದು ಏನ್ ಸೊಲ್ಯೂಷನ್ ಇದ್ರು ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್. ಅಬ್ಸಲ್ಯೂಟ್ಲಿ. ಹಂಗಾಗಿ ಭಗವಂತ ಕೃಷ್ಣ ಭಗವದ್ಗೀತೆಲೂ ಹೇಳ್ತಾರೆ, ನೀವೇನು ಊಟ ಮಾಡ್ತೀರಾ ಅದ್ರ ಪ್ರಕಾರ ನಿಮ್ ಮನ್ಸಾಗುತ್ತೆ ಅಂತ. ಸೊ ಊಟ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಆಂಗರ್ ಕಂಟ್ರೋಲ್ ಮಾಡಿದ್ರೆ ನನ್ನ ಪ್ರಕಾರ ಅದು ಇಟ್ ಈಸ್ ನಾಟ್ ಅ ಸೊಲ್ಯೂಷನ್. ನಾಟ್ ಜಸ್ಟ್ ದಟ್, ಇಟ್ ಈಸ್ ವೆರಿ ಡ್ಯಾಮೇಜಿಂಗ್ ಟು ದ ಸಿಸ್ಟಮ್. ಕಂಟ್ರೋಲ್ ಬಂದಾಗ ಏನ್ ಮಾಡ್ಲಿ ಅನ್ನೋದು ತುಂಬಾ ನಾನ್ ಇಫೆಕ್ಟಿವ್ ಮೆಥಡ್ ನನ್ಗನ್ಸೋದು. ಅವ್ರು ಇಂಡೈರೆಕ್ಟ್ ಆಗಿ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾ ಹೇಳೋದು. ಅಂಡ್ ನಾವು ತಿನ್ನೋ ಊಟ ತಿಂಡಿಗಳೇನಿದೆ, ನಾವು ಊಟ ತಿಂಡಿ ಮಾಡೋ ಟೈಮಿಂಗ್ ಏನಿದೆ, ಬಿಕಾಸ್ ಆಂಗರ್ ಕ್ಯಾನ್ ಬಿ ನಮ್ಮ ಸಿಸ್ಟಮ್ದು ಒಂದು ಫ್ರಸ್ಟ್ರೇಷನ್ ಆಂಗರ್ ಆಗಿ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಕೆಲವೊಬ್ರಿಗೆ ಮೂಗ್ ತುದಿಲ್ ಸಿಟ್ಟು ಹೌದು, ಏನು ಆಗ್ದೇನೆ ಸಿಟ್ಟು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಥವಾ ಸಣ್ಣದೇನೋ ಓವರ್ ರಿಯಾಕ್ಷನ್, ಅದೆಲ್ಲ ಏನಕ್ಕೆ ಅಂದ್ರೆ ಸಿಸ್ಟಮ್ ಈಸ್ ಆಲ್ರೆಡಿ ಆನ್ ದ ವರ್ಜ್. ನಾವು ಅದನ್ನ ಬರೀ ನಂದೊಂದು ಪ್ರಾಬ್ಲಮ್ ಅದು ಅಂತ ಅನ್ಕೊಳ್ಳೋ ಬದಲು ಸಿಸ್ಟಮ್ಗೆ ಹೋಲಿಸ್ಟಿಕಲಿ ನಾನು ಹೆಂಗೆ ನನ್ನ ಸಿಸ್ಟಮನ್ನು ಚೇಂಜ್ ಮಾಡಲಿ ಅಂತ ಅನ್ಕೊಂಡ್ರೆ ಇಟ್ ಈಸ್ ಅ ಲಾಂಗ್ ಮೆಥಡ್ ಬಟ್ ವೆರಿ ಸಸ್ಟೈನಿಂಗ್ ಒನ್. ಅವ್ರ ಲೈಫ್ ಸ್ಟೈಲಿಂದ ಇಂಪ್ರೂವ್ ಮಾಡ್ಕೊಂಡ್ರೇನೆ ಅವ್ರಿಗೆ ಹೋಲಿಸ್ಟಿಕಲಿ ಅವ್ರ ಆಂಗರ್ ಅನ್ನ ಇಂಪ್ರೂವ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಆಂಗರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತೆಲ್ಲ ಮಾಡ್ತಾರೆ. ಹೌ ಎಫೆಕ್ಟಿವ್ ಹ್ಯಾಸ್ ಇಟ್ ಬೀನ್? ಇಲ್ಲ, ನನಗೆ ಟು ಬಿ ಆನೆಸ್ಟ್ ಸಮ್ಮನ್ ರೆಫರ್ಡ್ ಮೀ ಬಿಕಾಸ್ ಐ ನೆವರ್ ಯೂಸ್ ಟು ಗೆಟ್ ಆಂಗ್ರಿ. ನನಗೆ ಕೋಪ ಬರ್ತಿರ್ಲಿಲ್ಲ. ಸೊ ಇಟ್ ಇಸ್ ಲೈಕ್ ಸೊ ವಿಯರ್ಡ್ ಅನಿಸ್ತಿತ್ತು. So like you say, anger management, they pushed me. They say there are 3 varieties of anger management, like red anger, white anger, black anger. I was totally shocked to know, saying like ee tara bere irutta andre, like iga instant ಕೋಪ ಮಾಡ್ಕೊಂಡ್ರೆ it is called as something like white anger, ಅಥವಾ like you save it for a day and then you react to it, ಆ ತರದ್ದು. ಅಥವಾ you save it for a longer time ತಗೊಂಡು then you explode it. So I used to belong to the third one. So then ಈ ಕಿವಿ ಚುಚ್ಚಿಸ್ಕೊಂಡಿರೋದು ಯಾತಕ್ಕೆ ಅದನ್ನ ಆಕ್ಚುಲಿ ನನಗೆ ಅದನ್ನೇ yes exactly. So basically ಅದನ್ನ ಸೈನ್ಸ್ ಇಂದ ಓಕೆ ಇದಾಗತ್ತೆ. You need to like what do you call channelize your anger. So ನಿಂಗೆ ಇನ್ಸ್ಟೆಂಟ್ ಆಗಿ ಬರುತ್ತಾ ಹೇಳ್ಬಿಡ್ಬೇಕು. So the whole my way of structure of my life only I changed. So ಅವಾಗ ಅನ್ನಿಸ್ತು saying like ಸೈನ್ಸ್ ಅನ್ನೋದು ಎಷ್ಟು ರಿಲೇಟೆಡ್ ಇದೆ ಅಂತ ಅನ್ಕೊಂಡಾಗ ನಮ್ಗಳಿಗೆ ಯಾವುದಕ್ಕೂ ಎಲ್ಲದಕ್ಕೂ ಒಂದು ಅರ್ಥ ಅನ್ನೋದು ಇದ್ದೇ ಇರುತ್ತೆ. ಎವ್ರಿಥಿಂಗ್ ವಿಲ್ ಹ್ಯಾವ್ ಸಮಥಿಂಗ್ ಕನೆಕ್ಷನ್ ಟು ಇಟ್. ಇಟ್ಸ್ ಲೈಕ್ ಯು ಸೆಡ್ ಜಸ್ಟ್ ದಟ್ ನನ್ನ ಲೈಫ್ ಸ್ಟೈಲ್ ಅಥವಾ ನನ್ನ ವೇ ಆಫ್ ಡೀಲಿಂಗ್, ನನ್ನ ವೇ ಆಫ್ ಪ್ಯಾಟರ್ನ್ಸ್, ಐ ನೀಡ್ ಟು ಫೋಕಸ್ ಅಂಡ್ ಐ ನೀಡ್ ಟು ಚೇಂಜ್ ಆನ್ ದಟ್. ಎಕ್ಸ್ಟರ್ನಲ್ ಸೊಲ್ಯೂಷನ್ ಇದ್ದಾಗ ಇಟ್ ಈಸ್ ನಾಟ್ ವೆರಿ ಸಸ್ಟೈನೇಬಲ್ ಅಂತ ನಾನು ಹೇಳೋದು. ಕರೆಕ್ಟ್, ಯು ಆರ್ ರೈಟ್. ಅದನ್ನ ತೆಗೆದ್ಬಿಟ್ರಿ ಅಂದ್ರೆ ಏನು ಮುಂದೆ? ಅದ್ರ ಬದಲು ನಿಮ್ ಬದುಕೇ ಅದಾಗ್ಬಿಟ್ರೆ, ಅದ್ರ ಆ ಸೊಲ್ಯೂಷನ್ ಓರಿಯೆಂಟೆಡ್ ಆಗ್ಬಿಟ್ರೆ ಬದುಕ್ ತೆಗಿಯಕ್ಕಂತೂ ಆಗಲ್ವೇ? ನಿಮ್ಮ ಲೈಫ್ ಸ್ಟೈಲ್ ನಿಮ್ ಕೈಯಲ್ಲೇ ಇರೋದಾ? ಸೊ ಊಟ ತಿಂಡಿ ಚೇಂಜ್ ಮಾಡೋದು, ಅದಕ್ಕೆ ಪ್ರಾಣಾಯಾಮ ಅಲ್ಲಿ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ಸಿಸ್ಟಮ್ಯಾಟಿಕಲಿ ನೀವು ಕಾಮ್ ಆಗ್ತೀರಾ. ಕೂಲಿಂಗ್ ಪ್ರಾಣಾಯಾಮಸ್ ಅಂತ ಮಾಡ್ತೀವಿ, ಶೀತಲಿ ಶೀತಕಾರಿ ಸದಂತ ಅಂತ. ಯೂಶುವಲಿ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ, ಯಾರ ದೇಹದಲ್ಲಿ ಪಿತ್ತ, ಯಾರದು ದೇಹದ ಪ್ರಕೃತಿ, ಆಯುರ್ವೇದದ ಪ್ರಕಾರ ನಾವೆಲ್ಲರೂ ವಾತ ಪಿತ್ತ ಕಫದಿಂದ ಮಾಡಲ್ಪಟ್ಟವರು ಸ್ಟ್ರಕ್ಚರಲಿ ಫಂಕ್ಷನಲಿ. ಬಟ್ ಯಾವುದೋ 1 ಅಥವಾ 2 ಜಾಸ್ತಿ ಇರುತ್ತೆ, ಅದನ್ನ ಪ್ರಕೃತಿ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನಂದು ವಾತ ಪ್ರಧಾನ ಪಿತ್ತ, 1 ಜಾಸ್ತಿ ಇದೆ, 2ನೇದು ಸೆಕೆಂಡ್ರಿ, 3ನೇದು ಎಲ್ಲ ಹಂಗೆ. ಸೊ ಯಾರ್ದು ಪಿತ್ತ ಪ್ರಧಾನ ಇರುತ್ತೆ ಅವ್ರಿಗೆ ಸಿಟ್ಟು ಬೇಗ ಇಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್ ಅದು. ಸೊ ಪಿತ್ತ ಕೂಲಿಂಗ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡಷ್ಟು ಅದು ಹೆಲ್ಪ್ ಆಗುತ್ತೆ. ಒಂದು ಸೊ ಫುಡ್ ಕೂಲಿಂಗ್ ಪ್ರಾಣಾಯಾಮಸ್ ಅಂತ ಏನ್ ಮಾಡ್ತೀವಿ ಅದು ಪಿತ್ತ ಕೂಲಿಂಗ್ ಪ್ರಾಣಾಯಾಮಸ್ಸು. ಅದ್ ಬಿಟ್ರೆ ಲೈಕ್ ಐ ಸೆಡ್, ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಯಾವ ತರದ ಫುಡ್ ತಿನ್ನೋದ್ರಿಂದ ನಿಮ್ಮ ಮನಸ್ಸು ಯಾವ ತರ ಫಾರ್ಮ್ ಹಾಕೊಂಡು ಹೋಗುತ್ತೆ ಅಂತ ಮಾತಾಡ್ತಾರೆ. ನಾಟ್ ಜಸ್ಟ್ ಫುಡ್, ಎಲ್ಲಾ ಆಕ್ಟಿವಿಟಿಗೂ ಅವ್ರು ಮಾತಾಡ್ತಾರೆ. ಯಾವ ಕಟು ಅಮ್ಲ ಲವಣ ಅತ್ಯುಷ್ಣ, ಕಟ್ವಮ್ಲ ಲವಣತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಅಂದ್ರೆ ಕಟು ಅಂದ್ರೆ ಖಾರ, ಅಮ್ಲ ಹುಳಿ, ಅಮ್ಲ ಲವಣ ಜಾಸ್ತಿ ಉಪ್ಪು, ತೀಕ್ಷ್ಣ ಲೈಕ್ ಕಾಫಿ, ತೀಕ್ಷ್ಣ ಅಂದ್ರೆ ಪಿಯರ್ಸಿಂಗ್ ಆತರ,
ತುಂಬಾ ಸ್ಟ್ರಾಂಗ್, ಕಟು ಆಮ್ಲ, ಲವಣ, ತೀಕ್ಷ್ಣ, ಉಷ್ಣ, ಟೂ ಹಾಟ್, ತುಂಬಾ ಬಿಸಿ, ವಿದಾಹಿ, ಬರ್ನಿಂಗ್, ಅಗೇನ್ ಕಾಫಿ, ಎನಿಥಿಂಗ್ ದಟ್ ಕ್ರಿಯೇಟ್ಸ್ ಆಸಿಡಿಟಿ ಫಾರ್ ಎಕ್ಸಾಂಪಲ್. ನಾನು ಕಾಫಿ ಕೇಳಿದಾಗ ನೀವು ಕುಡಿಲಿಲ್ಲ ಹಾಗಾದ್ರೆ. ಆಕ್ಚುಲಿ ಎನಿಥಿಂಗ್ ಸ್ಟಿಮ್ಯುಲೆಂಟ್ ಎಫೆಕ್ಟ್ ಇರುವಂತದ್ದು ಏನಿದಾವೆ ಅವೆಲ್ಲ ದೇಹದಲ್ಲಿ, ಮನಸ್ಸಿನಲ್ಲಿ ರಾಜಸಿಕವನ್ನ ಜಾಸ್ತಿ ಮಾಡುತ್ತೆ, ರಜಸ್ ಅನ್ನೋ ಇದನ್ನ ಜಾಸ್ತಿ ಮಾಡುತ್ತೆ. ಈ ನಮ್ದು ನೆಗೆಟಿವ್ ಎಮೋಷನ್ಸ್ಗಳೇನಿದಾವೆ ಅವು ರಾಜಸಿಕ ಪ್ರವೃತ್ತಿಯಿಂದ ಬರುವಂಥದ್ದು. ಸೊ ಅದನ್ನ ಇಲ್ಲ, ಕೆಲವೊಬ್ರಿಗೆ ಏನು ಮಾಡೋಕ್ಕೂ ಮೂಡಿರೋದಿಲ್ಲ, ಎನರ್ಜಿ ಲೆವೆಲ್ ಏನು ಮಾಡ್ದೇನೆ ಸುಸ್ತಾಗಿರ್ತಾರೆ. ದೇರ್ ಕ್ಯಾನ್ ಬಿ ಸೈಂಟಿಫಿಕ್ ರೀಸನ್ ಆಲ್ಸೋ. ಅದರ್ವೈಸ್ ಆಲ್ಸೋ ನ್ಯಾಚುರಲಿ ಅವ್ರು ತುಂಬಾ ವಿಡ್ರಾನ್, ಏನ್ ಮಾಡಕ್ ಮನ್ಸಿರಲ್ಲ, ಆಮೇಲೆ ನೋಡೋಣ. ಅದು ತಾಮಸಿಕ್ ನೇಚರ್ ಅಂತ. ಅಲ್ಲೂ ಅಷ್ಟೇ, ಯಾತಯಾಮಂ ಗತರಸಂ. ಯಾತಯಾಮ ಅಂದ್ರೆ 3 ಅವರ್ ಆದ್ಮೇಲಿಂದ ಊಟ, ಗತರಸ ಅಂದ್ರೆ ಅದ್ರಲ್ಲಿ ಏನು ಜ್ಯೂಸ್ ಇರೋದು, ತುಂಬಾ ಡ್ರೈ ಆಗ್ಬಿಟ್ಟಿರುತ್ತೆ. ಪೂತಿ ಪರಿಯುಷಿತಂಚಯತ್ ಅಂದ್ರೆ ಇದು ಸ್ಟೇಲ್ ಅಂತಾರಲ್ಲ, ಓವರ್ ನೈಟ್ ಇಟ್ಟಿರೋ ಫುಡ್, ಅದು ಫರ್ಮೆಂಟೆಡ್ ಲಿಮಿಟ್ ಅಲ್ಲಿ ಓಕೆ. ಅದೇ ಒಂದು ಈಗ ಮೊಸರನ್ನ ನೀವು 3 ಹೊತ್ತು ಊಟ ಮಾಡಿ ಓಕೆ ಅಲ್ಲ ಅದು, ಬಟ್ ಇಟ್ ಇಸ್ ಗುಡ್ ಫಾರ್ ಗಟ್. ಮಧ್ಯಾಹ್ನದ ಮೀಲ್, ಅದು ಬೆಳಗ್ಗೆನೂ ಅಲ್ಲ ರಾತ್ರಿನೂ. ಬೆಳಗ್ಗೆನೂ ಅಲ್ವಾ? ಸುಮಾರು ಜನ ಅದೇನೋ ರಾತ್ರಿವರೆಗೂ ಫರ್ಮೆಂಟ್ ಮಾಡಿ ಅದನ್ನ ಬೆಳಗ್ಗೆ ಅದು ಕ್ಯಾನ್ ನಾಟ್ ಬಿ ಯುವರ್ ರೆಗ್ಯುಲರ್ ಫುಡ್. ಒಂದ್ ಸಾರಿ ಆದ್ರೂ ಓಕೆ. ಹಂಗೆ ಫರ್ಮೆಂಟೆಡ್ ಫುಡ್ಗಳೇನಿದೆ ವಿಚ್ ವಿ ಕನ್ಸಿಡರ್ ಟ್ರೆಡಿಷನಲಿ ಕನ್ಸಿಡರ್ಡ್ ಹೆಲ್ದಿ ಆರ್ ನಾಟ್ ಸ್ಟೇಪಲ್. ಇಟ್ ಶುಡ್ ನಾಟ್ ಬಿ ನಿಮ್ದು ಆಕ್ಚುಯಲ್ ಫುಡ್. ಒನ್ಸ್ ಇನ್ ಅ ವೈಲ್ ಈಸ್ ವೆರಿ ಗುಡ್. ಮಜ್ಜಿಗೆ ವೆರಿ ಗುಡ್. ಇಟ್ ಈಸ್ ಅ ಪಾರ್ಟ್ ಆಫ್ ಫರ್ಮೆಂಟೆಡ್ ಪ್ರಾಡಕ್ಟ್, ಬಟ್ ಇಟ್ ಇಸ್ ಪ್ರಾಸೆಸ್ ಡೈಲ್ಯೂಟೆಡ್. ಬಟ್ ಮೊಸರು ಹಂಗಲ್ಲ, ಆ ಥರ. ಸೊ ಆ ಥರ ಪೂತಿ ಪರಿಯುಷಿತಂಚ, ಉಚ್ಚಿಷ್ಟ, ಇದು ಏನ್ ಹೇಳ್ತಾರೆ, ಎಂಜಲು ಊಟ ಮಾಡುವಂಥದ್ದು. ಉಚ್ಚಿಷ್ಟಮಪಿ ಚ ಅಮೇದ್ಯಂ. ಫಾರ್ ಎಕ್ಸಾಂಪಲ್ ಉದ್ದು. ಅಮೇದ್ಯ ಅಂದ್ರೆ ಹೆವಿ ಟು ಡೈಜೆಸ್ಟ್, ವಿಚ್ ರೆಡ್ಯೂಸಸ್ ಯುವರ್ ಇಂಟೆಲೆಕ್ಚುಯಲ್ ಕಪಾಬಿಲಿಟಿ. ಯಾಕೆಂದ್ರೆ ಹೊಟ್ಟೆಗೆ ಜಾಸ್ತಿ ಕೆಲಸ ಇದ್ದಾಗ ಇಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಉದ್ದು ಬಂದ್ಬಿಟ್ಟು ಆ ಥರದ್ದೊಂದು ಇದು, ಅದಕ್ಕೆ ಅದನ್ನ ಫರ್ಮೆಂಟ್ ಮಾಡಿ ಯೂಸ್ ಮಾಡ್ತಾರೆ, ಬಿಕಾಸ್ ಇಟ್ ಬಿಕಮ್ಸ್ ಈಸಿಯರ್ ಟು ಡೈಜೆಸ್ಟ್ ಕಂಪ್ಯಾರಿಟಿವ್ಲಿ. ಅಂದ್ರೆ ಈಗ ಯಾವ್ದೋ ಉದ್ದಿನ ವಡೆ ಅವೆಲ್ಲ ಅವೆಲ್ಲ ಉದ್ದಿನ ದೋಸೆ ಫಾರ್ ಎಕ್ಸಾಂಪಲ್, ಅದನ್ನ ಆ ಮೆಥಡ್ ಅಲ್ಲೇ ಯೂಸ್ ಮಾಡಬೇಕು. ಯಾಕೆಂದ್ರೆ ಇಟ್ ಬಿಕಮ್ಸ್ ಕಂಪ್ಯಾರಿಟಿವ್ಲಿ ಈಸಿಯರ್ ಟು ಡೈಜೆಸ್ಟ್. ಈಗ ಸುಮಾರು ಜನ ರಾತ್ರಿ ಹೊತ್ತು ಮೊಸರು ತಿನ್ಬಾರ್ದು ಅಂತ ಹೇಳ್ತಾರೆ, ನಿಜ? ಆಯುರ್ವೇದದ ಪ್ರಕಾರ ಅದು ಬಿಕಾಸ್ ಇಟ್ ಇಸ್ ವೆರಿ ಹೆವಿ ಟು ಡೈಜೆಸ್ಟ್. ಸೊ ಇಂಡೈಜೆಷನ್ ಆಗ್ಬಿಡುತ್ತೆ. ಯಾಕೆಂದ್ರೆ ಆಫ್ಟರ್ ಸನ್ಸೆಟ್ ನಮ್ದು ಬಾಡಿದು ಮೆಕ್ಯಾನಿಕಲಿ ಆಲ್ಸೋ ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಮತ್ತೆ ಡೈಜೆಸ್ಟಿವ್ ಎನ್ಸೈಮ್ಸ್ ಏನ್ ಬರುತ್ತೆ, ಹಾರ್ಮೋನ್ಸ್ ಏನ್ ಬರುತ್ತೆ, ಅವು ಕ್ವಾಂಟಿಟಿ ವೈಸು ಕಡಿಮೆ, ಎಫಿಷಿಯನ್ಸಿ ವೈಸು ಕಡಿಮೆ ಇರ್ತವೆ. ಸೊ ಏನು ಅದಕ್ಕೆ ನೈಟ್ ಊಟ ಎಲ್ಲ ತುಂಬಾ ಲೈಟ್ ಆಗಿರ್ಬೇಕು. ಅಟ್ಲೀಸ್ಟ್ 3 hours ಮೊದಲೇ ಮಾಡಬೇಕು, ಮಲಗಕ್ಕೂ 3 hours ಮೊದಲು ಮಾಡಬೇಕು. ಇದೆಲ್ಲ ಸುಮ್ಮನೆ ಅಲ್ಲ, ಇದೆಲ್ಲ ನಮ್ಮ ಮನಸ್ಸಿನ ಹೆಲ್ತ್ಗೋಸ್ಕರನೂ ಇದೇ ಚೇಂಜಸ್ ಮಾಡ್ಕೋಬೇಕಾಗಿರೋದು ನಾವು, ನಾಟ್ ಜಸ್ಟ್ ಫಾರ್ ದೇಹ. ಇದನ್ನೆಲ್ಲ ನಾವು ಯಾವಾಗ ಅಮೇದ್ಯ ಭೋಜನಂ ತಾಮಸ ಪ್ರಿಯಂ, ತಮಸ್ಸು ಇರೋರಿಗೆ ಅದು ಇಷ್ಟ ಆಗುತ್ತೆ, ಪ್ಲಸ್ ಅದಿನ್ನ ಜಾಸ್ತಿ ತಮಸ್ಸಿಕ ಇದನ್ನ ತರಿಸುತ್ತೆ ಅಂತ. ಮತ್ತೆ ಸತ್ವದ್ ಅದಷ್ಟು ಹೇಳಿ ಅವ್ರು ಸತ್ವದ್ದು ಹೇಳ್ತಾರೆ. ಸತ್ವ ಪ್ರಧಾನವಿರುವಂತಹ ಮನಸ್ಥಿತಿ ಅವ್ರಿಗೆ ಯಾವ ತರ ಊಟ ಇಷ್ಟ ಅಂತ ಅವ್ರು ಮಾತಾಡೋದು. ಬಟ್ ಇಟ್ಸ್ ಅ ಮೆಸೇಜ್ ಟು ಅಸ್. ನಿಮ್ಗೆ ಸತ್ವ ಪ್ರಧಾನ ಆಗ್ಬೇಕು ಅಂದ್ರೆ ನೀವ್ ಏನ್ ತಿನ್ಬೇಕು ಅನ್ನೋದು ಅದ್ರಲ್ಲೇ ಇರುವಂತದ್ದು. ಆಯುಷ್, ಸತ್ವ, ಬಲ, ಆರೋಗ್ಯ, ಸುಖ, ಪ್ರೀತಿ, ವಿವರ್ಧನ. ಆಯುಸ್ಸನ್ನ ವರ್ಧನೆ ಮಾಡುವಂಥದ್ದು. ಎನಿಥಿಂಗ್ ದಟ್ ಇಸ್ ಲೈಟ್ ಟು ಡೈಜೆಸ್ಟ್ ಅಂಡ್ ನ್ಯೂಟ್ರಿಷಿಯಸ್. ಆಯುಸ್ಸನ್ನ ವರ್ಧನೆ ಮಾಡುವಂಥದ್ದು. ಆಯುಹು, ಸತ್ವನೂ ಅಷ್ಟೇ, ಮನಸ್ಸಿನ ಸತ್ವ ಇರ್ಬೋದು ಅಥವಾ ದೇಹದ ಶಕ್ತಿ. ಆಯು, ಸತ್ವ, ಬಲ, ಪವರ್, ಫಿಸಿಕಲಿ ಸ್ಪೀಕಿಂಗ್ ಆಲ್ಸೋ. ಶಕ್ತಿ, ಬಲ, ಆರೋಗ್ಯ, ಸುಖ. ತಿಂದ ಮೇಲೆ ಹಿಂಗಿರಬಾರ್ದು, ಲೈಕ್ ಕಾಫಿ ಕುಡ್ದಾಗ ಹೆಂಗಿರುತ್ತೆ ಹಿಂಗಿರಲ್ವ, ಆ ತರ ಇರಬಾರ್ದು ಅಂತ. ಅವಾಗ ಏನಾಗುತ್ತೆ, ನೀವು ಇದೊಂದು ಎಕ್ಸಾಂಪಲ್ ಕೊಡ್ತಾರೆ, ಕಾಫಿ ಹೆಂಗ್ ಮಾಡುತ್ತೆ ಅಥವಾ ಎನಿಥಿಂಗ್ ದಟ್ಸ್ ಕ್ಯಾಫಿನ್ ನಮ್ ನರ್ವಸ್ ಸಿಸ್ಟಮ್ಗೆ ಹೆಂಗೆ ಅಂದ್ರೆ ಚಾಟಿ ಹೊಡೆದಂಗೆ. ಅದು ಎಫಿಷಿಯಂಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಯಾಕೆ? ಚಾಟಿ ಹೊಡೆದಿದ್ದಕ್ಕೆ. ಅದಾದ್ಮೇಲೆ ಅದು ಎಷ್ಟು ಎಫಿಷಿಯಂಟ್ ಮಾಡುತ್ತೆ ಅಂದ್ರೆ ಆಫ್ಟರ್ ದಟ್ ಇಟ್ ಇಸ್ ಗೋಯಿಂಗ್ ಟು ಬ್ರೇಕ್ ಡೌನ್ ಅಂಡ್ ಇಟ್ಸ್ ನಾಟ್ ಅ ವೆರಿ ಹೆಲ್ದಿ ಇದು. ಸೊ ತುಂಬಾ ಹಿಂಗ ಅನ್ನಕ್ ಸ್ಟಾರ್ಟ್ ಆಗಿ ಮತ್ತೆ ಕಾಫಿ ಕುಡಿತೀವಿ, ಮತ್ತೆ ಹಿಂಗ ಆಗ್ತೀವಿ. ಅದು ತುಂಬಾ ಸ್ಟ್ರೆನ್ಯೂಸ್ ಫಾರ್ ದ ನರ್ವಸ್ ಸಿಸ್ಟಮ್. ಸೊ ದಟ್ ಮೀನ್ಸ್ ಅವಾಗ ಯು ಆರ್ ಗೆಟಿಂಗ್ an external source of energy to your nervous system to function always ತರ ಆಗೋಗುತ್ತೆ optimally, and it's not even optimal functioning. Optimal functioning is when there is sattva. ಅದಕ್ಕೆ ಅದೇ ಲೈಫ್ ಸ್ಟೈಲ್ very true.
ಆ್ಯಂಡ್ ವೆರಿ ಡಿಪೆಂಡೆಂಟ್ ಆಲ್ಸೋ. ಅಡಿಕ್ಟಿವ್ ಆಗ್ತೀವಿ. ಯಾಕೆಂದ್ರೆ ಅದು ಇಲ್ದಿದ್ರೆ ವರ್ಕ್ ಮಾಡಕ್ ಆಗಲ್ಲ. ಅದಿದ್ದಾಗಲೇ ಆ ಥರ ಯೋಚನೆ ಬರೋಂಥದ್ದು. ಅದನ್ನ ತೆಗೆದ್ಬಿಟ್ರೆ ಏನೂ ಇಲ್ಲ, ನಂದು ಏನು ಕ್ರಿಯೇಟಿವಿಟಿ ಇದೆ ಅದೆಲ್ಲ ಗಾನ್. ಆ ಥರ ಎಲ್ಲ. ಸೊ ಅಂತ ಆದಾಗ and after a while your system becomes immune to it. Now whatever you used to have is no more functioning. You have to increase the dose, and that's a path for disaster anta. No, even today ನನಗೆ ಯೂಶುವಲ್ ವೇ ಆಫ್ ಮೈ ರೂಟೀನ್ ಅಭ್ಯಾಸ ಅಂದರೆ ಐ ನೀಡ್ ಟು ಹ್ಯಾವ್ ಎ ಕಪ್ ಆಫ್ ಕಾಫಿ, ಅದರ್ವೈಸ್ ಐ ನೋ ಮೈ ಎನರ್ಜಿ ಲೆವೆಲ್ಸ್ ಇರುತ್ತೆ ಅಂತ. ಸೊ ಇವತ್ತು ಐ ವಾಸ್ ವೇಟಿಂಗ್ ಫಾರ್ ಯು ಗೈಸ್ ಟು ಕಮ್ ಟು ಹ್ಯಾವ್ ದ ಕಾಫಿ. So you said no, like the coffee didn't come to me as well. See, the glass is empty. You are still functioning. Yeah. See, that is because of your energy, which is infectious. It's made me all this while. ನೀವು ಲೋ ಆಗಿದ್ರೆ ನನಗೆ ಎನರ್ಜಿ, ಐ ಆಮ್ ಶ್ಯೂರ್ ಮೈ ಬ್ರೈನ್ಸ್ ವುಡ್ ಹ್ಯಾವ್ ಗಾನ್. ನನಗೆ ಇವತ್ತು ಎಷ್ಟು ನನ್ನ ತಲೆ ಕೆಲಸ, ಥ್ಯಾಂಕ್ಸ್ ಟು ಯು, ಬಿಕಾಸ್ ನನ್ನ ಬ್ರೈನ್ಸ್ ಆಗ್ಲಿಂದ ಅಂದ್ರೆ ಒಂದು ಏನೋ ಕ್ವೆಶನ್ಸ್ ಕೇಳಬೇಕಾದ್ರೆ ಅಥವಾ ಏನೋ ಮಾತಾಡ್ಬೇಕಾದ್ರೆ ಒಂದು ಇಂಟ್ರಾಕ್ಷನ್ಸ್, ಓಕೆ ಇಲ್ಲಿರ್ತೀನಿ, ಇಲ್ಲಿ ಪಾರ್ಕ್ ಮಾಡ್ತಿರ್ತೀನಿ, ಇಲ್ಲಿಂದ ಇಲ್ಲಿ ಪಾರ್ಕ್ ಮಾಡ್ತಿರ್ತೀನಿ, ಐ ಆಮ್ ಲೈಕ್ ಐ ನೀಡ್ ಟು ಟ್ಯಾಪ್ ಹಿಯರ್ ಅನ್ನೋ ತಲೆಯಲ್ಲಿ ಕಾನ್ಸ್ಟೆಂಟ್ ಆಗಿ ಓಡ್ತಿರುತ್ತೆ. ದಟ್ ಇಸ್ ಥಿಂಕ್ ಇಫ್ ದಟ್ ಬಿಕಮ್ಸ್ ಯುವರ್ ನ್ಯಾಚುರಲ್ ಅಬ್ಸಲ್ಯೂಟ್ಲಿ. ಅವಾಗ ಎಷ್ಟು ಸೆಲ್ಫ್ ಸಸ್ಟೈನೇಬಲ್, ನೀವು ಸೆಲ್ಫ್ ಡಿಪೆಂಡೆಂಟ್ ಆಗ್ಬಿಟ್ಟು ಸೆಲ್ಫ್ ಸಫಿಷಿಯಂಟ್ ಆಗ್ಬಿಡ್ತೀರಾ. ಎವ್ರಿಥಿಂಗ್ ಇದು ಅದಕ್ಕೆ ಇರುವಂತದ್ದು. ಅವಾಗ ಸೆಲ್ಫ್ ಸಫಿಷಿಯಂಟ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಹೊರಗಡೆದ ಏನಾದ್ರೂ ಎಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ. ಐ ವಾಸ್ ಅ ವೆರಿ ಈ ತರ ಇದ್ದವಳು ನಾನು. ಇವೆಲ್ಲ ಪ್ರಾಕ್ಟೀಸ್ ಅಂಡ್ ಥ್ಯಾಂಕ್ಸ್ ಟು ಹಿಮ್ ಆಲ್ಸೋ ಇಸ್ ಬಿನ್ ದೇರ್ ಎಮೋಷನಲಿ. ತುಂಬಾನೇ ನನ್ನ ಹೆಲ್ತ್ ಇಂಪ್ರೂವ್ ಆಗಿರೋದಕ್ಕೆ ಇವೇ ಎಲ್ಲ ಕಾರಣ. ಐ ಹ್ಯಾವ್ ಸೀನ್ ಅಂಡ್ ಇಟ್ ಇಸ್ ಅ ವೆರಿ ಲಾಂಗ್ ಜರ್ನಿ. ಇವತ್ತು ಸ್ಟಾರ್ಟ್ ಮಾಡಿದೆ, ನಾಳೆ ನಾನು ಪರ್ಫೆಕ್ಟ್ ಇಲ್ಲ. ಇಟ್ಸ್ ಬಿನ್ ಸೋ ಮೆನಿ ಇಯರ್ಸ್ ಆಫ್ ಪ್ರಾಕ್ಟೀಸ್. ಅದು ಗ್ರಾಜುಯೇಷನ್ ಮುಗಿದ್ಮೇಲೆ 2 ವರ್ಷ ಏನೂ ಮಾಡೇ ಇಲ್ಲ. ಆ ಥರ ಇನ್ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇದ್ರೂ ಐ ಹ್ಯಾವ್ ಬಿನ್ ಏಬಲ್ ಟು ಪಿಕ್ ಅಪ್ ಮೈ ಸೆಲ್ಫ್ ಫ್ರಮ್ ವೇರ್ ಐ ವಾಸ್. ಅದು ಎಲ್ಲದು. ಅಂಡ್ ಬಿಕಾಸ್ ಇದು ಅನುಷ್ಠಾನ ಅಷ್ಟೇ ಗಟ್ಟಿಯಾಗಿಲ್ಲ, ದೇವರ್ ವೆರಿ ಸ್ಪೆಸಿಫಿಕ್ ಅಬೌಟ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ಇಲ್ದಿದ್ರೆ ನೀವು ಎಷ್ಟೇ ಮೆಡಿಟೇಷನ್ ಡೀಪ್ ಹೋಗಕ್ ಆಗಲ್ಲ. ಅದೇ ಮನ್ಸು ಆಲ್ ಓವರ್ ದ ಪ್ಲೇಸ್ ಇರೋದು, ಒಂದು 2 ನಿಮಿಷ ಆಮೇಲೆ ಊರು ತುಂಬ ಇರೋದು. ಅದು ಚೇಂಜ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ. ನಮ್ಮ ನಿದ್ದೆ ಆಗದೆ, ನಮ್ಮ ಊಟ ತಿಂಡಿ ಚೇಂಜ್ ಆಗದೆ, ಅದು ಚೇಂಜ್ ಅದಕ್ಕೆ ಗಾಯತ್ರಿ ಮಂತ್ರ ಅನ್ನೋಂಥದ್ದು. ಮತ್ತೆ ಇಫ್ ಐ ಹ್ಯಾವ್ ಟು ಕಮ್ ದೇರ್, ಅದು ಯಾಕೆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆಫ್ ಪೀಪಲ್ಗೇನೆ ಅಂದ್ರೆ ಆ ಸೆಗ್ಮೆಂಟ್ ಆಫ್ ಪೀಪಲ್ದ ಲೈಫ್ ಸ್ಟೈಲ್ ಅದಿದೆ. ಅದನ್ನ ವಿಮೆನ್ ಚಾಂಟ್ ಮಾಡ್ಬೋದಾ? ಅದು ಟ್ರೆಡಿಷನಲಿ ಮತ್ತೆ ಸೋಷಿಯಲಿ ಇಟ್ ಈಸ್ ಅ ವೆರಿ ಡಿಬೇಟೇಬಲ್ ಟಾಪಿಕ್. ಬಟ್ ಪ್ರಾಕ್ಟಿಕಲಿ ದೇರ್ ಇಸ್ ತುಂಬಾ ಇದೆ ಅದ್ರ ಹಿಂದೆ. ಬಟ್ ಡೆಫಿನೆಟ್ಲಿ ಮಾಡಬಹುದು. ಆ್ಯಂಡ್ ಒಂದು ಸೆಗ್ಮೆಂಟ್ ಆಫ್ ಪೀಪಲ್ಗೆ ಅಂತಲೂ ಏನಿದೆ, ಅದನ್ನು ದೇರ್ ಇಸ್ ಅ ರೀಸನ್. ಬಿಕಾಸ್ ಅವ್ರದ್ದು ನ್ಯಾಚುರಲಿ ಅವ್ರ ಲೈಫ್ ಸ್ಟೈಲ್ ಹಂಗಿದೆ, ಅವರ ಮನಸ್ಥಿತಿ ಹಂಗಿದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ನ್ಯಾಚುರಲ್ ಆಗಿ. ಯಾಕೆಂದ್ರೆ ಅಂಥ ಒಂದು ಮನಸ್ಥಿತಿ ಲೈಫ್ ಸ್ಟೈಲ್ ಇದ್ದವ್ರಿಗೆ ಗಾಯತ್ರಿ ಮಂತ್ರ ತುಂಬ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ. ಇಲ್ಲ ಅಂದರೆ ಆಗೋದಿಲ್ಲ. ವಿಮೆನ್ ಮಾಡಬಹುದು, ಬಟ್ ಯಾರೇ ಮಾಡಬಹುದು ಅಂದ್ರೂ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕು. ಅವರು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ಬೇಕು, ಅವರು ಒಂದು ಅಥೆಂಟಿಕ್ ಸೋರ್ಸಿಂದ ಅದನ್ನು ತೊಗೊಂಡಿರಬೇಕು, ಪ್ಲಸ್ಸು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋವಂಥದ್ದು ಇರಬೇಕು. ಸೊ ಮಾಡಬಹುದು. ನಾನು ಮಾಡ್ತೀನಿ, ನನಗೆ ದೀಕ್ಷೆ ಸಿಕ್ಕಿದೆ ಅಥೆಂಟಿಕ್ ಸೋರ್ಸಿಂದ, ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ಜಸ್ಟ್ ದಟ್ ಪೀರಿಯಡ್ಸ್ ಟೈಮಲ್ಲಿ ಮಾಡೋ ಹಾಗಿಲ್ಲ. ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ಎನರ್ಜಿ ರಿಲೇಟೆಡ್, ಎನರ್ಜಿ ವೇರಿಯಂಟ್ ಇರುವಂತಹ ಯಾವುದೇ ಪ್ರಾಕ್ಟೀಸನ್ನು ನಮ್ಮದು ಪೀರಿಯಡ್ಸ್ ಟೈಮಲ್ಲಿ ಮಾಡೋ ಹಾಗಿಲ್ಲ. ಅದೇ ಒಂದು ಕಾರಣ. ದೇವಸ್ಥಾನಕ್ಕೂ ಹೋಗ್ಬೇಡಿ ಅನ್ನೋದಕ್ಕೂ ಅದೇ ಕಾರಣ. ಇಂಪ್ಯೂರಿಟಿ ಅಂತೆಲ್ಲ ಎಂಥದ್ದು ಇಲ್ಲ. ಅದು ನನಗನ್ಸೋದು ಆ ಜನ್ರೇಷನ್ಗೆ ಹಂಗೆ ಹೇಳಿದಾಗ ಅವ್ರು ಬಾಯಿ ಮುಚ್ಕೊಂಡು ಒಪ್ತಿದ್ರು ಅನ್ನೋ ಒಂದು ಕಾರಣಕ್ಕೆ ಹಂಗೆ ಬಂದಿರ್ಬೋದು. ಇಂಪ್ಯೂರ್ ಇರ್ತೀರಾ, ಏನೋ ವರ್ಡ್ ಇದೆ ಅದಕ್ಕೆ, ಇಂಪ್ಯೂರ್ ಕನ್ನಡ ವರ್ಡ್ ಏನೋ ಇದೆ, ಹಂಗಿರ್ತೀರಾ, ಅದಕ್ಕೋಸ್ಕರ ಮೈಲ್ಗೆ. ಬಟ್ ನೀವು ಫಿಸಿಯೋಲಾಜಿಕಲಿ ಸ್ಪೀಕಿಂಗ್ ಯಾರೂ ಇಂಪ್ಯೂರ್ ಅಲ್ಲ ಆ ಟೈಮಲ್ಲಿ. ಬಟ್ ಬಾಡಿ ಎನರ್ಜಿ ವೈಸು ಬೇರೆನೇ ಮೋಡಲ್ ಇರುತ್ತೆ. ಒಂದು ಹುಡುಗಿ ಪೀರಿಯಡ್ಸ್ ಟೈಮಲ್ಲಿ ಅವಳ ಎನರ್ಜಿ ಬೇರೆನೇ ಒಂದು ಮೋಡಲ್ ಇರುತ್ತೆ. ಅದು ಡಿಸ್ಟರ್ಬ್ ಆದರೆ ಅವಳ ಎಂಟೈರ್ ಆರೋಗ್ಯ ಡಿಸ್ಟರ್ಬ್ ಆಗುವಂತಹ ಚಾನ್ಸಸ್ ಇರುತ್ತೆ. ದಟ್ಸ್ ವಾಟ್ ವಿ ಆರ್ ಸೀಯಿಂಗ್. PCOD, ಎಂಡೋಮೆಟ್ರಿಯೋಸಿಸ್ ಎಲ್ಲ ಪಾರ್ಟ್ ಆಫ್ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಅಂಡ್ ಥ್ಯಾಂಕ್ಸ್ ಟು ವುಮನ್ ಎಂಪವರ್ಮೆಂಟ್, ಫೆಮಿನಿಸಮ್, ಇದ್ರ ಬಗ್ಗೆ ಗಮನ ತುಂಬಾ ಕಡಿಮೆ ಇದೆ. ಅಂಡ್ ಬಟ್ ಎನರ್ಜಿ ಗ್ರೇಡಿಯಂಟ್ ಇರುವಂತಹ ಒಂದು ಪ್ರಾಕ್ಟೀಸ್ಗಳಿರ್ಬೋದು, ಪ್ಲೇಸ್ಗಳಿರ್ಬೋದು, ಅದರಿಂದ ನಾವು ದೂರ ಇರಬೇಕು ಫಾರ್ ಅವರ್ ಓನ್ ಗುಡ್. ಅದಕ್ಕೋಸ್ಕರ ಆ ಟೈಮಲ್ಲಿ ಮಾಡಬಾರ್ದು. ಬಿಟ್ಟರೆ ವಿಮೆನ್ ಇನ್ ಜನರಲ್ ಮಾಡಬಾರ್ದು ಅಂತ ಇಲ್ಲ.
ಇದನ್ನ ನಾನು ಹೇಳಿದ್ದೀನಿ ಲಾಸ್ಟ್ ಪಾಡ್ಕಾಸ್ಟಲ್ಲಿ, ಕಂಪ್ಲೀಟ್ ಮಾಡೋಕೆ ಆಗಿರಲಿಲ್ಲ ಇದನ್ನ. ಹೌದು, ಟ್ರೆಡಿಷ್ನಲಿ ಒಂದು ಸೆಂಟೆನ್ಸ್ ಇದೆ, ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೋ ವೇದಾನ ಗೋಚರಾಹ ಅಂತ ಸೆಂಟೆನ್ಸ್ ಇರೋದು. ಅದು ವೇದದ ಸೆಂಟೆನ್ಸು ಅಲ್ಲ, ಅದು ವೇದದ ನೆಕ್ಸ್ಟ್ ಬರುವಂತಹ ಸ್ಮೃತಿಯ ಸೆಂಟೆನ್ಸ್. ಅದು ಸ್ಮೃತಿ ಅಂದ್ರೇನು? ಯಾರೋ ಒಬ್ರು ಮಹಾತ್ಮರು ವೇದವನ್ನು ಕಲ್ತವರು, ಸಮಾಜವನ್ನು ನೋಡಿದವರು, ಎರಡರೂ ಗ್ಯಾಪನ್ನು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಮಾಡಿರೋ ಡಾಕ್ಟ್ರಿನ್. ಅದು ವೇದದ ಇನ್ಸ್ಪಿರೇಷನ್ ಇಟ್ಕೊಂಡು ಯಾವ ಥರ ಬದುಕಬಹುದು ಅನ್ನೋ ಒಂದು ಸಮಾಜಕ್ಕೊಂದು ಮಾರ್ಗದರ್ಶಕವಾಗಿ ಇಟ್ಟಿರುವಂತಹ ಒಂದು ಡಾಕ್ಟ್ರಿನ್ ಅದು. ಆ ಸ್ಮೃತಿಯಲ್ಲಿ ಬರುವಂತಹ ಲೈನ್ ಇದು. ಸೊ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಫ್ರಮ್ ದ ವೇದ. ಅದರಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ, ಸ್ತ್ರೀಯರು ಶೂದ್ರರು ದ್ವಿಜಬಂಧುಗಳು ಅಂದರೆ, ದ್ವಿಜರು ಅಂದರೆ ಯಾರಿಗೂ ಉಪನಯನ ಸಂಸ್ಕಾರ ಆಗಿದೆ ಅವರು. ಬ್ರಾಹ್ಮಣರು ಅಂತಲೂ ಹೇಳಲ್ಲ. ಯೂಶ್ವಲಿ ಉಪನಯನ ಸಂಸ್ಕಾರ ಆಗೋದು ಬ್ರಾಹ್ಮಣರಿಗೇನೆ, ಬಟ್ ಆ ಥರ ಪ್ರಾಕ್ಟೀಸ್ ಅಲ್ಲ ಅದು. ಯಾರಿಗೆ ಆ ಮನಸ್ಥಿತಿಗೆ ಯಾರು ರೆಡಿ ಆಗ್ತಾರೆ, ನಾನು ಈ ಲೈಫ್ ಸ್ಟೈಲ್ ಮಾಡ್ಕೊಂಡು ಹೋಗ್ತೀನಿ, ಇದರಲ್ಲಿ ಕಲ್ತ್ಕೊಂಡು ಹೋಗ್ತೀನಿ, ಇದು ನನಗೆ ಇಂಟ್ರೆಸ್ಟ್ ಇದೆ, ಆ ಬೇಸ್ ಮೇಲೆ ಯಾರು ರೆಡಿ ಇರ್ತಾರೆ ಅವ್ರಿಗೆಲ್ರಿಗೂ ಉಪನಯನ ಸಂಸ್ಕಾರ ವೆರಿ ಮಚ್ ಎಲಿಜಿಬಲ್ ದೇ ಆರ್. ಅದನ್ನ ಆದವರಿಗೆ ದ್ವಿಜ ಅಂತ ಹೇಳುವಂಥದ್ದು. ನಾನು ದ್ವಿಜನ ತಮ್ಮ, ಹಂಗಾಗಿ ನಾನು ಮಾಡ್ತೀನಿ ಅಂತನೂ ಇಲ್ಲ. ನನಗೂ ಉಪನಯನ ಸಂಸ್ಕಾರ ಆಗಿರ್ಬೇಕು. ಉಪನಯನ ಸಂಸ್ಕಾರ ವೆರಿ ಸಿಂಪಲ್, ಮನಸ್ಸಿಗೆ ಸಂಸ್ಕಾರ ಕೊಡುವಂತಹ ಒಂದು, ಅವಾಗಲೇ ಗಾಯತ್ರಿ ದೀಕ್ಷೆಯನ್ನು ಕೊಡುವಂಥದ್ದು ಉಪನಯನ ಸಂಸ್ಕಾರದಲ್ಲಿ. ಇಂಟೆನ್ಷನ್ ಏನು ಅಂದರೆ, ಗಾಯತ್ರಿ ದೀಕ್ಷೆ ಮನಸ್ಸನ್ನು ಶಾರ್ಪ್ ಮಾಡುತ್ತೆ. ಮನಸ್ಸು ಅಂದರೆ ಇಂಟೆಲೆಕ್ಚುಲಿ, ಎಮೋಷ್ನಲಿ ಎಲ್ಲ ಕಡೆಯಿಂದ, ಅಂದರೆ ನಾವೇನು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಅದನ್ನು ತುಂಬ ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ, ತುಂಬ ಚೆನ್ನಾಗಿ ಟ್ಯೂನ್ ಮಾಡುತ್ತೆ. ಗಾಯತ್ರಿ ಮಂತ್ರ ಈಸ್ ಕೇಪಬಲ್ ಆಫ್ ದಟ್. ಅದು ಅಂಥ ಒಂದು ಮನಸ್ಸಿನಿಂದ ವೇದ ಓದಿದ್ರೆ ಅವಾಗ ತುಂಬ ಫ್ರೂಟ್ಫುಲ್ ಆಗುತ್ತೆ ವೇದ ಸ್ಟಡಿ ಅನ್ನೋದು ಒಂದು ಟ್ರೆಡಿಷ್ನಲ್ ಬಿಲೀಫ್. ಹಾಗಾಗಿ ಯಾರು ವೇದವನ್ನು ಓದಕ್ಕೆ ಮುಂದೆ ಹೋಗೋರಿದ್ದಾರೆ ಅವ್ರಿಗೆ ಗಾಯತ್ರಿ ಮಂತ್ರ ವಾಸ್ ಕಂಪಲ್ಸರಿ. ಬಟ್ ಅವ್ರಿಗಷ್ಟೇ ಗಾಯತ್ರಿ ಮಂತ್ರ ಅಂತ ಒಂದು ಟೈಮ್ ಆದ್ಮೇಲೆ ಆಯಿತು. ಕರೆಕ್ಟ್, ಅದು ಪ್ರಾಬ್ಲಮ್ ಅಂತ ನಾನು ಹೇಳೋದು, ನನ್ನ ಅರ್ಥ. ಯಾಕೆಂದ್ರೆ ಗಾಯತ್ರಿ ಮಂತ್ರದ ಹಿಸ್ಟ್ರಿ ನೀವು ನೋಡಿದ್ರೆ ಅದನ್ನ ಕೊಟ್ಟವರು ಬ್ರಾಹ್ಮಣರಲ್ಲ. ಕರೆಕ್ಟ್, ಅವರು ಒರಿಜಿನಲಿ ಅವರು ಕ್ಷತ್ರಿಯ ಕೌಶಿಕರು. ಅವರು ಅವರ ತಪಸ್ಸು ಅಂದ್ರೆ ಅವ್ರ ಲೈಫ್ ಸ್ಟೈಲು, ಅವರ ಅನುಷ್ಠಾನಗಳಿಂದ ಬ್ರಾಹ್ಮಣತ್ವವನ್ನು ತರಿಸ್ಕೊಂಡವ್ರು ಅವರ ದೇಹ ಮನಸ್ಸಿಗೆ. ಅದಾದ್ಮೇಲೆ ಅವ್ರಿಗೆ ಗಾಯತ್ರಿಯ ದರ್ಶನ ಆಗಿದೆ, ಗಾಯತ್ರಿ ಮಂತ್ರದ ದರ್ಶನ ಆಗಿರುವಂಥದ್ದು. ಅವ್ರು ಅದನ್ನ ಮಾಡಿರೋ ಪರ್ಪಸ್ ಏನು ಅಂದ್ರೆ, ಯಾವ ಮನಸ್ಸಿಗೆ ಬ್ರಾಹ್ಮಣತ್ವ ಬೇಕು ಅನ್ನೋ ಒಂದು ಇದಿದೆ. ಬ್ರಾಹ್ಮಣತ್ವ ಅಂದ್ರೆ ಏನು? ಸತ್ವ ಮೆಂಟಾಲಿಟಿ ಅಷ್ಟೇ. ಅದು ಬೇಕು, ನಾನು ಆ ಒಂದು ಇದರಲ್ಲಿ ಬದುಕಬೇಕು ಅನ್ನೋ ಒಂದು ಮೆಂಟಾಲಿಟಿ ಯಾರಿಗಿದೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತಾನೆ ಗಾಯತ್ರಿ ಮಂತ್ರ ಇರುವಂಥದ್ದು. ಹಾಗಾಗಿ ಇದನ್ನ ಹೇಳಿದ್ದಾರೆ ಅಂದ್ರೆ ಅದ್ರ ಹಿಂಗಡೆ ಇದ್ರಲ್ಲಿ ಏನು ಮಾಡಬಾರ್ದು ಅಂತ ಹೇಳಲಿಲ್ಲ, ಅವ್ರಿಗೆ ಇದು ಕಾಣಲ್ಲ ಅಂತ ಅವ್ರು ಹೇಳಿರೋದು. ಸ್ತ್ರೀಯರಿಗೆ, ಶೂದ್ರರಿಗೆ, ದ್ವಿಜಬಂಧುಗಳಿಗೆ ಅಂದ್ರೆ ಏನು? ಒಬ್ಬ ಮನುಷ್ಯ, ಹುಡುಗಿ ಅಥವಾ ಹುಡುಗ, ಆಸ್ ಲಾಂಗ್ ಆಸ್ ಅವರು ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಲಿ ಇನ್ಕ್ಲೂಡ್ ಆಗಿದ್ದಾರೆ, ಅದರಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋವರೆಗೂ ಅವ್ರಿಗೆ ವೇದ ಮಂತ್ರದ ಇಂಪಾರ್ಟೆನ್ಸ್ ಇರ್ಬೋದು. ಯಾಕೆಂದ್ರೆ ಮನಸ್ಸು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಗೃಹಿಣಿಗೆ ಎಷ್ಟು ಕೆಲಸಗಳಿರ್ತವೆ, ಅದ್ರ ಮಧ್ಯೆ ಅವ್ರು ಕುತ್ಕೊಂಡು ಗಾಯತ್ರಿ ಮಂತ್ರ ಮಾಡಬೇಕು ಅಂದ್ರೆ ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು. ಅಥವಾ ಗಾಯತ್ರಿ ಮಂತ್ರದ ಪರ್ಪಸ್ ಏನಿತ್ತು? ವೇದ ಓದಬೇಕು ಅನ್ನೋ ಪರ್ಪಸ್ ಇತ್ತು. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇಲ್ಲೂ ಮಾಡಬೇಕು ಅಂದ್ರೆ ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು. ಸೊ ಆಸ್ ಲಾಂಗ್ ಆಸ್ ಅ ವುಮನ್ ಫಾರ್ ಎಕ್ಸಾಂಪಲ್ ಈಸ್ ಡ್ರಾನ್ ಆರ್ ಕಾಟ್ ಅಪ್ ಅವರ ಒಂದು ಗೃಹಿಣಿಯ ಲೈಫ್ ಸ್ಟೈಲಲ್ಲಿ, ಆಸ್ ಲಾಂಗ್ ಆಸ್ ಶಿ ಈಸ್ ಬ್ಯುಸಿ, ಇಲ್ಲಿ ಟೈಮ್ ಕೊಡೋದಕ್ಕೆ, ಆ ನ್ಯಾಯ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಅಂಥವ್ರಿಗೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕೆ ಹೊರತು ಅದೊಂದು ಪ್ರಾಹಿಬಿಟರಿ ಸ್ಟೇಟ್ಮೆಂಟ್ ಆಗಬಾರ್ದು ಅಂತ ನಂದಿರು. ಯಾಕೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅದನ್ನ ಹೇಗೆ ಅಪ್ಲಿಕೇಬಲ್ ಮಾಡ್ಬೋದು ಅಂತ ನಾವು ನೋಡ್ಬೋದು. And also like you say, as long as it is all energy based words at the end of the day. So ನೀವು ಹೇಳ್ದಂಗೆ ವೆರಿ ಬ್ಯೂಟಿಫುಲಿ ಸೈಡ್. ಯಾಕೆ ಪೀರಿಯಡ್ಸ್ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು, ಐ ಮೀನ್ ಇದು ಸಾಕಷ್ಟು ಸಲ ನನಗೂ ಗೊತ್ತಿತ್ತು, ಸುಮಾರು ಜನ ಕೇಳ್ತಿರ್ಬೇಕಾದ್ರೆ ಅದನ್ನು ಹೇಳ್ತಾರೆ. ಅದೇ ಎವ್ರಿಥಿಂಗ್ ಬಾಯ್ಸ್ ಡೌನ್ ಟು ಒಂದು ಲಾಜಿಕಲ್ ರೀಸನಿಂಗ್ ಇರಬೇಕು. ಅಂದರೆ ಸೇಯಿಂಗ್ ಲೈಕ್ ಎಸ್ ಯಾಕೆ ಅನ್ನೋದು ನೀವು ಕರೆಕ್ಟ್. ದಿ ಎನರ್ಜಿ ವೇರಿಯೇಷನ್ಸ್ ಆಲ್ರೆಡಿ ಆ ಒಂದು ದೇವಸ್ಥಾನಗಳನ್ನ ಹೋಗೋದ್ರೆ ಸೋ ಮಚ್ ಆಫ್ ಎನರ್ಜಿ ವಿಲ್ ಬಿ ದೇರ್ ಆಲ್ರೆಡಿ ಕನ್ಸ್ಯೂಮ್ಡ್ ಇರೋಂಥದ್ದು. ಆ್ಯಂಡ್ ನಾವು ಎನರ್ಜಿನೂ ಕೊಡ್ತೀವಿ, ದೇವ್ರ ಎನರ್ಜಿ, ಎಲ್ಲರೂ ಬಂದು ಎನರ್ಜಿ ಕೊಟ್ಟು ಅಂಥ ಜಾಗಗಳಲ್ಲಿ ಎಸ್ಪೆಷಲಿ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಡ್ಯೂರಿಂಗ್ ದ ಪೀರಿಯಡ್ಸ್ ಟೈಮ್ ವಿಮೆನ್ ವಿಲ್ ಬಿ ಇವನ್ ಮೋರ್ ಹೈಯೆಸ್ಟ್ ಫಾರ್ಮ್ ಆಫ್ ಎನರ್ಜಿಲಿ ಇರೋಂಥದ್ದು 3-4 ದಿವಸ. ಇನ್ನು ಅಂಥ ಟೈಮಲ್ಲಿ ಹೋಗ್ಬಿಟ್ರೆ ತುಂಬ ಏರಿಳಿತಗಳಾಗೋಗುತ್ತೆ. ಅದು
ಸೊ ಹಾಗಾಗಿ ಹೆಂಗೆ ಅಂದ್ರೆ ಎನರ್ಜಿ ನಾವು ಪ್ರಾಣದ ಬಗ್ಗೆ ಮಾತಾಡ್ತೀವಿ. ಹ್ಮ್ ಪೀರಿಯಡ್ಸ್ ಟೈಮಲ್ಲಿ ಡೌನ್ವರ್ಡ್ ಎನರ್ಜಿ ಆಫ್ ಪ್ರಾಣ ತುಂಬಾ ಸ್ಟ್ರಾಂಗ್ Strong ಆಗಿ ಇರುತ್ತೆ. ಆಕ್ಟಿವ್ ಇರುತ್ತೆ. ಆಕ್ಟಿವ್ ಇರಬೇಕು, ಅದು ಕರೆಕ್ಟ್ ಆಗ್ಬೇಕು ಅಂದ್ರೆ. ಯಾ ಅದಕ್ಕೇನೆ ನೀವು ಎರಬಿರಿ ಓಡಾಡ್ಬೇಡಿ, ಮುಂದೆ ಬಗ್ಗಿ ಎಲ್ಲ ಕೆಲಸ ಮಾಡಬೇಡಿ ಮಾಡಬೇಡಿ, ಕರೆಕ್ಟ್. ಇದೆಲ್ಲ ಅದಕ್ಕೇನೆ ಇರೋದು. ಅದ್ರ ಆ ಡೌನ್ವರ್ಡ್ ಎನರ್ಜಿಗೆ ಡಿಸ್ಟರ್ಬ್ ಆಗುವಂತ ಏನನ್ನು ಮಾಡಕ್ ಹೋಗ್ಬಾರ್ದು. ಯಾ ಸೊ ಅದಕ್ಕೆ ಹೊರಗಡೆ ಇರಿ ಅಂದಿದ್ರು ಬಿಟ್ರೆ ಅದನ್ನ ಅದು ಓವರ್ ದ ಪೀರಿಯಡ್ ಅದು ಏನೇನೋ ಆಗಿದೆ. ಐ ಕಂಪ್ಲೀಟ್ಲಿ ಅಗ್ರಿ ಅಂಡ್ ಇಟ್ ಇಸ್ ಸೋ ಹರ್ಟ್ಫುಲ್. ಕರೆಕ್ಟ್. ಅದು ಇವಾಗ ಎಲ್ಲಿಗೆ ರೆಡ್ಯೂಸ್ ಆಗಿದೆ ಅನ್ನೋದು ಇಟ್ ಇಸ್ ವೆರಿ ಏನ್ ಹೇಳ್ತಾರೆ, ತುಂಬಾ ತುಂಬಾ ಕಷ್ಟ ಆಗುತ್ತೆ ಅದನ್ನ ಯಾವ್ದಕ್ಕೆ ರೆಡ್ಯೂಸ್ ಮಾಡಿ. ಅದಕ್ಕೆ ನಾವು ವಿಮೆನ್ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ವಿ ಟೇಕ್ ಅ ಹ್ಯೂಜ್ ಎಫರ್ಟ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಆ ರೀಸನ್ ಏನಿತ್ತು ಅಷ್ಟೇ. ವೆರಿ ನೈಸ್. ಅದನ್ನ ನಿಮ್ಮದೇ ತರದಲ್ಲಿ ನೀವು ಅಭ್ಯಾಸ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾಕೆಂದ್ರೆ ಇವಾಗ ಏನಾಗಿದೆ, ಇನ್ ದ ಎರಾ ಆಫ್ ಫೆಮಿನಿಸಮ್, ವುಮೆನ್ ಎಂಪವರ್ಮೆಂಟ್, ಹುಡುಗಿಯರ ಮನಸ್ಸು ಎಷ್ಟು ಲೌಡ್ ಆಗ್ಬಿಟ್ಟಿದೆ ಅಂದ್ರೆ ಅವರದ್ದೇ ದೇಹದ ರಿಕ್ವೈರ್ಮೆಂಟ್ ಅನ್ನ ಅವ್ರು ಕೇಳ್ತಾ ಇಲ್ಲ. ಅಂಡ್ ಅದರಿಂದ ಅವರೇ ಅನುಭವಿಸ್ತಿದ್ದಾರೆ. ಎಷ್ಟೋ ಜನ ಅದು ಅನುಭವಿಸ್ತಿದೀವಿ, ಎಷ್ಟೋ ಜನ ಯಾಕೆ ಹೋಗ್ಬಾರ್ದು ಅಂತ ಮಾತಾಡೋರು ಅನುಭವಿಸ್ತಿರ್ತಾರೆ. ಅವ್ರ ಅನುಭವಿಸೋದನ್ನ ಹೇಳಲ್ಲ, ಯಾಕೆ ಹೋಗ್ಬಾರ್ದು ಅಂತ ಅಷ್ಟೇ ಹೇಳ್ತಾರೆ. ಏನು ಗೊತ್ತಿಲ್ಲದೆ ಇರೋರು ಅದನ್ನ ನಂಬ್ತಾರ ಬಿಟ್ರೆ ಇದನ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗೋದು. ಸೊ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನೀವು ಹೇಳಿದ್ರಲ್ಲ ಲಾಜಿಕ್ ಬೇಸ್ಡ್ ರೀಸನ್ ಇರಬೇಕು ಅಂತ, ಇಟ್ ಈಸ್ ಟ್ರೂ. ಬಟ್ ಆ ಲಾಜಿಕ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಎನಿಥಿಂಗ್ ಈಗ ಲ್ಯಾಬೊರೇಟರಿ ಪ್ರೂವ್ ಆಗಿಲ್ಲ ಇದು, ಹಂಗಾಗಿ ನಾನು ಒಪ್ಪಲ್ಲ ಅಂದ್ರೆ ಅದು ಯುವರ್ ಲಾಸ್. ಯಾಕೆಂದ್ರೆ ಇದು ಎನರ್ಜಿ ಅನ್ನೋದು ಲ್ಯಾಬೊರೇಟರಿ ಪ್ರೂವ್ ಆಗಲ್ಲ. ಮಾಡಕ್ ಐ ಥಿಂಕ್ ಸರ್ಟನ್ ಥಿಂಗ್ಸ್ ಇಟ್ ಇಸ್ ಲೈಕ್ ಹೆಂಗಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್ ಹೆಂಗಿದೆ, ಸೊ ವಿ ಕೆನಾಟ್ ನೋ ಲೈಕ್ ಇದೇನ್ ಗೊತ್ತಾ, ಈಗ ನಾನು ನನ್ಗಾಗಿದೆ ಇದು, ನಮ್ಮ ಇದಕ್ಕೆ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ, ನಾನು ಹೋಗ್ ಬಂದೆ, ನನ್ಗೇನು ಆಗಿಲ್ಲ ಅಂದ್ರು. ಒಂದ್ಸರಿ ಹೋಗ್ ಬಂದ್ ಕೂಡಲೇ ಆಗೋದಲ್ಲ. ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಗ್ರಾಜುವಲ್ ಬಿಲ್ಡಪ್. ಕರೆಕ್ಟ್. ಯಾವುದೇ ಹೆಲ್ತ್ ಇಶ್ಯೂ ಇರಲಿ, ಇಟ್ ಇಸ್ ಅ ಗ್ರಾಜುವಲ್ ಬಿಲ್ಡಪ್. ಬಿ ಇಟ್ ರಿಲೇಟೆಡ್ ಟು ಇದು ಅಥವಾ ಈ ಡಯಾಬಿಟಿಸ್ ಥರನೂ ಅಷ್ಟೇ. ಓವರ್ ನೈಟ್ ಡಯಾಬಿಟಿಕ್ ಯಾರೂ ಆಗಲ್ಲ. ಇಟ್ಸ್ ಅ ಗ್ರಾಜುವಲ್ ಬಿಲ್ಡಪ್. ಒಂದು. ಎರಡನೇದು, ನಮ್ಮ ಲೈಫ್ ಸ್ಟೈಲ್ ಇವಾಗ ಎಷ್ಟು ಲೈಫ್ ಸ್ಟೈಲ್ ಇರ್ಬೋದು, ಮನ್ಸ್ ಇರ್ಬೋದು, ಎಷ್ಟು ಎಕ್ಸ್ಟರ್ನಲೈಸ್ಡ್ ಔಟ್ವರ್ಡ್ಲಿ ಎಷ್ಟು ಕೆಯಾಟಿಕ್ ಇದೆ, ಲೌಡ್ ಇದೆ ಅಂದ್ರೆ ಒಳಗಡೆ ಆಗೋ ಸಣ್ಣ ಪುಟ್ಟ ಚೇಂಜ್ ನಮಗ್ ಗೊತ್ತೇ ಆಗೋದಿಲ್ಲ. ಕರೆಕ್ಟ್. ಅದು ಯಾವಾಗ ಆಸ್ ಅ ಡಿಸೀಸ್ ಆಸ್ ಅ ಒಂದು ಇಂಬ್ಯಾಲೆನ್ಸ್ ಯಾವಾಗ ಹೊರಗೆ ಹಾಕಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ್ಲೇ ಗೊತ್ತಾಗದ್ ನಮ್ಗೆ. ಅದಕ್ಕೆ ವಾಟ್ ಈಸ್ ದ ಹಾರ್ಮ್ ಇನ್ ಬೀಯಿಂಗ್ ಪ್ರಿಕಾಷಸ್, ಲೈಕ್ ಕಾಷಿಯಸ್ ಯಾಕೆ ಇರಬಾರ್ದು, ಅಂಡ್ ಇಟ್ ಇಸ್ ಫಾರ್ ಯುವರ್ ಓನ್ ಗುಡ್. ಸಿ ನೋಬಡಿ ಇಸ್ ಲೈಕ್ ಅಂದ್ರೆ ಸೇಯಿಂಗ್ ಲೈಕ್ ಓಕೆ ನಾನು ಏನೋ ಪ್ರೂವ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಗೆ ನನ್ನ ಹೆಲ್ತ್ಗೆ ಬೇಕು ಅದು. ಈಗ ನೀವು ಮಾತಾಡಿದಕ್ಕೆ ನೀವು ಪ್ರಾಬ್ಲಮ್ ಅಲ್ಲಿ ಬರ್ತೀರಾ, ನಿಮ್ಗೆ ಏನ್ ಗೊತ್ತು ಅಂತ ಪೀರಿಯಡ್ಸ್. ಬಟ್ ತುಂಬಾ ಜನ ನಾನು ನೋಡಿದೀನಿ, ಕೆಲವೊಬ್ರು ಎಷ್ಟು ಚೆನ್ನಾಗಿ ಆ ವಿಷಯನ ಹೇಳಿದ್ದಾರೆ ಹುಡುಗರು. ಆ ವಿಷಯದ ಹಿಂದಿನ ಇದನ್ನ ಅರ್ಥ ಮಾಡ್ಕೊಳ್ಳೋ ಅಂದ್ರೆ ಆ ತರ ಇವಾಗ ಕಂಡೀಷನಿಂಗ್ ಆಗ್ಬಿಟ್ಟಿದೆ. ಐ ಆಮ್ ವೆರಿ ಶ್ಯೂರ್. ಈಗ ನಾನು ಹೇಳಿದಾಗ ನಂಗೆ ಎಷ್ಟೋ ಜನ ಹೇಳ್ತಾರೆ, ಆರ್ ಯು ದ ಒನ್ ಹೂ ಇಸ್ ಗೋಯಿಂಗ್ ಟು ಸಫರ್ ದಿಸ್? ನನಗೆ ಐ ಆಮ್ ಲೈಕ್ ಬಿಯಾಂಡ್ ಆಲ್ ದಿಸ್ ಥಿಂಗ್ಸ್, ಬೀಯಿಂಗ್ ಇಟ್ ಆಫ್ ಜೆಂಡರ್ ಸ್ಪೆಸಿಫಿಕ್ ಬಿಟ್ಟು ನಾನು ಹೇಳ್ತಿರೋಂಥದ್ದು. ದರ್ ಆರ್ ಸರ್ಟನ್ ಥಿಂಗ್ಸ್ ನಮ್ಮ ಆನ್ಸೆಸ್ಟರ್ಸ್ಗಳು ಮಾಡಿರೋಂಥದ್ದು, ಹೇಳಿರೋಂಥದ್ದು, ಅದಕ್ಕೆಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಅವರು ಅದನ್ನ ಕೆಲವರು ನಮ್ಮ ಮನೆಗಳಲ್ಲಿ ಸರಿಯಾದ ರೀತಿಲಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿರಲ್ಲ. ಪ್ರಾಬ್ಲಮ್ಮು ಎಲ್ಲದಕ್ಕೂ ಒಂದು ಕರೆಕ್ಟ್ ಜಸ್ಟಿಫಿಕೇಶನ್ ನಮ್ಮ ಚಿಕ್ಕ ವಯಸ್ಸಿಂದ ಕೊಟ್ಟಿದ್ರೆ ಐ ಆಮ್ ಶ್ಯೂರ್ ವಿ ವುಡ್ ಬಿ ಎಕ್ಸ್ಪೋಸ್ ಟು ದ ರೈಟ್ ವೇ ಟು ಅಡ್ಯಾಪ್ಟ್ ಆ್ಯಂಡ್ ರೈಟ್ ವೇ ಟು ಇಂಪ್ಲಿಮೆಂಟ್ ಆ್ಯಂಡ್ ಎಕ್ಸಿಕ್ಯೂಟ್ ನಮ್ಮ ಲೈಫನ್ನು ಮಾಡ್ಬೋದಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅದು ಮಾಡೋಕ್ಕಾಗಿಲ್ಲ. ಬಟ್ ನೀವು ತಿಳ್ಕೊಂಡಾಗ ಅಟ್ಲೀಸ್ಟು ಬಿಫೋರ್ ಜಂಪಿಂಗ್ ಇನ್ ಟು ಕನ್ಕ್ಲೂಷನ್ ಅಟ್ಲೀಸ್ಟ್ ಸಿಟ್ ಅಂಡ್ ಅನಲೈಸ್. ಅಟ್ಲೀಸ್ಟ್ ಅಷ್ಟು ಬುದ್ಧಿ ಅಷ್ಟು ಎಜುಕೇಶನ್ ನಮ್ಗೆ ಕೊಟ್ಟಿರ್ತಾನೆ ದೇವರು, ಕೊಟ್ಟಿದ್ದೀರಾ ಅಂದ್ರೆ ನಾವು ಮಾಡ್ಕೊಂಡಿದೀವಿ. ಅಟ್ಲೀಸ್ಟ್ ಸಿಟ್ ಅಂಡ್ ಅನಲೈಸ್, ಆನ್ ಎ ಹೈಪಾಥೆಟಿಕಲ್ ಸಿಚುಯೇಷನ್ ವಾಟ್ ಎವರ್ ದಿಸ್ ಪರ್ಸನ್ ಇಸ್ ಸೇಯಿಂಗ್, ಇದು ಸರಿನೂ ಇರಬಹುದಲ್ವಾ ಅನ್ನೋ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಟ್ಟು ಅದನ್ನು ಮಾಡಿದ್ರು ಕೂಡ ಒಳ್ಳೆಯದು ಅಂತ ನಾನು ಇದಕ್ಕೆ ಪ್ರೂಫೇ ಕೊಟ್ಬಿಡ್ತೀನಿ. ವಿಮೆನ್ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ನಮ್ದು ಅದು 21 days ವರ್ಕ್ಶಾಪು. ಅದ್ರಲ್ಲಿ ನಾವು ಹೋಲಿಸ್ಟಿಕ್ ಲೈಫ್ ಸ್ಟೈಲನ್ನ ಅಂದ್ರೆ ಏನು ಎಲ್ಲ ನಿಮ್ದು ಎಲ್ಲ ಕೆಲಸ ಬಿಟ್ಬಿಟ್ಟು ಕುತ್ಕೊಳ್ಳಿ ಮಾಡಕ್ಕೆ ಅಂತ ಹೇಳಲ್ಲ ನಾವು. ಅದನ್ನ ಇನ್ಸ್ಪೈಟ್ ಆಫ್ ಕೆಲಸ ನೀವು ಹೆಂಗ್ ಮಾಡ್ಬೋದು ಇದನ್ನ ಅಂತಾನೆ ಹೇಳ್ಕೊಡೋದು ಅಲ್ಲಿ. ಅದಾಗಿ ಅಥವಾ ಅದ್ರ ಟೈಮಲ್ಲೇ ಎಷ್ಟೋ ಜನ ನನ್ನ ಪೀರಿಯಡ್ಸ್ ಈ ಸರಿ ಪೇನ್ಲೆಸ್ ಆಗಿದೆ ಅಂತ ಮಾತಾಡಿದ್ದಾರೆ. ನಾವು ಬೇಕು ಐ ಮೀನ್ ಲೈಕ್ ವಿ ಕ್ಯಾನ್ ಗಿವ್ ಯು ದ ಅವ್ರೇನ್ ಟೆಸ್ಟಿಮೋನಿ ಕೊಡ್ತಾರೆ ಅಥವಾ ಮೆಸೇಜಸ್ ಹಾಕ್ತಾರೆ, ವಿ ಕ್ಯಾನ್ ಶೇರ್ ಇಟ್ ಟು ಯು ಜಸ್ಟ್ ಬೈ ಲಿಟಲ್ ಸ್ಲೋಯಿಂಗ್ ಡೌನ್ ಡ್ಯೂರಿಂಗ್ ಯುವರ್ ಪೀರಿಯಡ್ಸ್. ಬಿಕಾಸ್ ನಾವು ಹೇಳ್ತೀನಿ ವಿಮೆನ್ ಬಾಡಿ ಉಂಟಲ್ಲ, ಇಟ್ಸ್ ಎ ಬಿಲ್ಟ್ ಎಂಟೈರ್ಲಿ ಡಿಫ್ರೆಂಟ್ಲಿ. ಅದು ಪ್ರತಿ ತಿಂಗಳ ರೀಸೆಟ್ ಆಗುವಂತಹ ಕೇಪಬಿಲಿಟಿ ಇರುವಂತಹ ಬಾಡಿ ಅದು. ಗಂಡು ಮಕ್ಳಿಗೆ ನಿಜವಾಗ್ಲೂ ಇಲ್ಲ.
ಗಂಡ್ಮಕ್ಳದು ಓವರ್ ದ ಪೀರಿಯಡ್ ಆಫ್ ಟೈಮ್ ಗ್ರಾಜುಲಿ ಬಿಲ್ಡಪ್ ಹಾಕೊಂಡು ಹೋಗುತ್ತೆ. ಒಂದ್ಸರಿ ಪ್ರಾಬ್ಲಮ್ ಆಯಿತು ಅಂದರೆ ನೀವು ರಿವರ್ಸಲ್ ಮಾಡ್ಕೊಳ್ಳೋಂತೆ ನಿಮ್ಗೊಂದು ದಾರಿ ಬಿಟ್ಟರೆ ನಿಮ್ಮ ದೇಹ ತಂತಾನೆ ನಿಮಗೆ ಮೊದಲೇ ಪ್ರಾಬ್ಲಮ್ ಬಗ್ಗೆ ಹೇಳೋದು ಎಲ್ಲ ಮಾಡೋಕ್ಕೋ ಆಗಲ್ಲ, ಅದಕ್ಕೆ ಗೊತ್ತಿಲ್ಲ. ಬಟ್ ವಿಮೆನ್ ಬಾಡಿ ಇಸ್ ಬಿಲ್ಟ್ ಲೈಕ್ ದಟ್. ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಒಬ್ಬೊಬ್ರು ಸಿಂಪ್ಟಮ್ ಒಂದೊಂದಿರುತ್ತೆ. ಆ ಸಿಂಪ್ಟಮ್ ಹಿಂದ್ಗಡೆ ನೀವು ಕುತ್ಕೊಂಡು ಯೋಚನೆ ಮಾಡಿದ್ರೆ ಮುಂದೆ ಯಾವುದೋ ಒಂದು ಪ್ರಾಬ್ಲಮ್ ಆಗೋದಿದೆ ಅಲ್ಲ, ಅದು ಇವಾಗ ನಿಮ್ಗೆ ಗೊತ್ತಾಗ್ತಿರುತ್ತೆ. ಯು ಜಸ್ಟ್ ಹ್ಯಾವ್ ಟು ಸಿ ಇಟ್. ಅಂದರೆ ಅದಕ್ಕೆ ನಿಮ್ಗೆ ನಾಲೆಜ್ ಇರಬೇಕು ಅದ್ರ ಬಗ್ಗೆ, ಆಯಿತಾ? ಸೊ ಅದನ್ನೇ ನಾವು ವರ್ಕ್ಶಾಪಲ್ಲಿ ಹೇಳೋವಂಥದ್ದು. ವಿತಿನ್ ಅ ಮಂತೆ ಅವರು ನಮಗೆ ತುಂಬ ಜನ, ನಾಟ್ ಈವನ್ ಒಬ್ಬರು ಇಬ್ಬರು, ತುಂಬ ಜನ ಅವ್ರ ಪೀರಿಯಡ್ಸ್ ಈ ಸರಿ ಬಂದಿರೋ ರೀತಿ ಇರ್ಬೋದು ಅಥವಾ ರೆಗ್ಯುಲಾರಿಟಿ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡಿದ್ದು, ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ದು ಮೇಯ್ನ್ ಆಗಿ. ಮತ್ತು ಡಿಟಾಕ್ಸ್ ಒಂದು ಹೇಳ್ಕೊಡ್ತೀವಿ, ಅದರಲ್ಲಿ ಯೋಗ ಡಿಟಾಕ್ಸ್ ಟೆಕ್ನಿಕ್ ಅಂತ ಒಂದು ಹೇಳ್ಕೊಡ್ತೀವಿ. ಇದೆರಡೇ ಮೇಜರ್ ಇರೋವಂಥದ್ದು. ಅದಷ್ಟೇ ಮಾಡಿ ಅವ್ರ ಪೀರಿಯಡ್ ಹೆಲ್ತು ವಿತಿನ್ ಅ ಮಂತ್ ಇಂಪ್ರೂವ್ ಆಗಿದೆ ಅಂತ ಆದರೆ ಹೌ ಸೆನ್ಸಿಟಿವ್ ಇಟ್ ಈಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೌ ಸೆನ್ಸಿಟಿವ್ ಇಟ್ ಈಸ್ ಫಾರ್ ದ ಚೇಂಜ್, ಎಕ್ಸ್ಟರ್ನಲ್, ಬಿ ಇಟ್ ಎಕ್ಸ್ಟರ್ನಲ್ ಚೇಂಜ್ ಆರ್ ಇಂಟರ್ನಲ್ ಚೇಂಜ್. ಅಟ್ ದ ಸೇಮ್ ಟೈಮ್ ಹೌ ಪವರ್ಫುಲ್ ಆ್ಯಂಡ್ ಎಫಿಷಿಯಂಟ್ ಇಟ್ ಈಸ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಆನ್ ದ್ಯಾಟ್ ನೋಟ್, ಇವಾಗ ಪ್ರತಿ ಆಕ್ಟ್ರೆಸ್ ಜೊತೆ ಬಂದಾಗಲೂ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡ್ತೀನಿ. ನಿಮ್ಮ ಜೊತೆ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಮಾಡ್ತಿದ್ದೀನಿ. ಸೊ ಏನು ರ್ಯಾಪಿಡ್ ಫೈರ್ ರೌಂಡ್ ಅಂತಂದರೆ, ನಾನು ಶ್ಲೋಕಗಳನ್ನ ಹೇಳ್ತೀನಿ, ಅದರ ತಾತ್ಪರ್ಯ ನೀವು ಹೇಳಬೇಕು ಅಷ್ಟೇ. ಸೊ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಶ್ಲೋಕಗಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ಎಪಿಸೋಡ್ ಕಂಪ್ಲೀಟ್ ಆಗೋದೇ ಇಲ್ಲ. ಆಲ್ ರೈಟ್. ಸೊ ಮೊದಲನೇ ಮಂತ್ರ, ನನ್ನ ಜೀವನ ಚೆನ್ನಾಗಿರಬೇಕು, ಜೀವ ಚೆನ್ನಾಗಿರಬೇಕು ಅನ್ನೋದಕ್ಕೆ ಹೇಳೋವಂಥದ್ದು ಯಾವುದಂದ್ರೆ ಮಹಾಮೃತ್ಯುಂಜಯ ಮಂತ್ರ. ಸೊ ಅದ್ರ ಬಗ್ಗೆ ಅದೊಂದು ವೇದ ಮಂತ್ರ, ಸಸ್ವರ ವೇದ ಮಂತ್ರ ಇರುತ್ತೆ. ಸಸ್ವರದ ಬಗ್ಗೆ ನಾನು ಹೇಳೋದಕ್ಕೆ ಆಗೋದಿಲ್ಲ. ನಾವು ಜಸ್ಟ್ ಸಸ್ವರ ಅಂದ್ರೆ ಏನು ಅಂತ ಒಂದು ಐಡಿಯಾ ಕೊಡೋದಕ್ಕೆ ನಾನು ಹೇಳ್ಬೋದು. ಯೂಶ್ವಲಿ ಏನು ತ್ರ್ಯಂಬಕಯ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳ್ತಾರೆ. ಬಟ್ ಸಸ್ವರ ಬಂದ್ಬಿಟ್ಟು ತ್ರ್ಯಂಬಕಯ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಪ್ರತಿಯೊಂದು ಲೆಟರ್ಗೂ ಇಂಟರ್ನೇಷನ್ಸ್ ಇರ್ತವೆ. ಅದನ್ನು ಸಸ್ವರ ಅಂತ ಹೇಳುವಂಥದ್ದು. ಪ್ರೊನೌನ್ಸಿಯೇಷನ್ ಅಂತ ಇರುತ್ತೆ, ಪ್ರಾಬ್ಲಮ್ಸ್. ತ್ರಯಂಬಕಂ ಅಂತಾರೆ ಅಥವಾ ತ್ರಿಯಂಬಕಂ ಅಂತಾರೆ. ಅವೆರಡು ತಪ್ಪೆ. ತ್ರಿಯ ಅಂತ ತ ರ ಯ ತ ರ ಯು ಪ್ಲಸ್ ಅ, ತ್ರಿಯ. ಇದಿಷ್ಟು ಒಂದು ಕಾಂಪ್ಲೆಕ್ಸ್ ಸಂಯುಕ್ತಾಕ್ಷರ ಅಂತ ಹೇಳುವಂಥದ್ದು. ಸೊ ಅಷ್ಟು ಒಂದರಲ್ಲೇ ಬಂದ್ಬಿಡ್ಬೇಕು, ತ್ರಿಯ ಅಂತ. ಸೊ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಪುಷ್ಟಿ ಅಂತಾರೆ, ಪುಷ್ಟಿ, ಅದು ಪುಷ್ಟಿ, ಪುಷ್ಟಿ ಮೂರ್ಧನ್ಯಶ. ಪುಷ್ಟಿವರ್ಧನಂ. ಉರ್ವಾರುಕಂ ಇವ ಬಂಧನಾತ್ ಮೃತ್ಯೋಹೋ ಅಂತ ಪದ ವಿಭಾಗ ಮಾಡ್ದ ಹೇಳುವಂಥದ್ದು. ಕೆಲವೊಬ್ರು ಹೇಳ್ತಾರೆ ಬಂಧನಾತ್ ಮೃತ್ಯೋಹೋ, ಕೆಲವೊಬ್ರು ಹೇಳ್ತಾರೆ ಬಂಧನಾನ್ ಮೃತ್ಯೋಹೋ. ವಿಚ್ ಒನ್ ಈಸ್ ಕರೆಕ್ಟ್? ಆಕ್ಚುಲಿ ಬಂಧನಾತ್ ಮೃತ್ಯೋಹೋ ಅನ್ನೋದು ಒರಿಜಿನಲ್ ವರ್ಡಿಂಗ್, ಬಟ್ ಫನೆಟಿಕಲಿ ಅದನ್ನ ಚಾಂಟ್ ಮಾಡಿದಾಗ ಬಂಧನಾನ್ ಮೃತ್ಯೋಹೋ ಅಂತ ಆಗುತ್ತೆ. ಬಂಧನಾನ್ ಮೃತ್ಯೋಹೋ, ತ ಬದಲಿಗೆ ನ ಬರುತ್ತೆ. ಸೊ ಬಂಧನಾನ್ ಮೃತ್ಯೋರ್ ಮುಕ್ಷೀಯ ಮಾಮೃತ ಆತ ಅಂತ. ಸೊ ಬ್ರೇಕ್ ಮಾಡೋದಾದ್ರೆ ಅದು ಬಂಧನಾತೆ. ಉರ್ವಾರುಕಮಿವ ಬಂಧನಾತ್, ಉಸಿರು ತಗೊಂಡು ಮುಂದೆ ಹೇಳ್ತಾರೆ ಅಂದ್ರೆ ಬಂಧನಾತೆ ಆಗ್ಬೇಕದು. ಯಾಕೆಂದ್ರೆ ಪದ ವಿಭಾಗ ಅಂತ ಆದಾಗ ಬಂಧನಾತ್ ಆಗುವಂಥದ್ದು. ಜೋಡಿಸಿದಾಗ ಮಾತ್ರ ಬಂಧನಾನ್ ಮೃತ್ಯೋರ್ ಮುಕ್ಷೀಯ ಅಂತ ಆಗುತ್ತೆ. ಮೃತ್ಯೋಹೋ ಮುಕ್ಷೀಯ, ಮೃತ್ಯುವಿನಿಂದ ಮೋಕ್ಷ ಕೊಡು. ಅವ್ರು ಮುಕ್ಷೀಯ ಮಾಡು ಅಂದ್ರೆ ಮೋಕ್ಷ ಮಾಡು ಅಂತ, ಲಿಬರೇಟ್ ಮಾಡು ಅಂತ. ನಾಟ್ ಫ್ರಮ್ ಅಮೃತ. ಮೃತ್ಯೋಹೋ ಬಂಧನಾತ್ ಮುಕ್ಷೀಯ ಮಾ ಅಮೃತಾತ್. ಅಮೃತತ್ವದಿಂದ ಮೋಕ್ಷ ಬೇಡ ನನಗೆ, ಮೃತ್ಯುವಿನ ಬಂಧನದಿಂದ ಮುಕ್ತಿ ಕೊಡು ಅಂತ. ಅಲ್ಲೂ ಅಷ್ಟೇ ನಮಗೆ ಕಾನ್ಸೆಪ್ಟ್ ಏನು ಅಂದರೆ, ಏನೋ ಡಿಸೀಸ್ ಬಂದಾಗ ಹೇಳಬೇಕು ಅಂತ ಅನ್ನೋ ಒಂದು ಮಂತ್ರ. ಆವಾಗ ಡಿಸೀಸ್ ಕ್ಯೂರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಹೇಳ್ಬೋದು. ಬಟ್ ಅದರ ಒರಿಜಿನಲ್ ಐಡಿಯಾ ಬಂದ್ಬಿಟ್ಟು ಶಿವ ಏನಕ್ಕೆ ಸ್ಟ್ಯಾಂಡ್ ಮಾಡ್ತಾನೆ, ಅವನು ಮೃತ್ಯುವಿನ ದೇವರು ಅಂದರೆ ಏನು, ಮೃತ್ಯುವಿನ ಭಯವನ್ನು ಹೋಗಲಾಡಿಸುವಂತಹ ದೇವರು. ಹುಟ್ಟಿದೆಲ್ಲ ಸಾಯಲೇ ಬೇಕಾಗುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಕೆಲವೊಂದು ಸರಿ ಮೃತ್ಯು ಇರೋದಿಲ್ಲ, ಏನೋ ಒಂದು ಹೆಲ್ತ್ ಇಶ್ಯೂ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಮೃತ್ಯು ಆಗೋ ಚಾನ್ಸಸ್ ಇರೋದಿಲ್ಲ. ಬಟ್ ನಾವೇ ಆ ಲೆವೆಲ್ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತೀವಿ, ಸಾಯ್ತೀವಿ ಅನ್ನೋ ಲೆವೆಲ್ಗೆ ಬಾಡಿನ ಡ್ಯಾಮೇಜ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಇದು ಹೆಲ್ಪ್ ಆಗ್ಬೋದು. ಅಂದರೆ
ನನ್ಗೆ ಆ ಭಯದಿಂದ ನನ್ನ ಹೋಗ್ಲಾಡ್ಸ್, ಆ ಭಯವನ್ನ ಸಾವಿನ ಭಯದಿಂದ ಹೋಗ್ಲ. ಆ ಸಾವು ಕ್ಯಾನ್ ಬಿ ಎನಿಥಿಂಗ್, ಫಿಸಿಕಲಿ ಸ್ಪೀಕಿಂಗ್ ಸಾವು ಆಗ್ಬೋದು, ಅಥವಾ ಹೆದರಿಕೆ ಅನ್ನೋದು ಒಂದು ಹೆದರಿಕೆಯಿಂದ ನಾವು ಏನು ಮಾಡಕ್ಕೆ ಹೋಗಲ್ಲ, ಅದು ನಮ್ ಸಾವಾಗುತ್ತೆ. ಲೈಕ್ ಫಿಸಿಕಲಿ ಅಲ್ಲ, ಬಟ್ ನಮ್ಮ ಕ್ರಿಯೇಟಿವಿಟಿ ಸಾವಾಗುತ್ತೆ. ಹಂಗಾಗಿ ಸೊ ಎನಿ ಭಯ, ಯಾವುದೇ ತರಹದ ಭಯಗಳಿದ್ದಾಗ ದಟ್ ಈಸ್ ಸ್ಟಾಪಿಂಗ್ ಅಸ್ ಫ್ರಮ್ ಲಿವಿಂಗ್ ಅವರ್ ಲೈಫ್, ಅವಾಗ ಶಿವ ಭಗವಂತ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಅವರ ಎನರ್ಜಿನೇ ಅದು. ಸೊ ಆ ಭಯದಿಂದ ಹೋಗ್ಲಾಡ್ಸುವಂತ ಮತ್ತೆ ಅಮೃತತ್ವದ ಕಡೆ ಹೋಗ್ಸುವಂತಾನೆ ಇರುವಂತದ್ದು ಅದು. ಸೊ ಹಂಗಾಗಿ ಮೃತ್ಯೋಹ ಬಂಧನಾತ್ ಮುಕ್ಷೀಯ ಮಾ ಮೃತಾತ್ ಅಲ್ಲ, ಮಾ ಅಮೃತಾತ್. ಅದ್ ಸೇರಿಸಿ ಹೇಳಿದಾಗ ಮಾ ಅನ್ನೋದು ಒಂದು 3 ಕಾಲ ಲಾಂಗ್ ಮಾಡ್ಬೇಕಾಗತ್ತೆ, ಮಾ ಅಮೃತಾತ್. ಹಾಗೆ ನೆಕ್ಸ್ಟ್ ಒನ್. ಸೊ ಮೊದಲನೇದೇ ಗಣೇಶ ತಗೋಬೇಕಾಗಿತ್ತು, ಬಟ್ ಆಕ್ಚುಲಿ ನಾನು 2ನೇ ತಗೊಂತಾ ಇದ್ದೀನಿ. ಸೊ ನನ್ನ ಇಷ್ಟ ದೇವತೆ ಆಗಿರೋದ್ರಿಂದ ಸೊ ನಾನು ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ. ಅಗಜಾನನ ಪದ್ಮಾರ್ಕ, ಇಟ್ಸ್ ಅ ವೆರಿ ಪೊಯೆಟಿಕ್ ಶ್ಲೋಕ ಅದು. ಅಗಜಾನನ ಅಂದ್ರೆ ಅಗಜ, ಸಾರಿ ಅಗ ಅಂದ ಒಂದ್ ವರ್ಡ್, ಅಂದ್ರೆ ನ ಗಚ್ಚತಿ ಯಹ ಸಹ ಅಗಹ, ಅಂದ್ರೆ ಏನು ಮೂವ್ ಆಗೋದಿಲ್ಲ, ಅಂದ್ರೆ ಪರ್ವತ ಮೂವ್ ಆಗೋದಿಲ್ಲ. ಅಗನ ಜಾ ಅಂದ್ರೆ ಅಗನ ಮಗಳು ಅಗಜ, ಪಾರ್ವತಿ ಅಗಜ. ಆನನ ಅಂದ್ರೆ ಅವಳ ಮುಖ. ಪದ್ಮ ಅಂದ್ರೆ ಲೋಟಸ್ ಅಥವಾ ಕಮಲ, ನಮ್ಗೆ ಗೊತ್ತು. ಪದ್ಮ ಅರ್ಕಂ. ಅಗಜಾನನೆಯ ಮುಖ ಅನ್ನುವ ಪದ್ಮಕ್ಕೆ ಯಾರು ಸೂರ್ಯನೋ, ಅರ್ಕ ಅಂದ್ರೆ ಸೂರ್ಯ, ಅಂದ್ರೆ ಹೆಂಗೆ ಸೂರ್ಯ ಬಂದಾಗ ಪದ್ಮ ಚೆನ್ನಾಗಿ ಅರಳ್ಬಿಡುತ್ತೆ. ಸೊ ಆ ಥರ ಯಾರು ಈ ಅಗಜಾನನೆಯ ಮುಖದ ಸೂರ್ಯನೋ ಅವನು, ಅಂದ್ರೆ ಗಣೇಶನ್ ನೋಡಿದಾಗೆಲ್ಲ ಅವಳ ಮುಖ ಅರಳ್ಬಿಡುತ್ತೆ ಅಂತ. ಹಂಗೆ ಅಗಜಾನನ ಪದ್ಮಾರ್ಕಂ. ಅದೇ ಹೇಳಿ, ತುಂಬಾ ಪೊಯೆಟಿಕ್ ಶ್ಲೋಕ ಅದು. ಗಜಾನನಂ, ಗಜನ ಆನನ ಇರುವಂತಹ ಅವನು ಗಜಾನನ, ಅವನನ್ನು ಗಜಾನನಂ. ಅಹರ್ನಿಶಂ, ಬೆಳಗ್ಗೆ ಸಾಯಂಕಾಲ ಅಂದ್ರೆ ದಿನ ಇಡೀ ನೆನ್ಪು ಮಾಡ್ಕೋತೀನಿ. ಗಜಾನನ ಅಹರ್ನಿಶಂ. ಅನೇಕದಂ ಅಂದ್ರೆ ತುಂಬಾ ವರಗಳನ್ನ ಕೊಡುವಂಥವನು. ಅನೇಕ ಅಂದ್ರೆ ಮೆನಿ, ದಮ್ ಅಂದ್ರೆ ಕೊಡುವಂತ, ದದಾತಿ ಇತಿ, ಅನೇಕಂ ದದಾತಿ ಇತಿ ಅನೇಕದಹ. ಸೊ ಅನೇಕದಂ ತಮ್, ಅವನನ್ನು. ನಾವು ಅನೇಕ ದಂತಂ ಅಲ್ವಾ? ಅನೇಕದಂ ತಮ್ ಇರೋದು ಫನೆಟಿಕಲಿ ಅನೇಕ ದಂತಂ ಅಂತಾನೆ ಆಗೋದು. ನೈಸ್. ಬಟ್ ಪದ ವಿಭಾಗ ಆದಾಗ ಅನೇಕದಂ ತಮ್ ಭಕ್ತಾನಂ, ಭಕ್ತನಿಗೆ ಅನೇಕ ವರಗಳನ್ನು ಕೊಡುವಂಥದ್ದು. ಅಂದ್ರೆ ಎಲ್ಲ ಕೇಳದಷ್ಟೇ ಅಲ್ಲ, ಅದಕ್ಕೆ ಕೇಳಕ್ ಹೋಗ್ಬಾರ್ದು ಅಂತ, ಕೇಳಿದಕ್ಕಿಂತ ಜಾಸ್ತಿ ಕೊಡುವಂತಹವನು. ಅನೇಕದಂತಂ ಭಕ್ತಾನಂ ಏಕದಂತಂ, ಒಂದು ದಂತ ಇರುವಂತನ ಉಪಾಸನೆ ಮಾಡ್ತೀನಿ ಅಂತ. ವಾವ್, ಇಷ್ಟು ವರ್ಷ ನಾನು ತಗೊಂಡೆ ಈ ಒಂದು ಶ್ಲೋಕದ ಬಗ್ಗೆ ನಾನೇ ತಿಳ್ಕೊಳಕ್ಕೆ. ಪ್ರತಿನಿತ್ಯ ದೇವ್ರ ಮುಂದೆ ಹೇಳ್ತೀನಿ ನಾನು. ನೆಕ್ಸ್ಟ್, ಇನ್ನ ಗುರುಗಳು ಅಂದಿದ ತಕ್ಷಣ ನಾವು ಹೇಳಿದೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅದು ಅದ್ರಲ್ಲಿ ಕಾಮನ್ ಮಿಸ್ಟೇಕ್ಸು ಅಂದ್ರೆ ಅದೇ ಸಂಧಿ ಅಂತೆಲ್ಲ ಬರ್ತವೆ. ಅದನ್ನೆಲ್ಲ ಅಪ್ಲೈ ಮಾಡಿ ಹೇಳೋದಾದ್ರೆ ಗುರುರ್ ಬ್ರಹ್ಮ ಆಗೋದಿಲ್ಲ. ಅದು ಗುರುಹು ಬ್ರಹ್ಮ, ಗುರುರ್ ಬ್ರಹ್ಮ. ಬ್ರಹ್ಮ ಗುರುರ್ ವಿಷ್ಣು, ಗುರುಹು ವಿಷ್ಣು, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುಹು ದೇವಃ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಪರಂ ಬ್ರಹ್ಮ ಅಂತಾನು ಹೇಳ್ತಾರೆ, ಪರಬ್ರಹ್ಮ ಅಂತಾನು ಹೇಳ್ತಾರೆ. ಅದು ಸಮಾಸ ಡಿಫರೆನ್ಸ್ ಅಷ್ಟೇ, ತಪ್ಪು ಯಾವುದೂ ಇಲ್ಲ. ಬಟ್ ಪರಬ್ರಹ್ಮ ಅಂದ್ರೆ ಗ್ರಾಮ್ಯಾಟಿಕಲಿ ಮೋರ್ ಅಪ್ರೋಪ್ರಿಯೇಟ್ ಫಾರ್ಮ್ ವುಡ್ ಬಿ ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ಗುರುಗಳಲ್ಲೇ 3 ಅಷ್ಟೂ ದೇವತೆಗಳನ್ನ, ಟ್ರಿನಿಟಿ, ತ್ರಿಮೂರ್ತಿಗಳು ಅಂತ ಏನ್ ಹೇಳ್ತೀವಿ, ಅವರಿಗೆ ಸಮಾನವಾದವರು ಗುರುಗಳು ಅಂತ ಇದರಲ್ಲಿ. ಅಂಡ್ ಆ ಗುರುಗಳು ಕ್ಯಾನ್ ಬಿ ಎನಿಬಡಿ. ನೀವ್ ಯಾರನ್ನ ಗುರುಗಳು, ನಾನು ಶಂಕರಾಚಾರ್ಯನ ಗುರುಗಳು ಅಂತ ನಂಬೋಳು. ಸೊ ಅವ್ರ ಗುರುಗಳು. ನೀವು ಗುರು ರಾಘವೇಂದ್ರನ್ನ ನಂಬ್ತೀರಾ, ಅದೇ ಗುರುಗಳು ಆ ಸಮಾನರು ಅಂತ. ಸೊ ಹಾಗೆ ಯಾರು ನಿಮ್ಮ ಗುರುಗಳು ಅಂತ ನೀವು ಅನ್ಕೋತೀರಾ, ಅವರಲ್ಲೇ ಆ 3 ಶಕ್ತಿಯನ್ನ ಇನ್ವೋಕ್ ಮಾಡುವಂತಹ ಒಂದು ಇದು ಆಪರ್ಚುನಿಟಿ ಕೊಡುವಂತಹ ಶ್ಲೋಕ ಇದು. ಅಂದ್ರೆ ಆ ಗುರುಗಳ ಬಗ್ಗೆ ನಿಮ್ಮ ಭಾವನೆ ಅವಾಗ ಹೇಗಾಗುತ್ತೆ, ಆ ತರ ಡಿವಿನಿಟಿ ನೀವು ಅವರಲ್ಲಿ ಇನ್ವೋಕ್ ಮಾಡ್ತಿದ್ದೀರಾ ಅಂದ್ರೆ ಅವ್ರ ಬಗ್ಗೆ ನಿಮ್ಮ ನಂಬಿಕೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅವ್ರ ವರ್ಡ್ಸ್ ಅಲ್ಲಿರೋ ನಂಬಿಕೆ, ಅವರ ಮೆಸೇಜ್, ಅವ್ರು ಏನೇನು ಕೊಟ್ಟಿದ್ದಾರೆ, ಅವ್ರು ಏನು ಕೆಲಸ ಮಾಡಿದ್ದಾರೆ,
ಆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಅಗೇನ್ ಇಟ್ಸ್ ಫೇತ್ ಬೇಸ್ಡ್. ಆ ಫೇತ್ ಇದ್ದಷ್ಟು ಮನಸ್ಸು ಶಾಂತವಾಗೋದು ತುಂಬ ಈಸಿ ಮನಸ್ಸಿಗೆ, ಬೇರೆ ಏನೋ ಹೈಯರ್ ಪವರ್ ಗೈಡ್ ಮಾಡ್ತಿದೆ ಅನ್ನೋದು. ಹಾಗಾಗಿ ಈ ಶ್ಲೋಕ ಇರುವಂಥದ್ದು ಗುರುವಿನಲ್ಲೇ ಎಲ್ಲ ದೇವತೆಗಳನ್ನು ನೋಡುವಂತಹ ಒಂದು ಶ್ಲೋಕ ಇದು. ನೀವು ಗುರು ಶ್ಲೋಕ ಅಂತಿರ್ಬೇಕಾದ್ರೆ ಈಗ ರಾಘವೇಂದ್ರ ಸ್ವಾಮಿ ಅಂತ ಹೇಳಿದ್ರಿ, ಲಿಸ್ಟಲ್ಲಿ ಇಲ್ಲ, ಬಟ್ ಸಡನ್ ಆಗಿ ಇನ್ನೊಂದು ಬಂತು. ಸೇಯಿಂಗ್ ಲೈಕ್ ಒಂದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದ್ರ ಬಗ್ಗೆ ಪೂಜ್ಯ ಅಂದ್ರೆ ಪೂಜನೀಯ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ. ರಥ ಅಂದ್ರೆ ಅದ್ರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತವ್ರು, ಅದ್ರಲ್ಲಿ ಅಥವಾ ಇನ್ನೊಂಥರ ನೋಡ್ರಂದ್ರೆ ಯಾರು ಅದ್ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವ್ರ ಮೇಲೆ ಪ್ರೀತಿ ಇರುವಂಥವ್ರು ಇವರು. ರತಿ ಅಂದ್ರೆ ಪ್ರೀತಿ ಅಂತನೂ ಆಗುತ್ತೆ. ಸೊ ಎರಡೂ ಥರ ನೋಡ್ಬೋದು. ಅವ್ರು ಖುದ್ದು ಸತ್ಯಧರ್ಮದಲ್ಲಿ ರಥರಾಗಿದ್ದು ನಮಗೆ ಇಡೀ ಸಮಾಜಕ್ಕೆ ಅವರು ಉದಾಹರಣೆ ಆಗಿದ್ದಾರೆ. ಹಾಗೆ ಅವ್ರನ್ನ ಹೊಗಳೋದು ಅಂತಲೂ ಕನ್ಸಿಡರ್ ಮಾಡ್ಬೋದು. ಅಥವಾ ಚಾಂಟ್ ಮಾಡೋರಿಗೆ ಅದೊಂದು ನೆನಪು, ಸತ್ಯ ಮತ್ತೆ ಧರ್ಮದಲ್ಲಿ ರಥರಾಗಿದ್ದರೆ ಇವರ ಬ್ಲೆಸ್ಸಿಂಗ್ ತುಂಬ ಜಾಸ್ತಿ ಇರುತ್ತೆ ಅನ್ನೋ ಒಂದು. ಸೊ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ. ಭಜತಾಂ ಅಂದರೆ ಯಾರು ಭಜನೆ ಮಾಡ್ತಾರೆ ಅವರಿಗೆ ಇವ್ರು ಕಲ್ಪವೃಕ್ಷದ ಥರ. ಕಲ್ಪವೃಕ್ಷ ಅಂದ್ರೇನು, ಕೇಳಿದ್ದೆಲ್ಲ ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟು. ಬಟ್ ಅದಕ್ಕಿಂತ ಜಾಸ್ತಿ ಕಲ್ಪವೃಕ್ಷ ಅಂದರೆ ಅದರ ಪ್ರತಿ ಪಾರ್ಟು ಒಂದು ಬೆನಿಫಿಟ್ಟು, ಪ್ರತಿ ಪಾರ್ಟಿಂದನೂ. ಸೊ ಇವೆರಡು ಥರನೂ ನೋಡ್ಬೋದು. ಸೊ ಗುರುಗಳ ಪ್ರತಿ ವಾಕ್ಯ, ಗುರುಗಳ ಪ್ರತಿ ಅವರ ಮಹಿಮೆ ಅಂತ ಏನು ಹೇಳ್ತೀವಿ, ಆ ಸ್ಟೋರಿಲಿರೋ ಪ್ರತಿಯೊಂದು ಮೆಸೇಜು, ಅದು ಎಲ್ಲದು ಭಜನೆ ಮಾಡೋರು ಏನಿದ್ದಾರೆ, ಅವ್ರ ಭಕ್ತರು ಏನಿದ್ದಾರೆ ಅವ್ರಿಗೊಂದು ವರ. ಅಭ್ಯಾಸ ಮಾಡೋದೊಂದೇ ಇರೋದು ಇವಾಗ. ಸೊ ಆ ಭಕ್ತರು ಅದನ್ನು ಕನ್ಸಿಡರ್ ಮಾಡಿಕೊಂಡು ಅವ್ರು ಹಾಕಿರುವಂತಹ ಒಂದು ಏನು ಹೇಳ್ತಾರೆ ಮೇಲ್ಪಂಕ್ತಿ ಅಂತ ಏನಿದೆ, ಅಲ್ಲಂತೂ ಹೋಗೋಕ್ಕಾಗೋದಿಲ್ಲ, ಬಟ್ ನಾವು ಏಮ್ ಮಾಡ್ಬೋದು. ಇದೆಲ್ಲ ಆ ನೆನಪಿಗೋಸ್ಕರ, ಸುಮ್ಮನೆ ಚಾಂಟ್ ಅಲ್ಲ. ನಾವು ಸುಮ್ಮನೆ ಚಾಂಟ್ ಮಾಡಿ ಮುಗಿಸ್ಬಿಡ್ತೀವಿ ಅಷ್ಟೇ. ಅದಕ್ಕೆ ಸಿಗ್ನಿಫಿಕೆನ್ಸ್ ಆಫ್ ದ ಶ್ಲೋಕ ಅನ್ನೋದು ಇದಕ್ಕೇನೆ. ಏನಕ್ಕೆ ನಾವು ಹೇಳ್ತಾ ಇದ್ದೀವಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು ಅಂತ. ವಿಜುವಲೈಸೇಷನ್ ಅಂದರೆ ಅದು ಸುಮ್ಮನೆ ಫಾರ್ಮ್ ವಿಜುವಲೈಸೇಷನ್ ಮಾಡ್ಬೋದು, ಬಟ್ ಅದರ್ವೈಸ್ ಇಟ್ ಈಸ್ ಅ ಕಾನ್ಸ್ಟೆಂಟ್ ಆ್ಯಂಡ್ ಪಾಸಿಟಿವ್ ರಿಮೈಂಡರ್ ಆಫ್ ಹೂ ಯು ಶುಡ್ ಬಿ ಅಂತ. ಸೊ ಭಜತಾಂ ಕಲ್ಪವೃಕ್ಷಾಯ, ಅವರ ಹಾಕಿರುವಂಥ ಮೇಲ್ಪಂಕ್ತಿಯಲ್ಲಿ ಯಾರು ಹೋಗ್ತಾರೆ ಅವರಿಗೆ ಅವ್ರು ಕಲ್ಪವೃಕ್ಷ ಆಗ್ತಾರೆ. ಆ ಥರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಕಲ್ಪವೃಕ್ಷ ಕಾಮಧೇನು ಒಂದೇ ಸೇಮ್ ಕಾನ್ಸೆಪ್ಟು. ನಮಸ್ಕಾರ ಮಾಡೋರಿಗೆ ಅವರು ಕಾಮಧೇನು, ಅಮ್ಮನ ಥರ. ಕಾಮಧೇನು ಇಸ್ ಅ ಮದರ್. ಅವಳೊಂದು ಧೇನು ಅಂದರೆ ಹಸು, ಅವಳು ಡಿವೈನ್ ಹಸು ಅಂತ ಒಂದು ಕಾನ್ಸೆಪ್ಟು. ಹೆಂಗೆ ಅಂದರೆ ಕಾಮಧೇನುವಿನಲ್ಲಿ ಎಲ್ಲಾ ದೇವತೆಗಳು ಎಸ್ಟಾಬ್ಲಿಷ್ ಆಗಿರ್ತಾರೆ ಅಂತ ಅರ್ಥ. ಸೊ ಅವಳು ಹಂಗಿದ್ದಾಗ ಅಂದ್ರೆ ಎಲ್ಲಾ ದೇವತೆಗಳ ಪವರ್ ಅವಳಲ್ಲಿ ಇದೆ ಅಂತ ಅರ್ಥ. ಸೊ ಅದರಿಂದ ಯಾರು ಏನು ಕೇಳ್ತಾರೆ ಅದನ್ನ ಕೊಡೋ ತಾಕತ್ತು ಅವಳಿಗಿತ್ತು ಅಂತ ಅರ್ಥ. ಸೊ ಇದು ಅವರು ಅಂತ ಯಾರು ನಮಸ್ಕಾರ ಮಾಡ್ತಾರೆ ಅವ್ರಿಗೆ ಅವರು ಅಮ್ಮನಾಗಿ ನೋಡ್ಕೋತಾರೆ ಅಂತ. ಹಂಗೆ ಬೆಳಿಗ್ಗೆ ಹೇಳ್ತಿರ್ಬೇಕಾದ್ರೆ ಫಸ್ಟ್ ಮೊಬೈಲನ್ನು ಬಿಟ್ಟು ಆ್ಯಕ್ಚುಲಿ ಕೈಗಳನ್ನು ನೋಡಿ ಈ ಮಂತ್ರವನ್ನ ಹೇಳಬೇಕು. ಬಟ್ ಈಗ ಚೇಂಜ್ ಆಗೋಗ್ಬಿಟ್ಟಿದೆ. ನಾನು ನಿಮ್ದು ರೀಲ್ ಯಾವಾಗ್ಲೂ ನೋಡ್ಬಿಟ್ಟು ನಿಮ್ದು ಅನ್ಕೊಂತೀನಿ, ಒಂದ್ ದಿವಸ ಆದ್ರೂ ಮಾಡ್ಬೇಕಲ್ಲ ಅಂತ. ಅದನ್ನ ಮಾಡಕ್ ಮುಂಚೆ ನಾನು ಟೈಮ್ ನೋಡ್ಬೇಕಾದ್ರೆ ಫಸ್ಟ್ ಮೊಬೈಲಲ್ಲಿ ನೋಡಿರ್ತೀನಿ. ಅದೇನಾಗುತ್ತೆ, ಟೈಮ್ ನೋಡಿದ್ಮೇಲೆ ಉಳಿದಿದ್ದು ಅಲ್ಲೇ ಹೋಗುತ್ತೆ. ಟೈಮ್ ನೋಡಿದ್ ತೊಂದರೆ ಇಲ್ಲ, ಅದನ್ನ ವಾಪಸ್ ಇಟ್ಟು ಇದರಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಇಲ್ಲೊಂದು ಕಾಮನ್ ಇದು ಬರೋದು ನಮ್ಗೇನು ಅಂದ್ರೆ ಕರಮೂಲೆತು ಗೋವಿಂದ ಅಂತಾರಲ್ವಾ, ತಪ್ಪ ಅಂತ. ತಪ್ಪು ಅಂತ ನಾವು ಹೇಳೋದಿಕ್ ಆಗೋದಿಲ್ಲ, ಬಿಕಾಸ್ ಅದು ಒಂದು ಟ್ರೆಡಿಷನ್ ಇಂದ ಬಂದಿರುವಂಥದ್ದು. ಸೊ ಅದೇನು ತಪ್ಪಾಗೋದಿಲ್ಲ. ಯಾರು ಆ ಟ್ರೆಡಿಷನಲ್ ಇದ್ಕೊಂಡು ಅದನ್ನ ಕಲ್ತಿದ್ದಾರೆ ಅವ್ರು ಅದನ್ನೇ ಮಾಡಬೇಕು, ಅದನ್ನೇ ಮಾಡ್ಬೋದು, ತೊಂದರೆ ಇಲ್ಲ. ಯಾವುದೇ ಟ್ರೆಡಿಷನ್ ಇಲ್ಲದೆ ಇರೋರಿಗೆ ಕ್ವಶನ್ ಬಂತು ಅಂದ್ರೆ ನಮ್ಮ ರೆಕಮೆಂಡೇಶನ್ ಕರಮೂಲೆ ಸ್ಥಿತ ಗೌರಿ. ಯಾಕೆ ಅಂದ್ರೆ ನಾವು ಶಕ್ತಿಗಳನ್ನ ನಮ್ಮ ಕೈಯಲ್ಲಿ, ಅಂದ್ರೆ ಕೈ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ಅವರ್ ಕರಣಗಳು. ಕರಣಗಳಂದ್ರೆ ಏನನ್ನ ಯೂಸ್ ಮಾಡಿ ಕೆಲಸ ಮಾಡ್ತೀವಿ, ಕಾರ್ಯಗಳನ್ನ ಮಾಡ್ತೀವಿ, ಅವನ್ನ ಕರಣಗಳು ಅಂತಾರೆ. ಮನಸ್ಸಿನಿಂದ ಹಿಡಿದು ಮನಸ್ಸು, ಕೈ, ಮಾತು, ಕಾಲು, ಇವೆಲ್ಲದು ಆಯ್ತಾ, ಇವೆಲ್ಲದನ್ನು ಕರಣಗಳು ಅಂತ, ಕರ್ಮೇಂದ್ರಿಯಗಳು ಅಂತ ಹೇಳುವಂಥದ್ದು. ಕೈ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ದಟ್ ಒಂದು. ಸೊ ನಾವು ಕರಾಗ್ರೇ ವಸತೆ, ಕರ ಅಗ್ರದಲ್ಲಿ ಮೇಲ್ಗಡೆ ತುದಿಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಲಕ್ಷ್ಮಿ ಈಸ್ ದ ಡೇಟಿ ಆಫ್ ರಿಸೋರ್ಸಸ್. ಅಂದರೆ ಎನಿ ರಿಸೋರ್ಸ್, ನಮಗೆ ನಾವು ಬರೀ ದುಡ್ಡು ಅನ್ಕೋತೀವಿ, ಇಲ್ಲ ವೆಲ್ತ್ ಅನ್ಕೋತೀವಿ, ಬಟ್ ರಿಲೇಶನ್ಶಿಪ್ ಈಸ್ ಆಲ್ಸೋ ಅ ರಿಸೋರ್ಸ್.
ನೈಸ್. ಎನಿ ಅಂಡ್ ಎವ್ರಿ ರಿಸೋರ್ಸ್ ನಮ್ಮ ಲೈಫನ್ನ ಯಾವ್ದು ಈಸಿ ಮಾಡ್ತಾ ಇದೆ, ಓಕೆ. ಹೊರಗಡೆ ಇರ್ಬೋದು ಒಳಗಡೆ ಇರ್ಬೋದು, ಅವೆಲ್ಲದು ಒಂದು ರಿಸೋರ್ಸೇ, ಅವೆಲ್ಲ ಒಂದು ಸಂಪತ್ತೇ. ಅದನ್ನ ಕೊಡುವಂಥವಳು ಅವಳು ಕರ ಅಗ್ರದಲ್ಲಿರ್ತಾಳೆ. ಕರ ಅಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಮಧ್ಯದಲ್ಲಿ ಕರ ಸರಸ್ವತಿ ಇರ್ತಾಳೆ. ಹೂ ಇಸ್ ಆಫ್ ದ ಫಾರ್ಮ್ ಆಫ್ ಎನಿ ಅಂಡ್ ಎವ್ರಿ ನಾಲೆಜ್. ಹೈಯರ್ ಲೋವರ್ ಎಲ್ಲ ಅನ್ಕೋತೀವಿ ನಾವು, ಬಟ್ ಅವೆಲ್ಲದೂ ಅವಳೆ. ಡಿಸೈರ್, ಕಾಮರೂಪಿಣಿ ಅಂತ ಅವಳಿಗೆ ಹೆಸರು. ನಮ್ಮ ಮನಸ್ಸಿನಲ್ಲಿ ಬರುವಂಥ ಡಿಸೈರ್ಗಳಿಗೂ ಅವಳ ಫಾರ್ಮಲ್ಲಿ ಬರುವಂಥದ್ದು ಅದು. ಸೊ ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ. ಕರಮೂಲೆ ಅದು ಬಂದ್ಬಿಟ್ಟು ಪವರ್, ನಮಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಏನು ಹೇಳ್ತೀವಿ, ಇದನ್ನ ಅವಳು ರೆಪ್ರೆಸೆಂಟ್ ಮಾಡ್ತಾಳೆ. ದುರ್ಗೆ, ಪಾರ್ವತಿ ರೆಪ್ರೆಸೆಂಟ್ ಮಾಡೋ. ಇನ್ ಜನರಲ್ ಶಕ್ತಿ ಅಂದರೆ ಇವ್ರು 3 ಜನ, ದೇರ್ ಮ್ಯಾನಿಫೆಸ್ಟೇಷನ್ ಇಸ್ ಡಿಫ್ರೆಂಟ್. ಸೊ ಅವು 3ನ್ನು ಅಚೀವ್ ಮಾಡೋದಿಕ್ಕೆ ಇದು ಕರ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಕರಣಗಳು ಅನ್ನೋದು, ಕರ್ಮೇಂದ್ರಿಯಗಳು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಕರ್ಮ ಮಾಡಿದ್ರೇ ಅವೆಲ್ಲ ಅಚೀವ್ ಮಾಡೋಕ್ಕಾಗೋಂಥದ್ದು, ನಮ್ಮ ಬದುಕು ಈಸಿ ಆಗೋವಂಥದ್ದು. ಸೊ ಅದನ್ನು ನಾವು ನಮ್ಮದೇ ದೇಹದಲ್ಲಿ ನಾವು ಅಕ್ನಾಲೇಜ್ ಮಾಡ್ಕೋತೀವಿ. ಬೇರೆ ಯಾರೋ ಇದ್ದಾರೆ ಅಂತ ಅಕ್ನಾಲೇಜ್ ಮಾಡೋದಲ್ಲ, ಅವರು ಇಲ್ಲೇ ಇದ್ದಾರೆ ಅಂತ ಅಕ್ನಾಲೇಜ್ ಮಾಡಿಕೊಂಡು, ಅಂದರೆ ನನ್ನದೇ ಕೆಪಾಬಿಲಿಟೀಸ್ ಬಗ್ಗೆ ನಾನು ಕಾನ್ಷಿಯಸ್ಲಿ ನಾನು ಕಾನ್ಫಿಡೆಂಟ್ ಮಾಡಿಕೊಂಡು ಹಾಸಿಗೆಯಿಂದ ಕೆಳಗಿಳಿಯೋದು ಅಂತ. ಸೊ ಇವತ್ತಿನ ದಿನಕ್ಕೆ ನಾನು ರೆಡಿ ಇದ್ದೀನಿ ಅಂತ, ಏನು ಬಂದರು ಅಂತ. ಸೊ ಲಿಟ್ರಲಿ ನೀವು ಹೇಳೋ ಪ್ರಕಾರ ಆ್ಯಕ್ಚುಲಿ ಮೊಬೈಲ್ ಫೋನ್ ನೋಡೋದಕ್ಕೆ ನಾನು ಇದೇ ಫಸ್ಟ್ ನೋಡಬೇಕು ಅಲ್ಲ. ಐ ಮೀನ್ ಇಟ್ ಇಸ್ ಟೆಕ್ನಿಕಲಿ ಸ್ಪೀಕಿಂಗ್ ಕಣ್ ಬಿಡ್ತಿರಂಗೆ ನನ್ನ ಕೈಗಳನ್ನು ನೋಡ್ಬೇಕಾಗಿರೋಂಥ ಅಂತಿರೋಂಥದ್ದು. ಕೂರ್ತಿದ್ದಂಗೆ ಇದನ್ನ ನೋಡಿ ಹೇಳಿ, ಕಾಲಿಡಕ್ಕೂ ಮೊದಲು, ನೆಲದಲ್ಲಿ ಕಾಲಿಡಕ್ಕೂ ಮೊದಲು ಒಂದು ಇಂಟೆನ್ಷನ್ ಸೆಟ್ ಮಾಡಬೇಕು. ಹಾಗಾಗಿ ಕಾಲಿಡಕ್ಕೂ ಮೊದಲು ಸಮುದ್ರವಸನೆ ದೇವಿ, ಭೂಮಿ ತಾಯಿಗೆ ಅದು. ಪರ್ವತಸ್ತನ ಮಂಡಲೆ, ಸಮುದ್ರವನ್ನೇ ಬಟ್ಟೆ ಮಾಡ್ಕೊಂಡಿರುವಂತಹ ದೇವಿ. ಪರ್ವತಸ್ತನ ಮಂಡಲೆ, ಪರ್ವತಗಳೇ ಅವಳ ಸ್ತನ ಮಂಡಲಗಳು ಅಂತ. ಅಂದ್ರೆ ಒಂದು ವುಮನ್ ಇದನ್ನ ಕೊಡ್ತಾ ಇದ್ದಾರೆ, ಅಮ್ಮನ ಒಂದು ಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ. ಪರ್ವತಸ್ತನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಅವಳು ಲಕ್ಷ್ಮಿಯ ಒಂದು ಫಾರ್ಮ್ ಅಥವಾ ಮ್ಯಾನಿಫೆಸ್ಟೆಡ್ ಫಾರ್ಮ್ ಅನ್ನೋ ಕಾರಣಕ್ಕೆ ವಿಷ್ಣು ಪತ್ನಿ ಅವಳು. ನಮಸ್ತುಭ್ಯಂ, ನಿನಗೆ ನಮಸ್ಕಾರ. ಪಾದಸ್ಪರ್ಶಂ ಕ್ಷಮಸ್ವಮೆ ಅನ್ನೋದು ಟೇಕ್ ಹೋಮ್ ಮೆಸೇಜು. ನಾನು ಕಾಲಿಡ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸು ಅಂತ. ನಮ್ಗೇನು ಬರುತ್ತೆ ಅಂದರೆ, ಓ ಕಾಲ್ ಹಂಗಾದ್ರೆ ಅಷ್ಟು ನೀಚ ಆರ್ಗನ್ನ ಅಂತ, ಅದನ್ನ ಲಿಟ್ರಲಿ ತಗೊಳ್ಳೋದು ಅಲ್ಲ, ಹಾಗೆಲ್ಲ ಇಲ್ಲ. ಅದಿಲ್ಲದೆ ನಾವು ಏನು ಮಾಡೋಕ್ಕಾಗುತ್ತೆ? ಸೊ ಅದು ಒಂದು ರೆಪ್ರೆಸೆಂಟೇಷನ್. ಏನು ಕಾಲಿಡೋದು ಅಂದ್ರೆ ಏನು? ಸಪೋರ್ಟ್ ತಗೊಳ್ಳೋದು ಅಂತ ಅರ್ಥ. ಅದು ಇಸ್ ದಟ್ ದಿ ಓನ್ಲಿ ವೇ ವಿ ಆರ್ ಟೇಕಿಂಗ್ ಸಪೋರ್ಟ್? ಇಲ್ಲ, ನಾವು ಉಸಿರಾಡ್ತೀವಿ, ಅದು ಅವಳ ಹತ್ರ ಸಪೋರ್ಟ್. ಊಟ ಮಾಡ್ತೀವಿ, ಅದು ಅವಳ ಸಪೋರ್ಟು. ಬದುಕಕ್ಕೆ ಮನೆ ಕಟ್ಕೊಂಡಿದೀವಿ, ಅದು ಅವಳ ಸಪೋರ್ಟು. ಸೊ ಯಾವ ಸಪೋರ್ಟ್ ನಾವು ನೇಚರ್ ಕಡೆಯಿಂದ ತಗೋತಾ ಇದ್ದೀವಿ, ಅದನ್ನ ನಾನು ತಗೋತಾ ಇದ್ದೀನಿ, ಅದನ್ನ ನಿನ್ನ ಇದಿಲ್ಲದೆ ಇದು ನಮ್ಗೆ ರಿಮೈಂಡರ್. ಆಸ್ ಅ ಹ್ಯೂಮನ್ ವಿ ಆರ್ ಕೇಪಬಲ್ ಆಫ್ ಎಕ್ಸ್ಪ್ಲಾಯ್ಟಿಂಗ್, ವಿ ಆರ್ ಡೂಯಿಂಗ್ ಇಟ್ ಆಲ್ರೆಡಿ. ಸೊ ಎಕ್ಸ್ಪ್ಲಾಯ್ಟ್ ಮಾಡದೇ ಇರೋಂಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಷಿಯಸ್ ಡಿಸಿಷನನ್ನು ನಮ್ಮನ್ನು ನಾವು ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಪಾದಸ್ಪರ್ಶನ್ ಕ್ಷಮಸ್ವಮೆ. ಅದು ಸಾರಿ ಕೇಳೋದು ಅಂತ ಏನಲ್ಲ. ಸಾರಿ ಕೇಳಿದೆ ಅಂದರೆ ಹಂಬಲ್ ಆಗಿದ್ದೀನಿ ಅಂತ ಅರ್ಥ. ಹಂಬಲ್ ಆಗಿದ್ದೀನಿ ಅಂದರೆ ಡಿವೋಷನ್ ಇದೆ ಅಂತ ಅರ್ಥ. ಡಿವೋಷನ್ ಇದೆ ಅಂದರೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಅಂತ ಅರ್ಥ. ಸೊ ನಾನು ರಿಸೋರ್ಸ್ ಯೂಸ್ ಮಾಡ್ತೀನಿ ಅಂದರೆ ಐ ವಿಲ್ ಬಿ ರೆಸ್ಪಾನ್ಸಿಬಲ್, ನಾಟ್ ಟು ಎಕ್ಸ್ಪ್ಲಾಯ್ಟ್ ಇಟ್. ಅದು ಮಾಡದೇ ಇದ್ದಿದ್ದಕ್ಕೆ ಇವತ್ತು ನಾವು ಇಲ್ಲಿಗೆ ಬಂದಿರೋದು. ನಾವು ನೇಚರ್ ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಕ್ನಾಲೇಜ್ ಮಾಡದೇ ಇದ್ದಿದ್ದಕ್ಕೆ, ಅವಳ ಕಡೆ ಡಿವೋಷನ್ ಇಲ್ಲದೆ ಇರೋದಕ್ಕೆ, ಆ್ಯಸ್ ಅ ಹ್ಯೂಮನ್ ರೇಸ್ ನಾವು ಇವತ್ತು ಎಲ್ಲಿದ್ದೀವಿ ಅಲ್ಲಿದ್ದೀವಿ. ದಿಸ್ ಒನ್ ಮಂತ್ರ ಐ ಹ್ಯಾವ್ ನೆವರ್ ಅಡ್ಯಾಪ್ಟೆಡ್ ಅಂತ ಅನ್ಸುತ್ತೆ. ಅವೆರಡು ಹೇಳಿ ಕಾಲಿಟ್ಬಿಟ್ರೆ ಸೊ ಇನ್ನು ಅದಾಯಿತು. ಇನ್ನು ರಾತ್ರಿ ಮಲ್ಗಕ್ಕೆ ಮುಂಚೆ ಇಟ್ಸ್ ಬ್ಯೂಟಿಫುಲ್. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೆ ಯಸ್ ಸ್ಮರೇನ್ ನಿತ್ಯಂ. ಶಯನೆ ಯಹ ಸ್ಮರೇತ್ ನಿತ್ಯಂ ಸ್ಮರೇನ್ ನಿತ್ಯಂ. ದುಸ್ವಪ್ನಸ್ತಸ್ಯ ನಶ್ಯ. ದುಸ್ವಪ್ನಂ ಅಲ್ಲ, ಐ ನೋ ಮೆನಿ ಹಂಗೆ ಹೇಳ್ತೀವಿ ಅದನ್ನ. ದುಸ್ವಪ್ನಃ ತಸ್ಯ ನಶ್ಯತಿ, ದುಸ್ವಪ್ನಸ್ತಸ್ಯ ನಶ್ಯತಿ ಅಂತ. ಬೇಸಿಕಲಿ ಏನು ಅಂದ್ರೆ, ಇಲ್ಲ ಅಗೇನ್ ಸರೆಂಡರ್ ಪ್ರಾಕ್ಟೀಸ್ ಅದು. ಯಾರ್ಯಾರ ಹೆಸರೇ ಹೇಳ್ತಾ ಇದೀವಿ ಅವರೆಲ್ಲ ವ್ಯಾಲರ್ಗೆ, ಅವ್ರ ಧೈರ್ಯಕ್ಕೆ ಧೀರರು. ಅವರೆಲ್ಲ ಯಾವ ಟೈಮಲ್ಲಿ ಏನು ಸರಿ ಮಾಡಬೇಕು ಅದನ್ನ ನಿಂತು ಮಾಡಿರುವಂತಹ ಧೀರರು. ಅದು ಮಾಡಕ್ ತುಂಬಾ ಧೈರ್ಯ ಬೇಕು. ಅಂದ್ರೆ ತನಗ್ ಕಷ್ಟ ಆದ್ರೂ ಏನ್ ಮಾಡ್ಬೇಕು ಅದನ್ನೇ ಮಾಡಿರೋರು ಅವರು. ಭಗವಂತ ರಾಮಚಂದ್ರ, ನಾಳೆ ಅವ್ರದ್ದು ಪಟ್ಟಾಭಿಷೇಕ ಇದ್ದಿದ್ದು, ಬಟ್ ಇವತ್ ಕಾಡಿಗೆ ಹೋಗ್ಬಿಟ್ರು. ಪಟ್ಟಾಭಿಷೇಕ ವುಡ್ ಹ್ಯಾವ್ ಬಿನ್ ಹಿಸ್ ಚಾಯ್ಸ್. ನಮಗ್ ಬಿಟ್ಟಿದ್ರೆ ನಾವ್ ಅದೇ ಮಾಡ್ತಿದ್ವಿ. ಯಾರ್ ಕಾಡಿಗೆ ಹೋಗ್ತಾರ, ನೀನ್ ಮಾಡ್ಕೊಂಡಿದ್ ನೀನ್ ನೋಡ್ಕೊ ಅಂತ ಮಾಡ್ತೀವಿ ನಾವು. ಬಟ್ ಅವ್ರು ಹಂಗ್ ಮಾಡಿಲ್ಲ. ಅವರ ಕನ್ವೀನಿಯನ್ಸ್ ನ ಬದಿಗಿಟ್ಟು ಏನು ಮಾಡ್ಬೇಕು, ಯಾವ್ದು ಸರಿ
ಅದನ್ನ ಮಾಡುವಂಥವ್ರೆ ಧೀರರು ಅಂತ ಅರ್ಥ. ಕರೆಕ್ಟ್. ಸೊ ಇವರೆಲ್ಲರೂ ಹಂಗೆ ಹನುಮಂತಂದೇನು ಅವನಿಗೆ ಅವ್ರದ್ದು ಪವರ್ ಅವ್ರಿಗೆ ನೆನಪಿರ್ಲಿಲ್ಲ, ನೆನ್ಪು ಮಾಡಿಸಿದ್ರು, ಆಮೇಲೆ ಅವರು ಎಲ್ಲದನ್ನು ಗೆದ್ದು ಬಂದ್ಬಿಟ್ರು. ಹಾಗೆ ಆ ಥರ ವೈನತೆಯ ಗರುಡ, ಅವನು ಅವರು ಅವರ ಅಮ್ಮ ಪಾಶದಲ್ಲಿರ್ತಾರೆ, ಅವ್ರ ಅಮ್ಮನ ಕಟ್ಟಾಕಿರ್ತಾರೆ. ಅದನ್ನ ಬಿಡ್ಸಕ್ಕೆ ಅವ್ರಿಗೆ ಇದು ಕೊಡೋದು ಏನು, ಒಂದು ರೀಸನ್ ಹೇಳೋದೇನು ಅಂದರೆ, ನೀನು ಅಲ್ಲಿ ಹೋಗಿ ಏನೋ ತೊಗೊಂಬರ್ಬೇಕು ಅಂತ, ಒಂದು ಹೂನೋ ಏನೋ ಇರುತ್ತೆ, ಅದನ್ನ ತೊಗೊಂಬಂದ್ರೆ ಮಾತ್ರ ನಿಮ್ಮ ಅಮ್ಮನ ಬಿಡಿಸೋದು ಅನ್ನೋಂಗೆ. ಆ ಥರ ಕಷ್ಟಕರ ಜರ್ನಿಯಲ್ಲೂ ಅವ್ರ ಅಮ್ಮನಿಗೋಸ್ಕರ ಹೋಗಿ ಅದನ್ನ ತೊಗೊಂಡು ಬಂದು ಕೊಟ್ಟು ಅಮ್ಮನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅಮ್ಮನ ದಾಸ್ಯದಿಂದ ಮುಕ್ತ ಮಾಡ್ತಾರೆ. ಸೊ ಯಾವಾಗ ತಮ್ಮ ಇನ್ಕನ್ವೀನಿಯನ್ಸನ್ನು ಬದಿಗಿಟ್ಟು ಏನು ಮಾಡಬೇಕು ಅದನ್ನ ಮಾಡಿರುವಂತಹ ಧೀರರು ಅವರೆಲ್ಲ, ಅಷ್ಟು ಪವರ್ಫುಲ್ ಅವರು. ಆ ಧೈರ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾ ಮಲಗ್ತೀನಿ ಅಂತ, ಆವಾಗ ನನಗೆ ಹೆದರಿಕೆ ಆಗಲ್ಲ, ಕನಸುಗಳು ಬರೋದಿಲ್ಲ. ಒಂದು ಇಲ್ಲ, ನಾನು ಅಂಥ ಧೀರರಿಗೆ ಸರೆಂಡರ್ ಆಗಿಬಿಡ್ತೀನಿ, ಅವರೇ ನನ್ನ ನೋಡ್ಕೋತಾರೆ, ಆವಾಗಲೂ ನಾನು ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ. ಸೊ ಅದು ಸಿಗ್ನಿಫಿಕೆನ್ಸ್. ಪ್ಯೂರ್ಲಿ ಸೈಕಾಲಜಿ. ನಾವು ಸರೆಂಡರ್ ಪ್ರಾಕ್ಟೀಸ್. ಹಾರರ್ ಸಿನಿಮಾಗಳು ನೋಡಿದಾಗ ಚಿಕ್ಕ ವಯಸ್ಸಲ್ಲಿ ಅವಾಗ ಮಾತ್ರ ಈ ಶ್ಲೋಕಗಳನ್ನ ನಾಪಿಸ್ಕೊಂಡ್ಬಿಟ್ಟು ಅಯ್ಯೋ ಹನುಮಂತ ಬಂದ್ಬಿಡ, ತುಂಬಾ ಚಿಕ್ಕ ವಯಸ್ಸಲ್ಲಿ ಆತರ ಇದ್ದಾಗ ಫೇಮಸ್ ರೀಲ್ ಆಗ್ಬಿಟ್ಟಿತ್ತು. ಯಾ ಕರೆಕ್ಟ್. ಯಾ ಜೈ ಹನುಮಾನ್ ಹಾಕೊಂಡು ಮಲ್ಕೊಂಡ್ಬಿಡೋದು. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರತಿ ಶುಕ್ರವಾರ ಪಾಪ ಎಲ್ಲರ ಮನೆಗೂ ಲಕ್ಷ್ಮಿ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಶ್ಲೋಕ ಹೇಳ್ತಾರೆ, ಬಟ್ ಒಂದು ಮಹಾಲಕ್ಷ್ಮಿ ಅಷ್ಟಕಂ ಇಂದ ಇರುವಂತಹ ಒಂದು ಫಸ್ಟ್ ಶ್ಲೋಕ ಬಂದ್ಬಿಟ್ಟು, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇದು ಬೇಸಿಕಲಿ ಇಲ್ಲಿ ಕೇಳೋದೇನೂ ಇಲ್ಲ, ನಮಸ್ಕಾರಾರ್ಥ ಶ್ಲೋಕ ಅಂತಾನೆ ಇದು. ನಮಸ್ಕಾರ ಮಾಡುವಂಥ, ನಿಂದು ಈ ಥರ ರೂಪ ಇದೆ, ನೀನು ಹೀಗಿದೆಯಾ, ನಿನಗೆ ನಮಸ್ಕಾರ ಅಂತ. ಸೊ ಅವಳ ಪ್ರೆಸೆನ್ಸನ್ನು ಅಕ್ನಾಲೇಜ್ ಮಾಡಿ, ಏನು ಬೇಡಕ್ಕೆ ಹೋಗೋದಿಲ್ಲ, ಅದು ಕೊಡು ಇದು ಏನೋ ಬೇಡ್ತಿದೀವಿ ಅಂದ್ರೆ ನಾವು ಹತ್ರ ಇಲ್ಲ ಅಂತ. ಸೊ ಆಕ್ಚುಲಿ ಹೌದು, ಇಲ್ಲ ಅಂತಾನೆ ಕೇಳ್ತೀವಿ, ಬಟ್ ಆ ಸೆನ್ಸ್ ಆಫ್ ಲ್ಯಾಕ್ ಇಟ್ಕೋಬಾರ್ದು ಅಂತ. ಯಾವಾಗ ಬರಬೇಕು ಅವಾಗ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅದು ಬರೋದಕ್ಕೆ ನಾನು ಏನು ಕೆಲಸ ಮಾಡ್ತೀನಿ ಅದನ್ನ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ನಮಸ್ಕಾರ ಹಾಕೋದೆ ಫ್ರೈಡೇ ಮಾಡಬೇಕಾಗಿರೋಂಥ ಪ್ರಾಕ್ಟೀಸ್ ಅಂತ ನಾನು ಹೇಳೋದು. ಅದು ಕೊಡು ಇದು ಕೊಡು ಕೇಳೋದು ಬೇಡ ಅಂತ ನಂದು. ಸೊ ಆ ಶ್ಲೋಕ. ಓಕೆ, ಆನ್ ದ್ಯಾಟ್ ನೋಟ್ ಸಾಕಷ್ಟು ವಿಚಾರಗಳನ್ನ, ಅಂದ್ರೆ ಒಂದು ನನಗೇನೆ ಈ ಶ್ಲೋಕಗಳ ಬಗ್ಗೆ ನಾನು ಆಕ್ಚುಲಿ ಕೇಳ್ತಿರ್ಬೇಕಾದ್ರೆ ಅನ್ಸುತ್ತೆ, ನಾವು ಹೋಗ್ತಾ ಅಂತಾನೆ ಇನ್ನಷ್ಟು ಸಾಕಷ್ಟು ಶ್ಲೋಕಗಳನ್ನ ಕೂಡ ಇದು ಮಾಡ್ಬೋದು. ಬಟ್ ಅವೆಲ್ಲ ಬೇಕು ಅಂತಂದ್ರೆ ಐ ಆಮ್ ಶ್ಯೂರ್ ಪ್ರಿಟಿ ಯು ಹ್ಯಾವ್ ಟು ಜಸ್ಟ್ ಗೋ ಬ್ಯಾಕ್ ಟು ನಿರ್ವಾಣ ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜ್ ಹೋಗ್ಬಿಟ್ರೆ ದ ವೇ ಶಿ ಡೈಸೆಕ್ಟ್ಸ್, ದ ವೇ ಶಿ ಟೆಲ್ಸ್ ಬ್ಯೂಟಿಫುಲಿ ದ ಹೋಲ್ ಆಲ್ ಥಿಂಗ್. ಬಟ್ ವಾಟ್ ಆರ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್ ಆರ್ ವಾಟ್ ಇಸ್ ದ ಫ್ಯೂಚರ್ ಆಫ್ ನಿರ್ವಾಣ ಅಕಾಡೆಮಿ? ಈಗ ಸದ್ಯಕ್ಕೆ ನೀವು ಹೇಳ್ದಂಗೆ ಜಾಸ್ತಿ ಶ್ಲೋಕಗಳು ಕಲಿಬೇಕು ಅಂತಾದರೆ ಜನವರಿಲಿ ನಮ್ದು ಒಂದು ವರ್ಕ್ಶಾಪ್ ಇದೆ, ಅವ್ರು ಬರ್ಬೋದು ಅಲ್ಲಿಗೆ, ಆನ್ಲೈನ್ ವರ್ಕ್ಶಾಪು. ಸೊ ಅವರು ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದು ಇದು ಮಾಡಿದ್ರೆ ಅವ್ರಿಗೆ ಸಿಗುತ್ತೆ ಇನ್ಫಾರ್ಮೇಷನು. ಆ ಥರ ವರ್ಕ್ಶಾಪ್ಗಳು ಇದ್ದಾವೆ. ಒಂದು ಫೆಬ್ರವರಿಲಿ ಒಂದು ಶಿವಸ್ತೋತ್ರದ್ದು ವರ್ಕ್ಶಾಪ್ ಇದ್ದಾವೆ, ಶಿವೋಪಾಸನ ಅಂತ. ಆ ಥರ ಸಣ್ಣ ಸಣ್ಣ ಶ್ಲೋಕ ಮತ್ತು ಸ್ತೋತ್ರಗಳು, ಇಟ್ಸ್ ಲೈಕ್ ಇಂಟ್ರೊಡ್ಯೂಸಿಂಗ್ ದೆಮ್, ರೀಇಂಟ್ರೊಡ್ಯೂಸಿಂಗ್ ಹೂಎವರ್ ಈಸ್ ಇಂಟ್ರೆಸ್ಟೆಡ್. ಅವ್ರನ್ನ ರೀಇಂಟ್ರೊಡ್ಯೂಸ್ ಮಾಡಬೇಕು ಇದಕ್ಕೆಲ್ಲ. ಅವ್ರಿಗೆ ಒಂದು ಇದೇ ಸಿಂಪಲ್ ಅಂತ ಅನ್ಕೊಂಡಿರೋ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನಾವು ನೋಡಿದೀವಿ, ಅದನ್ನೇ ಹೇಳ್ಕೊಡ್ತಾ ಇದೀವಿ. ಸೊ ಸದ್ಯಕ್ಕೆ ಅದಾದ್ಮೇಲೆ ಇನ್ನೂ ಜಾಸ್ತಿ ಪ್ರೋಗ್ರಾಮ್ಗಳು ನಮ್ಮ ಮನಸ್ಸಲ್ಲಿದೆ. ವಿಷ್ಣು ಸಹಸ್ರನಾಮ ತುಂಬಾ ಡಿಮ್ಯಾಂಡ್ ಇರುವಂತಹ ಪ್ರೋಗ್ರಾಮ್ಗಳು ಅಂದರೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಭಗವದ್ಗೀತೆ ವರ್ಕ್ ಮಾಡ್ತಾ ಇದ್ದೀವಿ. ಇಟ್ಸ್ ನಮ್ದೊಂದು ಸ್ಮಾಲ್ ಟೀಮು, ಸೊ ವಿ ಡೋಂಟ್ ವಾಂಟ್ ಟು ರಶ್ ಇನ್ ಟು ಎನಿಥಿಂಗ್. ಸೊ ನಿಧಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೋಸ್ ಆರ್ ಅವರ್ ನೆಕ್ಸ್ಟ್ ಫ್ಯೂ ಪ್ರಾಜೆಕ್ಟ್ಸ್. ಅದು ಬಿಟ್ಟರೆ ಓವರ್ ಆಲ್ ಇನ್ ಫ್ಯೂಚರ್ ಅಂದರೆ ಡೆಫಿನೆಟ್ಲಿ ಗುರುಕುಲ ಮಾಡಬೇಕು ಅಂತ ಇದೆ ನಮಗೆ. ಅದು ಹೇಗೆ ಅಂದರೆ, ಇವಾಗಿನ ಮೇನ್ ಸ್ಟ್ರೀಮ್ ಎಜುಕೇಷನ್ನು ಅಲ್ಲಿ ಏನು ಲ್ಯಾಕಿಂಗ್ ಇದೆ, ದಟ್ ಈಸ್ ವ್ಯಕ್ತಿತ್ವ ನಿರ್ಮಾಣ ಆ್ಯಕ್ಚುಲಿ ಲ್ಯಾಕಿಂಗ್. ಅವರು ಒಪ್ತಾರೋ ಬಿಡ್ತಾರೋ, ಇಟ್ ಈಸ್ ಲ್ಯಾಕಿಂಗ್. ಸ್ಪಿರಿಚುವಲಿ ಒಬ್ಬ ವ್ಯಕ್ತಿನ ಆ್ಯಕ್ಚುಲಿ ಎಂಪವರ್ ಹೆಂಗೆ ಮಾಡೋದು, that is lacking in the mainstream education, which the Gurukula system can give. ಸೊ ಅದೊಂದು ಬ್ರಿಡ್ಜ್ ಇದೆ ಎರಡರ ಮಧ್ಯ, ಅದನ್ನ ಕ್ಲೋಸ್ ಮಾಡಬೇಕು, ಆ ಗ್ಯಾಪ್ ಅನ್ನು ಬ್ರಿಡ್ಜ್ ಮಾಡಬೇಕು ಅನ್ನೋದು ನಿರ್ವಾಣದ್ದು. ಫಸ್ಟ್ ಅಡ್ಮಿಷನ್ ಕೊಡ್ಲಾ? ಎಸ್ ಪ್ಲೀಸ್, ಮೋರ್ ದ್ಯಾನ್ ವೆಲ್ಕಮ್. ಬಟ್ ಫ್ಯೂಚರ್ ಪ್ಲಾನ್ ಅದು ಇವಾಗ ಏನಂದ್ರೆ, ಗುರುಕುಲ ಎಜುಕೇಶನ್ ಅನ್ನೋದು ಕಾನ್ಸ್ಟಿಟ್ಯೂಷನಲಿ ಸಪೋರ್ಟೆಡ್ ಅಲ್ಲ, ಗವರ್ಮೆಂಟ್ ರೆಕಗ್ನೈಸ್ಡ್ ಮಾಡೋ ಇನ್ಸ್ಟಿಟ್ಯೂಷನ್ ಮಾಡೋಕ್ಕೆ ಅವಕಾಶ ಇಲ್ಲ. ಅದು ಒಂದು ನಮ್ಮ ಮನಸ್ಸಲ್ಲಿದೆ. ನಾವು ಭಾರತದವರು,
ಗುರುಕುಲಕ್ಕೆ ಅವಕಾಶ ಇಲ್ಲ ಇಲ್ಲ ಅಂದ್ರೆ ಅಂತಾರೆ. ಅದರಷ್ಟು ಇದು ಬೇರೆ ಯಾವ್ದು ಇಲ್ಲ. ಕರೆಕ್ಟ್, ನಿಜ. ದುರಾದೃಷ್ಟ. ಅದನ್ನ ಗೊತ್ತಿಲ್ಲ, ದೇವರು ಶಕ್ತಿ ಕೊಡ್ತಾನೆ ಅನ್ಕೊಂಡಿದೀವಿ. ಅದಕ್ಕೆ ಜನರ ಸಪೋರ್ಟ್ ತುಂಬಾ ಬೇಕು. ಓ ಹಾಗಾಗಿ ಅದು ಇಲ್ವಾ ಆಕ್ಚುಲಿ? ಅದು ಆಕ್ಚುಲಿ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಸನಾತನ ಧರ್ಮವನ್ನ ಕಲಿಯುವಂತಹ ಗವರ್ಮೆಂಟ್ ರೆಕಗ್ನೈಸ್ಡ್ ಇವ್ಯಾವುದು ಗುರುಕುಲಗಳು ಪಾಪ ಗವರ್ಮೆಂಟ್ ಸಪೋರ್ಟ್ ಇಲ್ಲ, ರೆಕಗ್ನೈಸ್ಡ್ ಅಲ್ಲ. ಅಯ್ಯೋ ಹೌದಾ? ವಾವ್. ಆಮೇಲೆ ಇವಾಗ ಐ ಥಿಂಕ್ ಸ್ಕೂಲ್ ಜೊತೆ ಟೈ ಅಪ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ಇವೆಂಚುಲಿ ಇಟ್ ಹ್ಯಾಸ್ ಟು ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ವೇರ್ ಇಟ್ ವಾಸ್. ಯಾಕೆಂದ್ರೆ ಇಟ್ ಕ್ಯಾನ್ ಒಬ್ಬ ಇಂಡಿವಿಜುವಲ್ ತುಂಬಾ ಕಂಪ್ಲೀಟ್ ಆಗಿ ಬೆಳೆದ. ಯಾಕಂದ್ರೆ ಮೇನ್ ಸ್ಟ್ರೀಮ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇವಾಗಿನ ಲೈಫ್ ಸ್ಟೈಲ್ಗೆ. ಅದಿಟ್ಕೊಂಡು ಬಟ್ ಅಟ್ ದ ಸೇಮ್ ಟೈಮ್ ನಾನು ಮೊನ್ನೆ ಒಂದು ಜೋಕಿಂಗ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೇಟಸ್ ಹಾಕಿದ್ದು, ಎಷ್ಟು ಜನ ಪ್ರತಿಕ್ರಿಯೆ ಕೊಟ್ಟರು ಗೊತ್ತಾ? ನಾನು ಹೇಳಿದೆ, ಐ ಡೋಂಟ್ ನೋ ವೇರ್ ಹ್ಯಾವ್ ಐ ಅಪ್ಲೈಡ್ ಟ್ರಿಗ್ನೋಮೆಟ್ರಿ or where have I applied so many things. Ithra, and then I had pointed 1, 2, 3, 4, 5, 6, 7. Exactly. I've never applied all these things in my real life at all. See, though, okay, nanu IT field alli iddidrunu kuda, I'm sure I wouldn't have applied. I'm like, okay, these are the things, at least ನನ್ನ ಎಜುಕೇಶನ್ ಸಿಸ್ಟಮ್ ಚೇಂಜ್. ಅಥವಾ ಇನ್ನೊಂದ್ಸಲಿ ಹೇಳಿದೆ, ಐ ವಾಸ್ ಫೆಡ್ ವಿತ್ ರಾಂಗ್ ಹಿಸ್ಟ್ರಿ, ಮೈ ಪರ್ಸ್ಪೆಕ್ಟಿವ್ ಅಷ್ಟೇ. ಅಗೇನ್ ಐಮ್ ಟೆಲಿಂಗ್ ಯು. ಸೊ ಆಲ್ ಥ್ಯಾಂಕ್ಸ್ ಟು ದ ನ್ಯೂ ಏಜ್ ಟ್ರೆಂಡ್ ವೆರಿನ್ ಐಮ್ ಅಟ್ ಲೀಸ್ಟ್ ಇನ್ ದ ರೈಟ್ ಡೈರೆಕ್ಷನ್ ಟುವರ್ಡ್ಸ್ ದ ಹಿಸ್ಟ್ರಿ ಅಂತ. ಬಟ್ ವಾಟ್ ವಿ ಸ್ಟಡೀಡ್ ಅನ್ನೋದು ಒಂಚೂರು ದ ಎಜುಕೇಶನ್ ಸಿಸ್ಟಮ್, ಇಫ್ ದೇ ಚೇಂಜ್, ಇಫ್ ವಿ ಚೇಂಜ್, ಸ್ವಲ್ಪ ಫೈನ್ ಟ್ಯೂನಿಂಗ್ ಆಗಲಿ, ಅದನ್ನ ಆಗ್ತಾ 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 ಹೋಯ್ತು ಅಂತಂದ್ರೆ, ಲೈಕ್ ಯು ಸೇ, ವೇರ್ ಇಟ್ ವಾಸ್, ಇಟ್ ಹ್ಯಾಸ್ ಟು go back to it. It will ಅಂತ ನಾನು ಹೇಳಿದೆ. ಇದು ಆಲ್ರೆಡಿ ಚೇಂಜಿಂಗ್ ಡೆಫಿನೆಟ್ಲಿ ಚೇಂಜ್. ಅಮೇಜಿಂಗ್ ಚೇಂಜಿಂಗ್. ಇವಾಗಿನ ಜನರೇಷನ್ ಬಿಕಮಿಂಗ್ ದೇ ಆರ್ ಬೀಯಿಂಗ್ ಸ್ವಲ್ಪ ಸ್ಪಿರಿಚುವಲ್ ಸನಾತನ ಧರ್ಮ ಓರಿಯೆಂಟೆಡ್ ಆಗ್ತಾ ಇದ್ದಾರೆ. ಬಟ್ ಇನ್ನ ತುಂಬಾ ಆಗಬೇಕು. ನಾಟ್ ಫಾರ್ ದ ಸನಾತನ ಧರ್ಮಕ್ಕೆ ಅದು ಕಾಪಾಡ್ಕೊಳಕ್ ಅದು ಗೊತ್ತು, ನಮ್ಮನ್ನ ಕಾಪಾಡ್ಕೊಳಕ್ ನಾವು ಅದನ್ನ ಮಾಡ್ಬೇಕು ಅಂತ ಅದೊಂದು ಮನಸ್ಸಲ್ಲಿ. ಅದು ಫ್ಯೂಚರ್, ಅದಕ್ಕೆ ಜನರ ಸಪೋರ್ಟ್ ಡೆಫಿನೆಟ್ಲಿ ಬೇಕು. ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ. ಅದಕ್ಕೂ ಸಿಸ್ಟರ್ ಕನ್ಸರ್ನಾಗಿ ಹೇಳ್ತೀನಿ, ಸನಾತನ ಧರ್ಮಗೂ ಐ ಫಾಲೋ ಸನಾತನ ಧರ್ಮ, ಬಟ್ ಐ ಆಮ್ ನಾಟ್ ರಿಲಿಜಿಯಸ್ ಅಂತ ಹೇಳಕ್ ಹೋಗ್ಬೇಡಿ ಅಷ್ಟೇ. ಅಥವಾ ಸನಾತನಿ ಅನ್ನೋದು ಏನೋ ಅಭ್ಯಾಸ ಮಾಡಲ್ಲ. ಅದಾಯ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಡ್ಯಾಮೇಜ್ ಬೇರೆ ಆಗುತ್ತೆ. Anyway, how's the experience coming to the show? Oh, thank you so much. Tumba chennagittu. I really hope I have made the justice to all the questions. Yeah, of course. And ನಿಮಗೆ I'm sure ಇಲ್ಲಿ ತುಂಬಾ ದೊಡ್ಡವರು ಇಲ್ಲಿ ಕೂತಿದ್ದಾರೆ ಅಂತ ಒಂದು ಕಡೆ ನಮಗೆ ನೀವು ನಿರ್ವಾಣಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. No, likewise. I mean, I learned a lot. ಸಾಕಷ್ಟು ವಿಷಯಗಳನ್ನ ನಾನು ಹೇಳಿದ್ರೆ ಸಿಂಪ್ಲರ್ ವೇಲಿ ನೀವು ಹೇಳ್ತೀರಾ. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಅಂದರೆ ಬಿಕಾಸ್ ಎಷ್ಟು ಒಂಥರ ನಮಗೆ ಹೆಂಗೆ ಅಂದರೆ ಲಲಬಿ ಥರ ಅಂತ ಹೇಳ್ತೀನಿ ಕರೆಕ್ಟಾಗಿ. ಅಂತಾನೆ ಒಂದು ಮಗುಗೆ ನಾವು ಮಲಗಿಸ್ಬೇಕಾದ್ರೆ ಅಥವಾ ಊಟ ಮಾಡಿಸ್ಬೇಕಾದ್ರೆ ಯಾವ ರೀತಿ ಕೆಲವೊಂದನ್ನ ತಾಯಿ ಹೇಳ್ಕೊಡೋರಲ್ಲ, ಹಿಂಗೆ ಹೀಗೀಗೆ ಸಿಂಪ್ಲರ್ ವೇಲಿ ಹೇಳ್ಕೊಟ್ರೆ ಅದು ಜನಕ್ಕೆ ಅರ್ಥ ಆಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ನಾನು 10 ವರ್ಷನ 20 ವರ್ಷನ 30 ವರ್ಷನ ವಾಟ್ ಎವರ್, ಏಜ್ ಇಸ್ ಜಸ್ಟ್ ಎ ನಂಬರ್. How beautifully, how simplified way, if you can put the right information, I think that is the best way, or that is the best practice. And congratulations to you and Sharath, both of you. And ನಿರ್ವಾಣ ಇದೇ ರೀತಿ ನಿರರ್ಗಳವಾಗಿ ನಿರಂತರವಾಗಿ ನಿಮ್ಮ ಒಂಥರ ಹೆಮ್ಮರವಾಗಿ ಬೆಳೀಲಿ. ಇನ್ನ ಒಂದು ಅಕಾಡೆಮಿಕ್ ಗುರುಕುಲ ಏನೇ ಮಾಡೋ ಈಗಲೇ ನಾನು ಫಸ್ಟ್ ಅಡ್ಮಿಷನ್ ಕೊಟ್ಬಿಟ್ಟಿದ್ದೀನಿ ನಾನು. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದಿಸ್ ಶೋ. ಆನ್ ದ್ಯಾಟ್ ನೋಟ್, ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ ಪಾಡ್ಕಾಸ್ಟ್ ನಡೆಯುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿಸ್ ಆರ್ ಆಲ್ ದ ಮ್ಯಾಂಡೇಟ್ ಸ್ಟಫ್ ವಿಚ್ ಐ ಬೀನ್ ಟೆಲಿಂಗ್. ಆ್ಯಂಡ್ ಟೀಮ್ ಹಿಂದೆ ಇರುವಂಥ ನಮ್ಮ ಶ್ರೇಯಸ್ ಆಗಿರ್ಬೋದು, ಕುಶಾಲ್ ಆಗಿರ್ಬೋದು, ಅವ್ರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಕ್ರಾಸ್ಫೈಡ್ ಸ್ಟುಡಿಯೋಸ್ಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್. ನಮಸ್ಕಾರ ಗುರು.